ಓಂ ಶಾಂತಿ ರೀ ಎಲ್ಲರಿಗೂ. ಇವತ್ತು ನಮ್ಮ ಮೀಠಿ ದಾದಿ ಪ್ಯಾರಿ ದಾದಿ ಪ್ರಕಾಶ್ ಮಣಿಜಿ 18ನೇಯ ಪುಣ್ಯ ಸ್ಮೃತಿ ಇವತ್ತು ಮೊನ್ನೆ ಇತ್ತು. ಇವತ್ತು ನಾವು ಎಲ್ಲರೂ ಗುರುವಾರ ಅಂತ ಹೇಳಿ ಇವತ್ತೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ದಾದಿ ಪ್ರಕಾಶ್ ಮಣಿಜಿ 2ನೇ ನಮ್ಮ ಆಡಳಿತ ಅಧಿಕಾರಿಣಿ, ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ನಮ್ಮದು ಮಮ್ಮ ನಂತರ ಅವರು ನೆಕ್ಸ್ಟ್ ಆಗಿದ್ದವ್ರಿ ಆಡಳಿತ ಅಧಿಕಾರಿನಿ ರೀ. ದಾದಿ ಪ್ರಕಾಶ್ ಇವತ್ತು ಅಕ್ಕೋರು ಭಾಳ ಹೇಳೋರದ ರೀ, ನಾನು ಸ್ವಲ್ಪ ಹೇಳ್ತೀನಿ ರೀ. ದಾದಿ ಪ್ರಕಾಶ್ ಮಣಿಜಿ ಅವ್ರದ್ದು ಆಶಾ ದೀದಿಯವ್ರು ಹೇಳ್ತಾರೆ. ಆಶಾ ದೀದಿಜಿ ಅವ್ರು ಲೌಕಿಕನೂ ಓದ್ತಿದ್ರು ಮತ್ತು ಅಲೌಕಿಕನೂ ಓದ್ತಿದ್ರು. ಅವಾಗ ಓದಬೇಕಾದ್ರೆ ಬಾಬಾನ ಮನ್ಯಾಗ ಇರಲಿಕ್ಕೆ ಅವರಿಗೆ ಸ್ವಲ್ಪ ಎಲ್ಲಿ ಪ್ರಾಬ್ಲಮ್ ಆಗ್ಬೋದು, ಸಂಘಟನೆ ಇರ್ತೈತಿ, ಈಗೋ ಕ್ಲಾಶು ಆಗ್ಬೋದು, ನಾ ಹೆಂಗೆ ಇರೋಕೆ ಆಗೋದಿಲ್ಲ, ನನಗೇನು ಆಗೋದಿಲ್ಲ ಅಂತಿದ್ರಂತ್ರಿ. ದಾದಿ ಅನ್ನೋರಂತ ನೀಗ ಆಕೈತಿ ನೀ ಮಾಡು ಅನ್ನೋರತ್ರಿ. ಆವಾಗ ಲೌಕಿಕ BA ಡಿಗ್ರಿ ಓದಬೇಕಾದ್ರೆ ಮಧುಬನದಲ್ಲಿ ಟ್ರೈನಿಂಗ್ ಇಡ್ಲಾಯ್ತಂತ್ರಿ. ಟ್ರೈನಿಂಗ್ ಇಟ್ಟುಕೊಂಡಿದ್ದಾಗ ಆ ಸಮಯದಲ್ಲಿ ದಾದಿಗೆ ಇವರು ಆಶಾ ದೀದಿಜಿಯವ್ರು ಏನು ಹೇಳಿದ್ರು ಅಂದ್ರೆ, ಟಫ್ ಇರ್ತೈತಿ, ದಿಲ್ಲಿದವ್ರು ಬಂದಿರ್ತಾರೆ, ಇವ್ರು ಬೆಂಗ್ಳೂರ್ನಾಗ ಓದಾತಿದ್ರಂತ್ರಿ. ಆ ಟೈಮ್ನಾಗ ಅವ್ರು ದಿಲ್ಲಿದವ್ರು ಅಟ್ಟೆಲ್ಲ ಶಾನೆ ಇರ್ತಾರೆ, ನಾ ಏನು ಅದು ಎಕ್ಸಾಮ್ ಪಾಸ್ ಆಗ್ತೀನಿ. ಅವ್ರ ತಾಯಿ ಹೇಳಿದ್ರೆ ಏನು ಕಳ್ಸಿರ್ತಾರಲ್ಲ ಅದ್ರ ಮೇಲೆ ಎಕ್ಸಾಮ್ ತೊಗೋತಾರೆ, ನೀವು ಹೋಗೋದು ಮಾಡಂತಂದ್ರೆ. ಆಮೇಲೆ ಇವ್ರು ಹೋದ್ರತ್ರಿ ಮಧುಬನ್ನಾಗ ಟ್ರೈನಿಂಗ್ ಮುಗೀತಂತೆ. ಎಲ್ಲ ಮುಗಿದಾದ್ಮೇಲೆ ದಾದಿ ಹೇಳಿದ್ರು ನೀರು ಅಂತ ಹೇಳಿ. ದಾದಿ ಅವ್ರು ಆಶಾ ದೀದಿ ಹೇಳಿದ್ರಂತ, ಮುಂಜಾನೆಷ್ಟು ಮುರಳಿ ಕ್ಲಾಸ್ ಓದೋದು, ಸಾಯಂಕಾಲಟ್ಟು ಮುರಳಿ ಕ್ಲಾಸ್ ಮಾಡೋದು, ಕಸ ಪರಿಶಿ ಮಾಡೋದು, ಬಾಂಡೆ ಒಗ್ಯಾಣ ಮಾಡೋದು, ಇದನ್ನಂತೂ ನಾನು ಲೌಕಿಕ ಜಾಬ್ ಮಾಡ್ಕೋತೂ ನಾವು ಮಾಡ್ಬೋದಲ್ಲ ಅಂತಂತ್ರತ್ರ ಆಶಾ ದೀದಿಜಿ. ಅದನ್ನು ಇದನ್ನ ಲೌಕಿಕನಾಗ ಮಾಡ್ತಾಯಿದ್ರು ನಾ ಇದನ್ನು ಮಾಡ್ಕೋಬೋದು, ನಾ ಏನು ಇದನ್ನ ಇಲ್ಲೇ ಸರೆಂಡರ್ ಆಗ್ಬೇಕಂತ ಏನಿಲ್ಲ ಅಂತಂದ್ರು. ಆಶಾ ದೀದಿಜಿಯವ್ರು ಹೇಳಿದ್ರು, ಒಂದು ವೇಳೆ ನನಗೆ 24 ತಾಸ್ಗಿತ್ತೂ ಹೆಚ್ಚು 26 ತಾಸು ನನ್ನ ಬಾಬಾನ ಮನೆ ಬ್ಯುಸಿ ಇಟ್ರಂದ್ರೆ ನಾ ಸಮರ್ಪಣೆ ಆಗ್ತೀನಿ ಅಂತಂದ್ರದ್ದು. ಅಷ್ಟು ಬ್ಯುಸಿ ಇಟ್ರಿ ನೀವು, ಅಷ್ಟು ಬ್ಯುಸಿ ಇಟ್ರಿ ದಾದಿ ಅಂದ್ರೆ ನಾ ಸಮರ್ಪಣೆ ಆಗ್ತಿರತ್ತೆ. ಕರೆನ ಹಂಗೆ ಆತಂತ್ರಿ. ಆಶಾ ದೀದಿ ಅಷ್ಟು ಬ್ಯುಸಿ ಇರ್ತಿದ್ರಂತ್ರಿ. ಆಮೇಲೆ ಅವ್ರನ್ನ ಪಾಂಡವ್ ಭವನ್ ಕರೆಸಿದ್ರಂತ. ಪಾಂಡವ್ ಭವನದಿಂದ ಆಮೇಲೆ ಅವ್ರನ್ನ ORCಗೆ ಇಟ್ರಿ. ORC ಹೆಂಗಂದ್ರೆ ದಿಲ್ಲಿದಿಂದ 60 ಕಿಲೋಮೀಟ್ರ್ ದೂರ ಐತಂತ್ರಿ. ಅದು ಪೂರ ಇಂಡಸ್ಟ್ರಿಯಲ್ ಏರಿಯಾ ಐತ್ರಿ ಕೋರ್. ಅಲ್ಲಿ ಯಾರು ಪಾಪ್ಯುಲೇಷನು ಇಲ್ರಿ, ಜನಸಂಖ್ಯೆ ಇಲ್ರಿ ಕ್ಲಾಸಿಗೆ ಬರ್ಬೇಕಂದ್ರೆ ಕೋರ. ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಐತಂದ್ರೆ ಅವ್ರ ಮಾಲಕರು ಎಲ್ಲ ದಿಲ್ಲಿ ಆಗಿರ್ತಾರೆ. ಅಲ್ಲಿರೋರು ಯಾರು ಲೇಬರ್ಸ್ಗಳು, ಕೆಲಸ ಮಾಡುವಂಥವ್ರೇ ಇರ್ತಾರೆ. ದಾದಿ ಓಪನಿಂಗ್ ಆದ್ಕೂಳೆ ಆಶಾ ದೀದಿಜಿಗೆ ಹೇಳಿದ್ರಂತ, ನಾ ಚಾಲೆಂಜ್ ಕೊಡ್ತೀನಿ, ಇಷ್ಟು ದೊಡ್ಡ ಕ್ಯಾಂಪಸ್ ನಿಮ್ಗೆ ಸಿಕ್ಕೈತಿ, ಒಂದು ದಿನ ಇದು ಖಾಲಿ ಇರಬಾರ್ದಂತೆ, ಒಂದು ದಿನ ನೀ ಅದನ್ನು ಖಾಲಿ ಇಡಬಾರ್ದು ORC ಅಂತ ಹೇಳಿದ್ರು. ಈಗ ನಾವು ಉಳ್ಕಿದ ಕ್ಲಾಸ್ ಕೇಳಬೇಕಾದ್ರೆ ಚಂದ್ರಿಕಾ ಬೇಂಜಿ ಹೇಳತ್ತಿದ್ರು, ORCನಾಗ ಹಿಂಗೆ ಪ್ರೋಗ್ರಾಮ್ ನಡೆದವಂತ್ರ ಒಂದು ಕಡೆ ಆ ಪ್ರೋಗ್ರಾಮ್ ಇಲ್ಲ ಅಂತಂದ್ರೆ ಒಂದು ಕಡೆ ಪ್ರೋಗ್ರಾಮ್ ಇನ್ನೊಂದು ಕಡೆ ಆಗ್ತಿರ್ತೈತಂತ. ಅಷ್ಟು ಬ್ಯುಸಿ ಮಧುಬನ್ ಗತಿನ ಸಣ್ಣ ಮಧುಬನ್ ಮಾಡಿಬಿಟ್ಟಾರೆ. ಅವಾಗ ಆಶಾ ದೀದಿಜಿ ಹೇಳ್ತಾರೋ ಏನಂತ, ನಂಗೆ ದಾದಿ ವರದಾನ ಕೊಟ್ಟು ಹೋಗಿದ್ರು, ಒಂದು ದಿನಾನು ನೀವು ORC ಖಾಲಿ ಇಡಬಾರ್ದು ಅಂತ ಹೇಳಿ. ಹಂಗೆ ಆತು, ನಾನು 24 ತಾಸು ಬಿಟ್ಟು 26 ತಾಸು ಬ್ಯುಸಿ, ಅಷ್ಟು ಬ್ಯುಸಿ ಇರ್ತೀನಿ ಅಂತ ಹೇಳಿ. ದಾದಿ ಅನ್ನೋರು ಅಂತಾರೆ, ನೀವು ಏನೂ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೆ ಅಡುಗೆ ಮನೆಗೆ ಹೋಗುತ್ತ ಬಾ, ಸ್ವಚ್ಛ ಮಾಡೋತ್ತು ಬಾ, ಏನೂ ಇರಲಿಲ್ಲ ಅಂದ್ರೆ ಪಾತ್ರೆ ತಿಕ್ಕೋತು ಬಾ. ಹಂಗೆ ದಾದಿ ನಮ್ಮನ್ನ ತಯಾರು ಮಾಡೋರು, ಆಲ್ರೌಂಡ್ರ್ ತಯಾರು ಮಾಡೋರು. ನಾವು ಬರೀ ಭಾಷಣ ಮಾಡುವಂಥವ್ರು ಅಷ್ಟೇ ಅಲ್ಲ, ದಾದಿ ನಮ್ಮನ್ನ ಹೆಂಗೆ ಟ್ರೈನಿಂಗ್ ಕೊಟ್ಟಾರಂದ್ರೆ ನಮ್ಗೆಲ್ಲನೂ ಮಾಡೋಕ್ಕೆ ಬಂದಿರಬೇಕು, ಹಂಗೆ ನಮ್ಗೆ ಟ್ರೈನಿಂಗ್ ಕೊಟ್ಟಾರು ಅಂತಾರೆ. ಒಂದು ಸೂಜಿ ಹಿಡ್ಕೊಂಡು ಒಂದು ಎಲ್ಲನೂ ಕಾರ್ಯವನ್ನು ಮಾಡಬೇಕು, ಹಂಗೆ ಕಳಿಸಿದ್ದಾರು. ದಾದಿ ಅನ್ನೋರು ಹತ್ರಿ ಇವ್ರು ಆಶಾ ದೀದಿಜಿ ಇದು ನನಗೆ ಬರುವುದಿಲ್ಲ ಅಂತ. ಅವಾಗ ದಾದಿ ಹೇಳಿದೆ, ಯಾವತ್ತೇ ಮಾಡತ್ತಿಲ್ಲ, ಇವತ್ತು ಮಾಡಲಿಲ್ಲ ಅಂದ್ರೆ ಯಾವತ್ತೇ ಮಾಡಿಕ್ಕಲ್ಲ, ಅದು ಇವತ್ತಂತೂ ತಿಳ್ಕೊಂಡು ಮಾಡಿಬಿಡು ಅನ್ನೋರತ್ರಿ. ಯಾಕಂದ್ರೆ ಇವತ್ತಂತ ತಿಳ್ಕೊಂಡು ಮಾಡಿ ಒಂದು ಸಲ ಏನು ದೊಡ್ಡ ಫಂಕ್ಷನ್ ಇಟ್ಟಿದ್ರತ್ರಿ. ಫಂಕ್ಷನ್ನಾಗ ಪ್ರೆಸ್ ರಿಲೀಸ್ ಮಾಡೋದಿರ್ತದೆ, ಅದನ್ನು ಜಗದೀಶ್ ಬಾಯಿ ಜಿ ಮಾಡ್ತಿದ್ರತ್ತ. ಇವ್ರಿಗೆ ಬರ್ತಿರ್ಲಿಲ್ಲತ್ರಿ. ಅವಾಗ ಇದು ನನಗೆ ಬರೋದಿಲ್ಲ ಅಂತ. ಯಾವತ್ತೇ ಮಾಡೋಕ್ಕಿದಿಲ್ಲ, ಇವತ್ತು ಮಾಡೋದು ಇವತ್ತೈತಿ ಮಾಡಿಬಿಡೋದು. ಹಂಗೆ ದಾದಿ ಎಲ್ಲದ್ರಿಂದ ಪ್ರೋತ್ಸಾಹಿಸಿ ಉತ್ಸಾಹ ತುಂಬಿ ಏನು ಮಾಡೋರಂತ್ರಿ, ಎಲ್ಲರನ್ನೂ ತಯಾರು ಮಾಡೋರಂತ. ಆಶಾ ದೀದಿಜಿ ಒಂದು ಮಾತು ಹೇಳತ್ತಿದ್ರೆ, ನಾ ಇಂಥವ್ರನ್ನ ಎಂದೂ ಇನ್ನೂ ಮಟ್ಟ ಭೇಟಿಯಾಗಿಲ್ಲ, ಇಷ್ಟ ಅಕ್ಕಂದಿರ ಮೇಲೆ ಮುಂದುವರಿಸುವಂತಹ ಭಾವನೆ. ಅಕ್ಕಂದಿರನ್ನು ಆಲ್ರೌಂಡ್ರ್ ತಯಾರು ಮಾಡೋದು, ಅಕ್ಕಂದಿರನ್ನೇ. ಯಾಕಂದ್ರೆ ಟ್ರೈನಿಂಗ್ ಆದ ಕೂಡಲೇ ಯಾರನ್ನ ಎಲ್ಲಿ ಕಳಿಸ್ಬೇಕು,
ಅದು ಜವಾಬ್ದಾರಿ ಯಾರ್ದು ಇರ್ತೈತಿ, ದೊಡ್ಡವ್ರದ್ದು ದಾದಿಗೆ ಇರ್ತೈತಿ. ಅವ್ರ ಯೋಗ್ಯತೆ ನೋಡಿ ಅವ್ರನ್ನಲ್ಲಿ ಕಳಿಸಿದ್ರೆ ಅವ್ರದ್ದು ಉನ್ನತಿ ಆಕತಿಲ್ರಿ. ಈಗ ನಮಗೆ ಹೆಂಗೆ ಮಾಡ್ಕೊಂಡ್ರಿ ಅಕ್ಕ, ನೀವು ಸೊಸಿನ ಹೆಂಗೆ ಮಾಡ್ಕೋತೀರಿ, ನನಗೆ ಬಿಡಿಸ್ತಾಳ ಬಾ ಅಂತ ಹೇಳಿ ನೋಡ್ಕೋತಾಳು, ನನ್ನ ಪತಿನ ಚಂದ ನೋಡ್ಕೋತಾವು, ನಮ್ಮ ಮಗನ ಚಂದ ನೋಡ್ಕೋತಾವ ಅಂತ ನಾವು ಮದುವೆ ಮಾಡಿಸ್ತೇವ್ರಿ. ಕರೆ ದಾದಿ ಹೆಂಗೆ ಕುಮಾರಿಗಳನ್ನ ತಯಾರು ಮಾಡ್ತಿದ್ರಿ, ಅವ್ರದ್ದು ಉನ್ನತಿ ಆಗ್ಬೇಕು. ಅವ್ರನ್ನ ಎಲ್ಲಿ ಕಳಿಸ್ತೀನಿ ಅವ್ರದ್ದು ಉನ್ನತಿ ಆಗಬೇಕು, ಅಲ್ಲಿ ನಾ ಕಳಿಸ್ಬೇಕು, ಅವ್ರನ್ನ ಹಂಗೆ ತಯಾರು ಮಾಡ್ಬೇಕು. ದಾದಿ ತನ್ನ ಸೊಸ್ತೆಯಾರನ್ನ ಕರೆಸ್ಕೋತಿದ್ರಿ, ಅಕ್ಕಂದಿರನ್ನ. ಹೌದು, ಮತ್ತು ಸೊಸ್ತೆಯಾರಲ್ಲ ಬಾಬಾಗ. ಹಂಗೆ ದಾದಿ ಅವ್ರ ಅಕ್ಕೋರು ಹೇಳ್ತೀವಿ, ಇಷ್ಟು ದಯಾ ಭಾವನೆ, ಎಷ್ಟು ದೊಡ್ಡ ಮನಸ್ಸು, ಅವ್ರನ್ನ ತಯಾರು ಮಾಡೋದು, ಅವ್ರನ್ನ ಅಷ್ಟು ಮುಂದುವರಿಸೋದು. ದಾದಿ ಹೇಳೋರತ್ತು, ನಾನು ಒಂದೊಂದು ಟೀಚರ್ ಕಮಾಲ್ ಮಾಡುವಂಥ ಟೀಚರ್ ಆಗಬೇಕು, ಹಂಗೆ ನಾ ತಯಾರು ಮಾಡಬೇಕು ಅಂತ ದಾದಿಗೆ ಅಷ್ಟು ಭಾವನೆ ಇರ್ತದ್ರಿ. ಇನ್ನು ರಾಜುಬಾಯಿಜಿ ಹೇಳ್ತಾರೆ, ರಾಜುಬಾಯಿಜಿ ತಮ್ಮ ಅನುಭವ ಹೇಳ್ತಾರೆ. ಒಂದು ಸಲ ಬಾಬನ ಮನೆಗೆ ಅಷ್ಟು ಅನುಕೂಲ ಇಲ್ಲಾಗಿತ್ತಂತ ದಾದಿ ಟ್ಯಾಕ್ಸಿಗಳಿಂದ ಓಡಾಡ್ತಿದ್ರಂತ್ರಿ. ಆವಾಗ ಒಬ್ಬರು ಭಾಳ ಒಳ್ಳೆ ಡ್ರೈವರ್ ಇದ್ರಂತೆ, ದಾದಿ ಅವ್ರು ಹೋಗಿದ್ರಂತ್ರಿ. ಒಂದು ದಿನ ಯಾವುದೋ ಹೊಸ ಗಾಡಿ ಯಾರೋ ಒಬ್ರು ಅಕ್ಕೋರು ಕೊಟ್ಟಿದ್ರಂತ್ರಿ. ಅದು ಗಾಡಿ ಮೇಲೆ ಹೋಗು ನಡಿ ಹೆಂಗೆ ನಡೀತೈತೆ ನೋಡ್ರಿ ಅಂಥೇಳಿ ಇವರು ದಾದಿ, ಇವ್ರಿ ಗುಲ್ಜಾ ದಾದಿ, ಇವರು ಎಲ್ಲರೂ ಹೋದ್ರತ್ರಿ. ಹೋದ ಕೂಡಲೇ ಗಾಡಿ ಚಲೋ ಮಾಡೋಕ್ಕಿಂತ ಮುಂಚೆ ಹೋಗಿ ಮ್ಯಾಗ ನಿಂತ್ರಂತ್ರಿ. ಅಂಧೇರಿ ಪಾಯಿಂಟ್ ಅಂತ ಎಲ್ಲೋ ಮ್ಯಾಗ ಐತಂತ್ರಿ ಪಾಂಡವಭವನ ಹತ್ರ. ಅಲ್ಲಿ ಹೋಗಿ ನಿಂತ ಕೂಡಲೇ ಇದು ಬಾಬಾ ಬಂದು ಉದ್ಘಾಟನೆ ಮಾಡಬೇಕು, ಆಮೇಲೆ ನಾ ಈ ಗಾಡಿನ ಉಪಯೋಗ ಮಾಡಕಿ ಅಂತಂದ್ರಂತೆ ದಾದೀಜಿ, ಹತ್ತಕ್ಕಿ ಅಂತ ಹೇಳಿ. ಗುಲ್ಜಾ ದಾದಿ ಮ್ಯಾಗ ಹೋದ್ರತ್ತ, ಬಾಬಾ ಬಂದುಬಿಟ್ಟಂತ್ರ. ಆಮೇಲೆ ಲಿಂಬೆಹಣ್ಣು ಎಲ್ಲ ಇಟ್ಟು ಮಾಲಿ ಗಿಲಿ ಹಾಕಿ ಎಲ್ಲ ಪೂಜೆ ಮಾಡ್ಕೊಳ್ಳೆ. ಅವಾಗ ಬಾಬಾ ಅಂತ, ಏಕೆ ಛೋಟಾ ಗಾಡಿ ತೇರೆ ತೋ ಗಾಡಿ ಕ್ಯೂ ಲಗ್ನೆ ವಾಲಿ ಅಂತಂದ್ರತ್ರ. ಇವೇನು ಒಂದು ಸಣ್ಣ ಗಾಡಿ, ಇನ್ನು ಮುಂದೆ ಹಿಂಗೆ ಸಮಯ ಬರೋದೈತಲ್ಲ, ಗಾಡಿನ ಕ್ಯೂ ಹತ್ತು ಹೋದವತ್ತೆ. ಹಂಗೆ ಆತ್ರಿ ಮಧುಬನ್ಯಾಗ ಗಾಡಿ ಹಚ್ಚಾಕ ಕ್ಯಾಂಪಸ್ ಬೇಕಾಗೈತ್ರಿ. ಅಟ್ಟು ಗಾಡಿಗಳಾಗ್ಯಾವ್ರಿ ಹೇಳ್ರಿ. ಅಂದ್ರೆ ಬಾಬಾ ನೀವು ಮಧುಬನ್ ಹೆಂಗೈತಂದ್ರೆ, ಯಾವ ಗಾಡಿ ಇವತ್ತು ಹೊಸ ಟ್ರೆಂಡ್ ಬಂದೈತಂದ್ರೆ ಮಧುಬನ್ಯಾಗ ಐತ್ರಿ. ಇವತ್ತು ಯಾವ ಮಷಿನ್ ಎಲ್ಲಿ ಹೇಳ್ರಿ, ಆ ಮಷಿನ್ ಎಲ್ಲ ಮಧುಬನ್ಯಾಗ ಐತ್ರಿ. ಅಂದ್ರೆ ಬಾಬಾ ನೋಡ್ರಿ ಹೆಂಗೆ ವರದಾನ ಕೊಟ್ಟಿರೋದು ಹೆಂಗೆ ಆತ್ರಿ. ಆಮೇಲೆ ಇಷ್ಟ ಆತ್ರಿ. ಆಮೇಲೆ ದಾದಿ ಒಂದ್ಸಲ ದೀದಿ ಮನ್ಮೋಹಿನಿಜಿ ಯಾರ್ದು ಒಬ್ರು ಸಿಸ್ಟರ್ ರೀ, ಅವರು ಬಾಬಾನ ಮನೆ ಭಾರತ ದೇಶನಾಗ ತೊಗೋಬೇಕಾದ್ರೆ ಭಾಳ ವಿಶೇಷವಾದಂಥ ಸಹಯೋಗ ಕೊಟ್ಟಿದ್ರತ್ರಿ. ಅವರು ಒಂದ್ಸಲ ಮಧುಬನ್ ಕರೆದ್ರತ್ರಿ. ಅವರು ಮಧುಬನ್ಗೆ ಬಂದ್ರಂದ್ರಿ. ಮಧುಬನ್ಗೆ ಬಂದಾಗ ದಾದಿ ತನ್ನ ಕಮ್ರ ಬಿಟ್ಕೊಟ್ರತ್ರಿ, ರೂಮ್ ಬಿಟ್ಕೊಟ್ರ. ಅವಾಗ ಇವ್ರು ಅಂದ್ರಂತ, ಎಲ್ಲರೂ ಅನ್ನತ್ತಾರಂತ, ದಾದಿ ನಿನ್ನ ರೂಮ್ ಯಾಕೆ ಬಿಟ್ಟುಕೊಟ್ಟು, ಅವಶ್ಯಕತೆ ಇಲ್ಲ, ನಿನಗೆ ಗೊತ್ತಿಲ್ಲ ಅವ್ರು ಯಾರು ಅದಾರ ಅಂತ ಹೇಳಿ. ಅವ್ರು ಯಾರು ಅದಾರ ನಿಮ್ಗೆ ಗೊತ್ತಿಲ್ಲ, ನಮಗೆ ಅವಶ್ಯಕತೆ ಇದ್ದಾಗ ಆ ಸಮಯದಲ್ಲಿ ನಮಗೆ ಸಹಯೋಗ ಕೊಟ್ಟವರು, ಭಾಳ ಬೆಗ್ರಿ ಸಮಯದಾಗ ಇದ್ದಾಗ ತಮ್ಮ ಸಹಯೋಗದ ಕೊಟ್ಟಿದ ದಾನದಿಂದ ಅದಕ್ಕೋಸ್ಕರ ನಂದೇನೂ ಹತ್ತೋದಿಲ್ಲ ಅಂತ ಹೇಳಿ ತಾವು ಬೇರೆ ರೂಮ್ದಾಗ ಬಂದು ಅವ್ರಿಗೆ VIP ಆಗಿ ಟ್ರೀಟ್ ಮಾಡ್ರಿ. ಹಂಗೆ ದಾದಿದು ಏನೈತ್ರಿ, ದೊಡ್ಡ ಮನಸ್ಸು ಭಾಳ ಐತ್ರಿ. ದಾದಿದ ಯಾಕಂದ್ರೆ ದಾದಿ ಮಧುಬನ್ಯಾಗ ಭಾಳ ಇರ್ತಿದ್ರಲ್ರಿ. ಯಾಕೆ ಬ್ರಹ್ಮ ಬಾಬಾ ಶರೀರ ಬಿಟ್ಟ ಮೇಲೆ ಎಲ್ಲ ತಮ್ಮ ಶಕ್ತಿಯನ್ನು ದಾದಿ ಕೊಟ್ಟು ಹೋದ್ಮೇಲೆ ದಾದಿ ಏನು ಮಾಡಕತ್ರಿ, ಮಧುಬನ್ಯಾಗ ಇರಾಕತ್ರಿ. ಮಧುಬನ್ಯಾಗ ಸ್ಪೆಷಲಿ ಯಾರು ಇರ್ತಾರೆ, ಕುಮಾರ್ಗಳೇ ಇರ್ತಾರೆ, ಅನ್ನಂದಿರಲ್ರಿ. ಅದಕ್ಕೆ ದಾದಿ ಹೆಸರೇನು ಬಂತು, ಕುಮಾರ್ಕಾ ದಾದಿ ಅಂತ ಹೆಸರು ಬಂತು. ದಾದಿ ಇದ್ದಾಗ ಎಲ್ಲರೂ ಮಲ್ಕೊಂಡ್ಬಿಡ್ತಿದ್ರಂತೆ. ಅಮೃತ ವೇಳೆ ಆದ್ಮೇಲೆ ಮಲ್ಕೊಂಡ್ಬಿಡೋರತ್ತು. ಅದಕ್ಕೆ ದಾದಿ ಅನ್ನೋದು, ಇವ್ರು ಅಮೃತ ವೇಳೆ ಆದ್ಮೇಲೆ ಮಕ್ಕೊಂಡು ಮೈ ಉಬ್ಬಿಸ್ತಾರೋ, ಇವ್ರಿಗೆ ಎಕ್ಸಸೈಸ್ ಮಾಡ್ಸಕ್ಕೆ ಹಚ್ಚಬೇಕಂತ ಹೇಳಿ ಏನು ಮಾಡೋರತ್ತ, ಒಬ್ರು ಅಣ್ಣವ್ರನ್ನ ನಿಮಿತ್ತ ಮಾಡಿರತ್ತ, ಎಲ್ಲರನ್ನೂ ಎಬ್ಸ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ನೀನು ನಕಿಲಿಕ್ಕೆ ಹತ್ರ ಜಾಗಿಂಗ್ ಮಾಡ್ಸಕ್ಕೆ ಕರ್ಸ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಎಲ್ಲ ಮಲ್ಕೊಂಡು ಬರೀ ಮೈ ಉಬ್ಬದಾತಾವು ಅಂತ ಹೇಳಿ ಒಂದು ನಿಮಿತ್ತ ಅಣ್ಣವ್ರಿಗೆ ಹಚ್ಚಿದ್ರತ್ತ. ಅವ್ರನ್ನ ಎಲ್ಲರೂ ಎಬ್ಸ್ಕೊಂಡು ಕರ್ಕೊಂಡು ಹೋಗಿ ಅವ್ರಿಗೆ ವಾಕಿಂಗ್ ಮಾಡ್ಸಕ್ಕೆ ಹಚ್ತಿದ್ರು. ಆಮೇಲೆ ಒಂದು ಸಲ ದಾದಿಗೆ ಯೋಚನೆ ಬಂತು, ಯಾರ್ಯಾರು ಅಮೃತ ವೇಳೆ ಹೇಳ್ತಾರೆ ಮತ್ತು ಅಮೃತ ವೇಳೆ ಎದ್ದು ಏನೇನು ಮಾಡ್ತಾರೋ. ಅದಕ್ಕೆ ದಾದಿ ಏನು ಮಾಡಿದ್ರಂತೆ, ಶರಗ ಹಚ್ಕೊಂಡು ಏನು ಮಾಡಿದ್ರಕ್ಕೋರ ಗೊತ್ತಿಲ್ಲದ ರೂಮ್ನಾಗ ಎಂಟ್ರಿ ಆತದ, ಅಣ್ಣಂದಿರ ರೂಮ್ನಾಗ ಎಂಟ್ರಿ ಆದ್ರತ್ತ. ಆಮೇಲೆ ಎಂಟ್ರಿ ಆದ್ಕೂಲೆ ಅಣ್ಣಂದಿರೆ ಮಾತಾ ಅಣ್ಣಂದಿರ ಭಾಯಿಯೋ ಕಾ ರೂಮ್ ಇಧರ್ ನೀ ಆನಾ ಹೋತಾ ಹೈ, ಚಲೋ ಚಲೋ ಜಾವ್ ಹೋತಾ. ಅರೆ ಆ ಶರಗ ಹಚ್ಕೊಂಡೆ ಅವ್ರು ಮಾತಾ ಅಂತ ತಿಳ್ಕೊಂಡಾರೆ, ಇದು ಅಣ್ಣಂದಿರ ರೂಮ್ ಐತಿ, ನೀವು ಇಲ್ಲಿ ಬರಕ್ಕೆ ಹೋಗ್ಬೇಡ್ರಿ ಅಂತ ಕಳಿಸ್ಬಿಟ್ರ. ದಾದಿ ಅವಾಗ ಗೊತ್ತಾದ ದಾದಿ ಬಂದಾರತ್ತೆ ಹೇಳಿ. ದಾದಿ ಒಬ್ರು ಅಣ್ಣವ್ರು ಕರ್ಕೊಂಡ್ಬಂದಿದೆ, ಯಾರ್ಯಾರು ಮಾಡ್ಕೊಂಡಾರ ಹೆಸರು ಬರ್ಸ್ಕೊಟ್ರತ್ತ. ಹೋಗಿ ಎಲ್ಲ ಹೆಸರು ಬರ್ಕೊಂಡು ದೀದಿ ಕಡೆ ಲಿಸ್ಟ್ ಹೋತತ್. ದೀದಿ ಇವರೆಲ್ಲರೂ ಅಮೃತ ವೇಳೆ ಮಕ್ಕೊಂಡಾರ, ಇವ್ರು ಯಾರೂ ಹೇಳಂಗಿಲ್ಲ ಅಂತ ಹೇಳಿ. ದೀದಿ ಅಂದ್ರೆ ದೀದಿ ರೀ, ಅವ್ರು ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್,
ಧರ್ಮರಾಜ ಎಲ್ಲರೂ ಕಾಲೆಲ್ಲ ನಡವಾಗತ್ತು. ಇನ್ನು ನಾವು ಹೆಸರು ಹೋಗೈತಂದ್ರೆ ಇನ್ನೇನು ಪನಿಷ್ಮೆಂಟ್ ಅಂತ ಹೇಳಿ. ಆಮೇಲೆ ದೀದಿ ಕರೆದ್ರತ್ತ ಒಬ್ರೊಬ್ರೆ ಯಾರ್ಯಾರು ಅನ್ನೋರು ಹೇಳ್ತಿದ್ರು, ಇವತ್ತು ನಿಮ್ಮ ಹೆಸರು ಕರೆಯತ್ತಾರ ಬರೋತ್ತಿಗೆ ಎಲ್ಲರೂ ಕಾಲು ನಡ್ಗಾಕತ್ತೋತ್ರ. ಬಂದು ಕರೆದತ್ತ ಬ್ರಾಹ್ಮಣ ಆಗುವಾಗ ಅಮರ ಭವದ ವರದಾನ ನಿನಗೆ ಅಮೃತ ವೇಳೆ ಸಮಯ ಸಿಗ್ತೈತಿ, ಅದರ ಟೈಮ್ ನೀನು ಮಕ್ಕೋತಿ ಅಂದರೆ ನಿನಗೇನು ಶಕ್ತಿ ಸಿಗ್ತೈತಿ, ನಿನಗೇನು ವರದಾನ ಸಿಗ್ತೈತಿ ಅಂತ ಹೇಳಿ ದೀದಿಯವರಿಗೆ ಒಂದಿಟ್ಟು ತಿಳುವಳಿಕೆ ಕೊಟ್ಟು ಅವ್ರಿಗೆ ಟೋಳಿ ಕೊಟ್ಟು ಇನ್ನೊಂದ್ಸಲ ನೀ ಹಿಂಗೆ ಮಾಡಕ್ಕೆ ಹೋಗ್ಬೇಡಂತ ಹೇಳಿ ಅವ್ರಿಗೇನು ಮಾಡ್ರಿ ಕಳಿಸ್ಕೊಟ್ರಿ. ಹಿಂಗೆ ದಾದಿ 1 2 ರೀ ಪಾಲನೆ ಕೊಡು ಏನ್ರಿ ಮುರಳಿ ಕ್ಲಾಸ್ ಹಿಡ್ಕೊಂಡು ಅವ್ರನ್ನ ಗಟ್ಟಿ ಮಾಡೋದು ಹೇಳ್ರಿ. ಅಕ್ಕೋರ ನಾವು ಅಕ್ಕಂದಿರ್ನ ಗಟ್ಟಿ ಮಾಡೋದು ಸಹಜ ರೀ, ಬೇಗ ಬಾಗ್ತೇವ್ರಿ. ಅಣ್ಣಂದಿರ್ನ ಕಂಟ್ರೋಲ್ ಮಾಡೋದು ಒಬ್ರಕ್ಕಿಂತ ಒಬ್ರು ಅರ್ಥ ಮಾಡ್ಕೋರಿ. ಆ್ಯಕ್ಚುಲಿ ಅಣ್ಣಂದಿರ ಲೌಕಿಕನಾಗ ಹೆಂಗಿರ್ತೈತ್ರಿ, ಹಿಂಗಿರ್ತಾರ್ರಿ ಅವ್ರು. ಇಲ್ಲಿ ಬಂದು ಒಬ್ರ ಕೈಯಾಗ ಬಾಗಿ ಒಬ್ರನ್ನ ಹ್ಯಾಂಡಲ್ ಮಾಡೋದಂದ್ರೆ ದಾದಿ ಒಂದು ಪ್ರೀತಿ ಸ್ನೇಹದಿಂದನೇ ಗೆಲ್ಲಲಿಕ್ಕೆ ಸಾಧ್ಯ ರೀ. ಇದು ಅರ್ಥ ಐತ್ರಿ ಅವ್ರು. ಅಕ್ಕಂದಿರ್ನ ಕಂಟ್ರೋಲ್ ಮಾಡ್ಬೋದ್ರಿ, ಅಣ್ಣಂದಿರ್ಕ ಒಬ್ರು ಒಂದು ಮಾತಾಡ್ತಾರೆ, ಒಬ್ರು ಒಂದು ತಿಟ್ಟು ತೆಗಿತಾರೆ. ಕರೆ ಆ ದಾದಿ ಹೆಂಗೆ ಪಾಲನೆ ಕೊಟ್ಟಿರ್ಬೇಕು ಕುಮಾರ್ಕ ದಾದಿ ಅಂತ ಯೋಚನೆ ಮಾಡ್ರಿ. ಒಂದ್ಸಲ ಮಳೆ ಬರಾಕತ್ತೈತಿ, ಜೋರು ಮಳೆ ಬಿಸಾಕತ್ತೈತ್ರಿ. ದಾದಿ ಭಾಳ ಪ್ರೀತಿ ಅಂತ್ರಿ ಮಳೆ ಬರೋದಂದ್ರೆ. ಪ್ರಭು ಕಾ ಪ್ಯಾರಾ ಪಾನಿ ಅಂತ ಹೇಳಿ ಜಿಗ್ದಾಡೋರತ್ರಿ. ಕ್ಲಾಸ್ನಾಗ ಕೂತ್ಕೊಂಡು ಜೋರು ಮಳೆ ಬಂದ ಕೂಡಲೇ ಜೋರು ಮಳೆ ಬಿಸಾತೈತೆ ಅಂದಮೇಲೆ ಬಜ್ಜಿ ಆಗಬೇಕಲ್ಲ, ಹೋರಿ ಎಲ್ಲರೂ ಅಡುಗೆ ಮನೆಯಾಗ ಎಲ್ಲರೂ ಹೋರಿ ಅದು ಕಳಿಸ್ಬಿಡೋರ ಹತ್ರ. ಅಡುಗೆ ಮನೆಯಾಗ ಕಳಿಸಿ ಬಜ್ಜಿ ತಯಾರಾಗುವ ಅಂತ್ರಿ. ಬಜ್ಜಿ ಎಲ್ಲರೂ ಕೂತ್ಕೊಂಡು ತಿನ್ನೋರತ್ತ, ಪಿಕ್ನಿಕ್ ಕರ್ಕೊಂಡು ಹೋಗೋರತ್ರ. ಒಂದ್ಸಲ ಒಬ್ರು ಅಣ್ಣವ್ರಿಗೆ ಹೇಳಿದ್ರಂತ, ಏನು ಹೇಳಿದ್ರಂತ, ಒಂದು ದೊಡ್ಡ ಸ್ಪೆಷಲ್ ಗಾಡಿ ದಾದಿಗೆ ತೊಗೊಂಬರ್ರಿ ಅಂತ ಅಂದ್ಕೊಳ್ಳಿ ಅವ್ರು ಹೋಗಿ ಬಸ್ ತೊಗೊಂಬಂದ್ಬಿಟ್ರಿ. ಎಲ್ಲರಿಗೂ ಸಿಟ್ಟು, ಸೆಕೆಂಡ್ ಹ್ಯಾಂಡ್ ಅದು ಡಗ್ಗ ಗಾಡಿ ತೊಗೊಂಬಂದ್ರತ್ತ. ಸಿಟ್ಟು ಬರುತ್ತೆ, ಎಲ್ಲರಿಗೂ ಸಿಟ್ಟು ಬರುತ್ತೆ. ಕರೆ ದಾದಿ ಸಿಟ್ಟು ಬರಲಿಲ್ಲ ರೀ. ಅದ್ರಾಗೂ ಕಲ್ಯಾಣ ಅಂತ ತಿಳ್ಕೊಂಡು ತಂದು ದೊಡ್ಡ ಗಾಡಿನ ತಂದು ಚೋಣ ತೊಗೊಂತ ಎಲ್ಲರೂ ಪಿಕ್ನಿಕ್ ಹೋಗೋಣ ನಡ್ರತ್ತ. ಪಿಕ್ನಿಕ್ ಕರ್ಕೊಂಡು ಹೋದ್ರತ್ತ. ಅಕ್ಕ ನೀವು ಯಾವಾಗ ಕರ್ಕೊಂಡು ಹೊಂಟ್ರಿ ಏನ್ರಿ ಅವ್ರು ಎಲ್ಲರೂ ಅವ್ರು ಕೇಳಿ ಅವ್ರು ಎಲ್ಲರನ್ನೂ ಕರ್ಕೊಂಡು ಪಿಕ್ನಿಕ್ ಹೋದ್ರತ್ತಕ್ಕೋರ. ಪಿಕ್ನಿಕ್ ಕರ್ಕೊಂಡು ಹೋಗಿ ಎಲ್ಲ ಕಡೆ ಬೇರೆ ಬೇರೆ ಕಡೆ ಕರೆಸಿ ಅವ್ರ ಕಡೆ ಅಲ್ಲೆಲ್ಲೇ ಸ್ಥಳದಲ್ಲೇ ನಿಂತ್ಕೊಂಡು ಅಲ್ಲೆಲ್ಲ ಅಡುಗೆ ಮಾಡ್ಕೋತ ಅಲ್ಲೆಲ್ಲ ಬಜ್ಜಿ ತಿನ್ಕೋತ ಹೋದ್ರಂತ. ಹಂಗೆ ದಾದಿ ಏನೈತೆ ಅಂದ್ರೆ ಭಾಳ ರಮಣೀಕ್ ರೀ, ಭಾಳ ಖುಷಿ ಪಡಿಸೋದು, ಭಾಳ ಉಮ್ಮಂಗ ಉತ್ಸಾಹದಲ್ಲಿ ತರುವಂಥ ದಾದಿ ಇದ್ರಿ. ಆಮೇಲೆ ಒಂದು ಸಲ ಪ್ರಕಾಶ್ ಮಣಿ ದಾದೀಜಿ ಏನು ಮಾಡಿದ್ರು ಅಂದ್ರೆ ದಾದಿಗೆ 3000 ಜನರದ ಓಂ ಶಾಂತಿ ಭವನ ತೊಗೋಬೇಕಾಗಿತ್ತು, ತಯಾರು ಮಾಡೋದಿತ್ತು. ಅವಾಗ ಗುಡ್ಡ ರೀ, ನೀವು ನೋಡಿರಲ್ಲ ಓಂ ಶಾಂತಿ ಭವನ ಹೆಂಗೈತಿ, ಗುಡ್ಡದ ಮೇಲೆ ಐತಿ. ಪರ್ಮಿಷನ್ ಸಿಗಂಗಿಲ್ಲ ರೀ ಗುಡ್ಡ ಹೊಡ್ಯಾಕ್ರಿ ಗೌರ್ಮೆಂಟ್ದಿಂದ ರೀ ಅನ್ನೋರು. ಆದರೂ ಕೂಡ ದಾದಿ ಹೆಂಗೋ ಮಾಡಿ ಜಾಸ್ತಿ ಹೊಡಿಲಾರ್ದ 3 ಫ್ಲೋರ್ ಗತಿ ಗುಡ್ಡವನ್ನು ಓಂ ಶಾಂತಿ ಭವನ್ ತಯಾರು ಮಾಡಿ 3000 ಜನರದ್ದು ಅಕಾಮಡೇಷನ್ ಇದು ಮಾಡಿ. ಕರೆ ಪಾಂಡವ ಭವನ್ಗೆ ಇರೋದು ಎಟ್ರಿ 450 ಜನರಿಗಟ್ಟ ಬಂದ್ರೆ ಎಟ್ರಿ ಓಂ ಶಾಂತಿ ಭವನ್ಗೆ 3000 ಜನ. ಅಲ್ಲೆಲ್ಲ ಎಲ್ಲೆಲ್ಲಿ ಜಾಗ ಸಿಗ್ತೈತಲ್ಲ, ಗುಡಿ ಅನ್ರಿ, ಹೋಟೆಲ್ ಅನ್ರಿ, ಎಲ್ಲ ಕಡೆ ದಾದಿ ಏನು ಮಾಡಿದ್ರು ಪರ್ಮಿಷನ್ ತೊಗೊಂಡು ಬುಕ್ಕಿಂಗ್ ಮಾಡಿಸಿದಾದ್ಮೇಲೆ ಖರ್ಚಾಯ್ತು. ಅವಾಗ ದಾದಿ ಅನ್ನೋರತ್ತ, जितना था उतना सब खर्चा हुआ, एक भी मैंने उधार नहीं लिया और ज़्यादा पैसे अभी 1 भी रुपये भंडार में भी नहीं है. ಏನು ಪ್ರೋಗ್ರಾಮ್ ಆತಲ್ರಿ 3000 ಜನರದ, ನಾ ಯಾರ ಕಡೆನೂ ಉಧಾರ ತೊಗೊಂಡಿಲ್ಲ. ಉಧಾರ ಅಂದ್ರೆ ಸಾಲ ತೊಗೊಂಡಿಲ್ಲ, ಮತ್ತು 1 ರೂಪಾಯಿ ಭಂಡಾರ್ನಾಗೂ ಉಳ್ದಿಲ್ಲ. ಎಟ್ಟು ಬಂದಿತ್ತು ಅಟ್ಟು ಖರ್ಚಾತ. ಅದಕ್ಕೆ ದಾದಿ ಹೇಳೋರತ್ತೆ, ಏ ಬುಡ್ಡಾ ಬಾಬಾ है ना, ये बुढ़ा दादा ये बहुत चतुर सुजान है, ये कुछ ज़्यादा नहीं देता और कम भी नहीं देता. ಏನಂತಾರೆ, ಏನು ಜಾಸ್ತಿನೂ ಕೊಡೋದಿಲ್ಲ ಈ ಅಜ್ಜ, ಹೆಚ್ಚು ಕೊಡೋಂಗಿಲ್ಲ. ಎಟ್ಟು ಇರ್ತೈತಿ ಅಟ್ಟು ಅಲ್ಲಿ ಏನು ಮಾಡಿಬಿಡ್ತೈತಿ ಕಲಾಸ್ ಮಾಡ್ತಾರೋ ಅಂತ ಹೇಳಿ ದಾದಿ ಹಂಗೆ ಹೇಳೋರತ್ತ. ಅಟ್ಟು ದಾದಿಗೆ ಇದು. ಆಮೇಲೆ ಒಂದು ಸಲ ಬಾಬಾ ಬಂದಿದ್ರಂತ್ರಿ. ಬಾಬಾ ಬಂದು ಒಮ್ಮೆ ಹಿಂಗೆ ಹೋಗಿದ್ರಂತ್ರಿ. ಮತ್ತು ತೆಗೆದು ದಾದಿ ಇಶಾರೆ ಮಾಡಿ ಹೇಳಿದ್ರು, ಈ ಹಾಲು ಹಾಕೋರು ನಿಮ್ಮ ಕಡೆ ಏನು ಬರ್ತಾರಲ್ಲ ಅವ್ರ ಕಡೆ ಜಾಗ ಭಾಳ ಐತಿ, ಆ ಜಾಗ ಹಾಲ್ದವ್ರು ಬರ್ತಾರಲ್ಲ ಅವ್ರ ಕಡೆ ಜಾಗ ಭಾಳ ಐತಿ ಅಂತ ಹೇಳಿ ಕಣ್ಣು ಮುಚ್ಚಿಬಿಟ್ರದು. ದಾದಿಗೆ ತಿಳಿಲಿಲ್ಲ ಅಂತ, ಈ ಡೈರಿ ಹಾಲು ಹಾಕಕ್ಕೆ ಬರ್ತಾರಲ್ರಿ ಬಾಬಾನ ಮನೆಗೆ, ಅವ್ರ ಕಡೆ ಜಾಗ ಭಾಳ ಐತಿ ಅಷ್ಟೇ ಹೇಳಿ ದಪ್ಪ ಆಗ್ಬಿಟ್ರು. ದಾದಿಗೆ ತಿಳಿಲಿಲ್ಲತ್ತ. ಒಬ್ರು ಅಣ್ಣವ್ರು ವಲ್ಲಭನ್ನೋರು ಅಂತ ಇದ್ರಂತ್ರಿ, ಅವ್ರಿಗೆ ಹಾಲು ತೊಗೋತಿದ್ರತ್ರ. ಹಾಲ್ದಾಗ ಬಂದು ಏನು ಹೇಳ್ದ, ನನ್ನ ಕಡೆ ಜಾಗ ಐತಿ ಭಾಳ ಐತಿ, ಅಲ್ಲಿ ನಾವೇನು ಬೆಳೆಯಂಗಿಲ್ಲ. ಯಾಕಂದ್ರೆ ರಾಜಸ್ಥಾನ ಊರ್ನಾಗ ಏನು ಬೆಳಿತೀರ ಅನ್ನೋ ಒಣನೆಲ್ಲ, ಅಲ್ಲಿ ಏನು ಬೆಳೆಯಂಗಿಲ್ಲ, ನೀವು ತೊಗೋತೀರೇನಂತ.
ಅವ್ರು ಅನ್ನೋರು ಅಂದರು ದಾದಿ ಕೇಳಿ ಬರ್ತೀವಿ ಅಂತದ. ದಾದಿ ಅಂದರು, ದಾದಿ ಬಂದು ಹೇಳ್ದತ್ತ ಹಿಂಗೆ ಜಾಗ ಭಾಳ ಐತಿ ತೊಗೊಳ್ಳೇನ ದಾದಿ. ಹಾಂ, ಮುಂಜಾನೆ ಬಾಬಾ ಇದನ್ನೇ ಹೇಳ್ದ, ಅದು ಕರಿನ ಆತ್ಲ, ಅದು ತೊಗೊಂಡ್ಬಿಡಿ ಅಂತ ಅಂದ್ಬಿಟ್ರತ್ತ. ತೊಗೊಂಡ್ರತ್ತ. ಅದು ಜ್ಞಾನ ಸರೋವರ ಅಂತ ಅದು ಗುಡ್ಡಾರೆ ರೀ, ಗೌರ್ಮೆಂಟ್ ಒಡ್ಯಾಕೆ ಕೊಡಂಗಿಲ್ಲ ರೀ. ಅಲ್ಲಂತೂ ಹೆಂಗಾಗಿತ್ತಂದ್ರೆ ಬ್ಯಾನ್ ಆಗಿತ್ತು, ಅಲ್ಲಿ ಏನೂ ಬೆಳೆಯೋದಿಲ್ಲ ಅಂತ ಹೇಳಿಬಿಟ್ಟಿದ್ರಿ. ಆಮೇಲೆ ಇನ್ನು ಕಟ್ ಮಾಡೋಕ್ಕೂ ಬರೋದಿಲ್ಲ, ಭವನ್ ಕಟ್ಟಬೇಕಂದ್ರೆ ಹೆಂಗೆ ರೀ. ಮತ್ತು ಇವು ಏನೇನೋ ಇವು ಜ್ಞಾನ ಸರೋ ಓಂ ಶಾಂತಿ ಭವನ್ ಅದಾವಲ್ಲ, ಇವ್ರು ಎಲ್ಲರೂ ಕುಮಾರ ಅಣ್ಣಂದಿರೇ ಕಟ್ಟಿದಾರಂತ್ರಿ ಕೋರು, ತಮ್ಮ ಕೈಯಲ್ಲೇನಲೇ ಕಟ್ಟಿದ್ದಾರೆ ಕೋರು, ಲೇಬರ್ಸ್ ಇಲ್ರಿ. ಮತ್ತು ತಾವ ಸ್ವತಃ ತಮ್ಮ ಫಿಸಿಕಲಿ ವರ್ಕ್ದಿಂದನೇ ಕಟ್ಟಿದ್ದಾರೆ. ಸೊ ಹಿಂಗಾತ್ರಿ. ಆಮೇಲೆ ಓಂ ಶಾಂತಿ ಇದು ಜ್ಞಾನ ಸರೋವರನಾಗ ಹೊಡಿಬಾರ್ದಂತ ಪರ್ಮಿಷನ್ ಸಿಗಂಗಿಲ್ಲ. ಖರೆ ಅದೇ ಸಮಯ ಭಾವನ್ ಕಮಾಲ್ ಇಷ್ಟು ಭಾರಿ ಐತಲ್ರಿ, ಏನು ನೋಡ್ರಿ ಅನ್ನೋರು ಯೋಚನೆ ಮಾಡಿರಿ. ಅದೇ ಸಮಯನಾಗ ಆಂಧ್ರ ಪ್ರದೇಶ್ ತೆಲಂಗಾಣದ ಚೆನ್ನಾರೆಡ್ಡಿಯವರು ಗವರ್ನರ್ ಆಗಿ ರಾಜಸ್ಥಾನಾಗ ಒಂದೇ ವರ್ಷ ಸಲುವಾಗಿ ಶಿಫ್ಟ್ ಆಗಿದ್ರು ನೋಡ್ರಿ. ಒಂದೇ ವರ್ಷ ಸಲುವಾಗಿ ಅಲ್ಲಿ ಬಂದಿದ್ರು. ಅವಾಗ ಅವ್ರ ಜ್ಞಾನದಲ್ಲಿ ಅಂದ್ರೆ ಜ್ಞಾನ ಕೇಳಿದ್ರು. ಅವ್ರು ಹೇಳಿದ್ರೆ ನಾ ಮಾಡಿಕೊಡ್ತೀನಿ ದಾದಿ, ನೀ ಏನೂ ಯೋಚನೆ ಮಾಡಬೇಡ ಅಂತ ಪ್ರಿನ್ಸಿಪಲ್ ತೆಗೆದು ಎಲ್ಲ ಕಡೆಯಿಂದ ಜಾಗ ಫ್ರೀ ಮಾಡ್ಕೊಂಡು ಜಾಗ ಮಾಡಿ ಅವ್ರಿಗೆ ಕೊಟ್ಟುಬಿಟ್ರು. ಒಂದು ವರ್ಷನಿಗೆಲ್ಲ ಕೊಟ್ಟು ನಾನು ಏನರ ಕಲ್ಲು ಹಾಕಕ್ಕೆ ಏನ್ರಿ ಸ್ಟೋನ್ ಸೆರೆಮನಿ ಹಾಕಲಿಕ್ಕೆ ಅಡ್ಗಲ್ ಅಂತಿರ್ಲ ಅಡಿಗೆ ಸಮಾರಂಭಕ್ಕೆ ನಾನು ಬರ್ತೇನೆ ಅಂತ ಹೇಳಿ ತಾವ ಸ್ವತಃ ಬಂದು ಎಲ್ಲರೂ ಒಂದೊಂದು ರೂಪಾಯಿಂದ ಹಾಕಿ ಅದನ್ನು ಜ್ಞಾನ ಸರೋವರ ಕಟ್ಟಿದ್ರು. ಅದಾಗ ದಾದಿ ಅದಕ್ಕೊಂದು ಸ್ಪೆಷಲ್ ಉದಾಹರಣೆ ಹೇಳ್ತಾರೆ. ಒಂದು ಮಹಾರಾಷ್ಟ್ರ ಮಾತೆ ಇರ್ತೈತ್ರಿ, ಕಸ ಪರಿಶಿ ಮಾಡುವಂಥ ಮಾತೆ ರೀ. ಒಂದೊಂದು ರೂಪಾಯಿ ಜೋಡಿಸಿ ಉಂಗುರ ಮಾಡಿದ್ಲತ್ರಿ. ಅದು ಜ್ಞಾನ ಸರೋವರಕ್ಕೆ ಬಾಬಾನ ಮನೆ ಕಟ್ಟಡ ಮನೆಗೆ ಯೂಸ್ ಆಗಲಿ ಅಂತ ಹೇಳಿ ಅದನ್ನು ದಾದಿ ಕ್ಲಾಸ್ನಾಗ ಹಾಕ್ಕೊಂಡು ಬಂದು ಕುಣ್ದಾಡತ್ತ. ಇದೇನು ಉಂಗುರ ಐತ್ಲ, ಇದು ನಾನು ಒಂದು ಮಾತೆ ಕಳಿಸೈತಿದೆ ಅಂತ ಹೇಳಿ ಎಲ್ಲರೂ ಉತ್ಸವ. ಇಂಥದ್ರಿಂದ ದೊಡ್ಡ ಭವನ್ ತಯಾರಾಗಕತ್ತೈತಿ. ಎಲ್ಲರೂ ಖುಷಿ ಪಡಿಸಿ ದಾದಿ ಆ ಮಾತೇನು ಹೊಗಳಿದ್ರಿ. ಆ ಮಾತೆ ಟೀಚರ್ ಅಕ್ಕೋರ್ ಕೈಯಾಗ ಕೊಟ್ಟು ಕಳಿಸಿದ್ರು. ನನಗಂತೂ ಬರೋಕ್ಕೆ ಬರೋದಿಲ್ಲ, ನೀವು ಹೋಗಿ ದಾದಿ ಕೈಯಾಗ ಕೊಟ್ರಿ ಅಂದ್ರೆ ಅಕ್ಕೋರು ಯೋಚನೆ ಮಾಡಿರಿ. ಆ ಖುಷಿ ಎಟ್ಟು ಹೇಳ್ರಿ, ಉತ್ಸಾಹ ಹೇಳ್ರಿ. ಅಂದರೆ ಬಾಬಾನ ಮನೆ ಇವತ್ತು ಯಾರು ದೊಡ್ಡ ಸಾವ್ಕಾರ ಮಂದಿದಿಂದ ಆಗಿಲ್ರಿ. ಇದು ಒಂದೊಂದು ರೂಪಾಯಿ ಒಂದೊಂದು ಹನಿ ಮಾತೇರದಿಂದ ಎಲ್ಲರದಿಂದ ಸೇರಿ ಏನಾಗೈತ್ರಿ, ಇದು ದೊಡ್ಡದು ಏನಾಗೈತ್ರಿ ಮಹಲ್ಗಳು ತಯಾರಾಗ್ಯಾವ್ರಿ. ಆಮೇಲೆ ಒಂದು ಸಲ ಆಮೇಲೆ ಇನ್ನು ಶಾಂತಿವನ್ ರೀ, ಭೋಪಾಲ್ ಬಾಯಿಜಿ ಅಂತ ಅದಾರ, ನೀವು ನೋಡಿರ್ಬೇಕ್ರಿ. ಅವ್ರು ಈಗ ರೀಸೆಂಟಾಗಿ ಶರೀರ್ ಬಿಟ್ಟಾರೆ. ಅವ್ರಿ ಭೋಪಾಲ್ ಬಾಯಿಜಿನ ಅವ್ರು ತಮ್ಮ ಹೆಸರಲ್ಲೇ ಅದು ಆಸ್ತಿ ತೊಗೊಂಡಿದ್ರಿ. ಅವ್ರಿ ರಾತ್ರಿ ಎಲ್ಲ ಒಟ್ಟು ಬಾಬಾ ಮಳ್ಕೋಕ ಕೊಡ್ತಿರ್ಲಿಲ್ಲತ್ತೆ. ನೀ ಈ ಜಾಗ ತಗೋ, ನೀ ಈ ಜಾಗ ತಗೋ, ನೀ ಈ ಜಾಗ ತಗೋ, ನೀ ಈ ಜಾಗ ತಗೋ ಅಂತ ಹೇಳಿ ಅವ್ರಿಗೆ ಅನ್ಸತ್ರ. ಹೋಗಿ ದಾದಿ ಹೇಳಿದ್ರೆ ಸಿಟ್ಟು ಮಾಡೋರತ್ತ ದಾದಿ, ಇನ್ಯಾವ ಜಾಗ ತೊಗೊಂಡಿಲ್ಲ, ಇನ್ಯಾವ ಜಾಗ ತೊಗೊಂಡಿಲ್ಲ. ದೀದಿ ಹೇಳಿದ್ರೆ ದೀದಿ ಏನಾರತ್ತ, ಬಾಬಾನ ಮನೆಯೊಳಗೆ 2 ಅಡುಗೆ ಮನೆ ಆಗೋದಿಲ್ಲ, 2 ಭಂಡಾರಿ ನೈ ಬನೆಂಗೆ, ಏಕ್ ಉಪ್ಪರ್ ಅವ್ರ ಏಕ್ ನಿಚ್ಚೆ ನೈ ಎಸೆ ನೈ ಹೋನೆ ವಾಲ, ಏಕ್ ಈ ಭಂಡಾರ ಹೋಗ ಅಂತ ದೀದಿ ಹೇಳೋರತ್ರಿ. ಒಂದೇ ಕಡೆ ಅಡುಗೆ ತಯಾರಾಗುತ್ತೆ, 2 ಅಡುಗೆ ತಯಾರಾಗೋದು. ಯಾಕಂದ್ರೆ ಶಾಂತಿವನ್ಯಾಗ ಅಡುಗೆ ತಯಾರಾಕೈತಿ, ಆಮೇಲೆ ಮ್ಯಾಗ ಹೋಗಂಗಿಲ್ಲ ಮಾಡಂಗಿಲ್ಲ ಅಂತಂದ್ರತ್. ಆಮೇಲೆ ಭೋಪಾಲ್ ಬಾಯಿಜಿ ಮತ್ತು ರಾತ್ರಿ ನಿಂತು ಹತ್ತಂಗಿಲ್ಲ, ಬಾಬಾರ ಅನ್ನೋದು ತಗೋ, ನೀ ತಗೋ ಈ ಜಾಗ, ನೀ ತಗೋ, ನೀ ಈ ಜಾಗ ತಗೋ, ನೀ ಈ ಜಾಗ ತಗೋ ಅಂತ ಹೇಳಿ ಬಾಬಾ ವರದಾನ ಕೊಟ್ರತ್. ಒಂದ್ಸಲ ಈ ಜಾಗ ತಗೋರಿ ಅನ್ನೋಸ್ರಾಗ ಒಂದ್ಸಲ ಅಂದ್ರೆ ಇಡೀ ಅಬು ರೋಡ ನಿಮ್ದು ಆಗ್ಬಿಡ್ತೈತೆ ಅಂತ ಹೇಳ್ಬಿಟ್ರಿ ಬಾಬಾ. ನೋಡ್ರಿ ಅನ್ನೋರು ಯೋಚನೆ ಮಾಡಿರಿ. ಹಂಗಾಗೈತಿ ಈಗ ಅಬು ರೋಡ್ ಎಲ್ಲಿ ನೋಡ್ತೀರಿ ಜೆಂಡಾ, ಎಲ್ಲಿ ನೋಡ್ತೀರಿ ಬಾಬಾನ ಸಿಂಬ, ಎಲ್ಲಿ ನೋಡ್ತೀರಿ ಅದು. ಆಮೇಲೆ ತಗೋ ಅಂದ್ಕೊಳ್ಳಿ ಮತ್ತೆ ದಾದಿ ಕಡೆ ಹೋಗೋರತ್ತ. ಏನು ಮಾಡೋದು ದಾದಿ ಹೇಳಿದ್ರು, ಸಿಟ್ಟು ಮಾಡೋರು ತೊಗೋಬೇಡ ಅಂತ ಹೇಳೋರು ಏನು ಮಾಡ್ಲಿ ತಿಳಿಯಂಗಿಲ್ಲ. ಆಮೇಲೆ ರಮೇಶ್ ಬಾಯಿ ಕಡೆ ಹೋದ್ರತ್ತೆ, ಹೆಂಗೋ ಮಾಡಿ ತೊಗೊಂಡ್ಬಿಟ್ರತ್ರಿ. ತೊಗೊಂಡ್ಮೇಲೆ ದಾದಿ ಹೇಳಿದ್ರತ್ತ, ದಾದಿ ನಾವು ಹಿಂಗೆ ಜಾಗ ತೊಗೊಂಡ್ಬಿಟ್ಟಿವತ್ತೆ. ಆಯ್ತು. ಅವಾಗ ಮೋಹಿನಿ ದೀದಿ ಕಡೆ ಕಳಿಸಿದ್ರತ್ತ, ಹೋಗಿ ನೋಡಿ ಬರ್ರಿ ಏನೇನು ಐತಂತ ಹೇಳಿ, ಹೆಂಗೆ ಐತೆ ಅಂತ ಹೋಗಿ ಬಂದ್ರತ್ತ. ಆಮೇಲೆ ಬಾಬಾ ಅಲ್ಲೇ ದಾದಿಗೆ ಅಂದ್ರತ್ತೆ ಎಲ್ಲರೂ ಸೇರಿ ಏನಂತ ಇಲ್ಲೇ ಅಡುಗೆ ಮಾಡೋಣ ಇವತ್ತು ಅಂತ ಹೇಳಿ ಅಲ್ಲಿಂದ ಗೊಬ್ಬರ ತಂದ್ರೆ, ಹಿಟ್ಟು ತಂದ್ರತ್ತ, ಬದ್ನಿಕಾಯಿ ತಂದ್ರೆ. ಮೋಹಿನಿ ದಿದಿಗೆ ಬದ್ನಿಕಾಯಿ ಸೇರ್ತಿರ್ಲತ್ತ, ಅವ್ರಿಗೆ ಗೊತ್ತೇ ಇರಲಿಲ್ಲ. ಎಲ್ಲರೂ ಅಡುಗೆ ಮಾಡಿದ್ರೆ ಇವ್ರನ್ನ ಮ್ಯಾಗ ಕಳಿಸಿದ್ರತ್ರಿ ಬೋಗ ಹಚ್ಚಾಕ. ಮ್ಯಾಗ ಹೋದ್ರೆ ನೀರಿಟ್ಟಿಲ್ಲ, ನೀರಿಡೋದು ಹೇಳಿ ಮತ್ತು ನೀರಿಟ್ಟಿರತ್ತ. ಮ್ಯಾಗ ಹೋಗಿ ಬಾಬಾ ಭಾಳ ಖುಷಿ ಆದ. ಅವು ತಳ ಬಂದು ಕೇಳಿದ, ನೀವು ಬದ್ನಿಕಾಯಿ ಮಾಡಿರೇನಂತ. ಹ್ಞೂ ಬಾಬಾ. ಹಾಂ ದಾದಿ ನಿಮ್ಗೆ ಗೊತ್ತಾಗ್ತದ, ಬಾಬಾ ಭಾಳ ರುಚಿ ಮಾಡಿರಿ ಬದ್ನಿಕಾಯಿ ಅಂದ. ಬಾಬಾ ಅಂತೂ ಈ ಜಾಗ ನೋಡಿ ಭಾಳ ಖುಷಿಯಾಗನು. ಭಾಳ ದೊಡ್ಡ ಮಹಲ್ಗಳಾಗ ಭಾಳ ಹಿಂಗಾಗೋದ ಖುಷಿ ಆದ. ಈ ಜಾಗ ನೋಡಿ ಬಾಬಾ ಭಾಳ ಖುಷಿಯಾಗೋ, ದೊಡ್ಡ ಇವು ಆಗೋದ, ಪ್ರೋಗ್ರಾಮ್ ಆಗೋದ, ದೊಡ್ಡ ಮಹಲ್ ಆಗೋದ ಅಂತ ಹೇಳ್ಬಿಟ್ಟು ಕಳಿಸಿಟ್ಟ. ಆಮೇಲೆ ತಳ ಬಂದು ಅಂದ್ಕೊಳ್ಳಿ ಬಾಬಾ ಅಂತೂ ಭಾಳ ಖುಷಿಯಾಗ್ಯಾನ. ಈ ಜಾಗ ಕತೆ ಹೇಳಿ ಹೋಗಿ ದಾದಿ ಮುಂದೆ ಹೇಳಿದ್ರೆ. ಆಮೇಲೆ ದಾದಿ ಹೇಳಿದ್ರತ್ತ, ಆಯ್ತು ಈ ಜಾಗ ಹಿಂಗೆ ಇದೆ ಅಂದ್ರೆ ಅಲ್ಲ ಏನರ ಮಾಡೋಣಲ್ಲ 94ನ್ಯಾಗ ಹಂಗಾರೆ ಇಷ್ಟು ದೊಡ್ಡ ಜಾಗ ಐತ್ಲಾ, ಹಂಗಾರೆ ಜಾತ್ರೆ ಮೇಳ ಮಾಡೋಣಲ್ಲತ್ತೆ. ಮೇಳ ಮಾಡಿದ್ರಂತ, ಟೆಂಟ್ ಹಾಕ್ಸಿದ್ರಂತ ಅಂಡವ್ರು. ಎಷ್ಟು 10,000 ಜನ ಬಂದಿದ್ರಂತ್ರಿ. ಲ್ಯಾಟ್ರಿನ್ ಬಾತ್ರೂಮ್ ಹಂಗೆ ಟೆಂಪ್ರರಿ ಲ್ಯಾಟ್ರಿನ್ ಬಾತ್ರೂಮ್ ಕಟ್ಟಿದ್ರಂತ್ರಕ್ಕೋರು. ಜೋರು ರಾತ್ರಿ ಬಿರುಗಾಳಿ ಬೀಸ್ತತ್ರಿ, ಜೋರು ಬಿರುಗಾಳಿ ಬೀಸ್ತಂತ್ರಕ್ಕೋರು.
94 ಅಂತರಕೋರ. ಆಮೇಲೆ ಟೆಂಟ್ ಎಲ್ಲ ಹಾರಿ ಹೋಗ್ಬಿಟ್ಟವ್ರಿ. ಇವರೆಲ್ಲರೂ 10,000 ಜನ ಟೆಂಟ್ನಾಗ ಅದಾರ ರೀ. ಈಗ ನಾವೇನು ಮಧುಬನಕ್ಕೆ ಹೋಗ್ತೇವಲ್ಲ, ಶಾಂತಿವನ ಮಿಲನ್ ಐತೆ ಮೇಲ ಅಂತ ಹೇಳಿದ್ರು. ಹಾಂ, ಮಿಲನ್ ರೀ. ಟೆಂಟ್ ಎಲ್ಲ ಹಾರಿದ್ದು ಅಂತ್ರಿ. ಟೆಂಟ್ ಎಲ್ಲ ಹಾರಿಕೊಳ್ಳಿ ದಾದಿಗೂ ರಾತ್ರಿ 1 ಗಂಟೆಗೆ ಎಚ್ಚರಿಕೆ ಆಗ್ಬಿಡ್ತು. ಇನ್ನೇನು ಮಾಡ್ಬೇಕಂತ ಹೇಳಿ ಆಮೇಲೆ ಬಾಬಾಗೆ ಸಂದೇಶ ಕಳಿಸಿದ್ರಲ್ಲ, ಏನು ಮಾಡ್ಬೇಕಂದ್ರೆ, ಬಚ್ಚೆ ಹಾಲ್ ಬನಾದೇನಾ, ಟೆಂಟ್ ಉತ್ತಾರದೇನಾ, ಬಡ ಹಾಲ್ ಬನಾದೇನಾ, 100 ಲೋಗ್ ಕುಕ್ಕ 100 ಜನರಿಗೆ ಇರೋ ಒಂದು ದೊಡ್ಡ ಹಾಲ್ ಮಾಡಿಬಿಡು ಅಂತ ಅನ್ನೋರತ್ತು. ಒಂದೊಂದು ಸಲ ದಾದಿ ಅನ್ನೋರತ್ತ, ಯಾರು ಭಾಳ ಜನ ಭಾಳ ಜನ ಬಂದ್ರು ಅಂದ್ರೆ ದಾದಿ ಅಲ್ಲಿ ಇರೋರು ಹೇಳತ್ತ, ರೂಮ್ ಖಾಲಿ ಕರೆದು ಉನ್ಕೋ ಜಾಗ ದೇದು ಅನ್ನೋರತ್ರ. ಅಂದರೆ ಹೆಂಗೆ ಪಾಲನೆ ಕೊಡು. ಅಲ್ಲಿದ್ದ ಅನ್ನೋದ್ರಿಗೆ ಹೇಳ್ತಿದ್ರೆ, ನೀವೆಲ್ಲ ಜಾಗ ಖಾಲಿ ಮಾಡಿರಿ, ನೀವು ಜಾಗ ಖಾಲಿ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಜಾಗ ಖಾಲಿ ಮಾಡ್ತೀನಿ ಅನ್ನೋರ ಹತ್ರ. ಅಂದರೆ ದಾದಿಗೆ ಪಾಲನೆ ಕೊಡುವಂಥದ್ದು ನೋಡ್ರಿ. ನನ್ನ ಜಾಗ ನಮ್ಮ ರೂಮ್ ಅಂತ ದಾದಿ ಅವ್ರಿಗೆ ಹೇಳೋ 100 ಜನರದ್ದು ಹೋಗಿ ಏನಾಗ್ಯಾವ್ರಿ, ಸಣ್ಣ 5 ರೂಮ್ ಆಗ್ಯಾವ್ರಿ. ಮೊದಲು 100 ಜನರದ್ದು ಇತ್ತಂತ್ರಿ, ಒಂದು ಹಾಲ್ ರೀ. ಹಾಂ ರೀ, ಹಾಲ್ನಾಗ ಉದ್ದಕ್ಕೆ ಹಾಶ್ ಬಿಡೋರತ್ರಿ. ಅಕ್ಕ ನಾವು ಫಸ್ಟ್ ಮಿಲನ ತೆಳಗ ದೊಡ್ಡ ಹಾಲ್ನಾಗ ಮಾಡೀವ್ರಿ. ಹಾಂ, ಹಂಗೆ ಇದು ಮಾಡಿ ದಾದಿ ಏನು ಮಾಡೋರತ್ತ, ಅಷ್ಟು ಬಂದಂಥವ್ರಿಗೆ ಏನು ಮಾಡೋರಿ ಅನ್ನೋರ ಏನು ಹೇಳೋರಿ. ಹಾಂ, ಸೊ ಆಮೇಲೆ ದೊಡ್ಡ ಹಾಲ್ ರೆಡಿ ಮಾಡಿದ್ದೆ. ಆಮೇಲೆ ಬಾಬಾ ಅಂದ್ರೆ ಇದು ಡೈಮಂಡ್ ಹಾಲ್ ಐತಲ್ರಿ, ಅಲ್ಲಿ ಛತ್ ಇತ್ತಂತ್ರಿ. ಅಲ್ಲಿ ಛತ್ನಾಗ ನಾ ಬರ್ತೀನಿ, ನನಗೆ ಒಂದು ಛತ್ ಸಾಕು, ನಾ ಅಲ್ಲಿ ಹತ್ರ ಬರ್ತೀನಿ ಅಂತ ಅವ್ರ ಹತ್ರ. ಬಾಬಾ ನನಗೆ ಒಂದು ಛತ್ ಸಾಕು, ನಾ ಅಲ್ಲಿ ಬರ್ತೀನಿ ಅಂತ ಹೇಳಿ ಆ ಡೈಮಂಡ್ ಹಾಲ್ ಛತ್ ಕಟ್ಟ ಅರ್ಧ ಅಟ್ಟಾಗೈತಂತ್ರಿ. 96ನ್ಯಾಗ ಡೈಮಂಡ್ ಹಾಲ್ದು ಓಪನಿಂಗ್ ಆಗಿ ಬಾಬಾ ಹಾಲ್ ನೋಡಿ ವಾ ಬಚ್ಚೆ ವಾ ಅಂತ ಗುಣಗಾನ ಮಾಡಿತ್ರತ್ರಿ. ಅಂದ್ರೆ ದಾದಿ ನೋಡ್ರಿ ಎಷ್ಟು ಅಂದ್ರೆ ಇವತ್ತು ರೀ ಅನ್ನೋರ ಒಬ್ರು ಹೆಡ್ ಆಗೋದು ಬೇರೆ ರೀ, ಎಲ್ಲರ ಮನಸ್ಸಿನಾಗ ಉಳಿಯೋದು ಬೇರೆ ರೀ. ಇದು ಭಾಳ ಇಂಪಾರ್ಟೆಂಟ್ ರೀ. ಹೆಂಗಂತೀರಕ್ಕೋರ, ನಾವು ಕೂಡ ನಮ್ಮ ಮನ್ಯಾಗ ಅದೇವ್ರಿ, ಕರೆ ನಮ್ಮ ಎಲ್ಲರ ಮನಸ್ಸಿನಾಗ ಅದೇವೇನ್ರಿ ನಾವು. ಹಂಗೆ ಆಗ್ಬೇಕು ನೋಡ್ರಿ. ಜೀವನ ಮಾಡ್ರೆ ಹೆಂಗೆ ಜೀವನ ಮಾಡ್ಬೇಕಂದ್ರೆ, ನಮ್ಮ ಹೆಸರು ನಾವು ಎಲ್ಲರ ಮನಸ್ಸಿನಾಗ ಉಳಿದಿರ್ಬೇಕ್ರಿ. ಹಾಂ, ಗೆಲ್ಲುವಂಥ. ಅದಕ್ಕೆ ದಾದಿಗೆ ಸಂತುಷ್ಟ ಮಣಿ ಸಂತೋಷಿ ದಾದಿ ಅಂತ ಕರೀತಾರೆ. ದಾದಿ ಬರೀ ಏನ್ರಿ, ಯಾರೇ ಪ್ರಾಬ್ಲಮ್ ತಂದ್ರೆ ದಾದಿ ಮ್ಯಾಗ ಹೋಗಿ ಏನು, इसको खुश कैसे करना, क्योंकि नाराज हुआ है तो खुश कैसे करना. ನಾವೇನು ಮಾಡ್ತೇವೆ, ಖುಷಿ ಆಗ್ಯಾರ ಅಂದ್ರೆ ಹವಾ ಇಳಿಸೋದು ನೋಡ್ತಿರ್ತೇವೆ. ಇವ್ರು ಭಾಳ ಮ್ಯಾಗ ಜಿಗಿದಾಡತ್ತಾರೆ, ಹೆಂಗ್ರೆ ಮಾಡಿ ಇಳಿಸೋನು ನೋಡ್ತಿರ್ತೇವೆ. ಕರೆ ಅವ್ರು ಹೆಂಗೆ ಅವ್ರದ್ದು ಥಿಂಕಿಂಗ್ ನೋಡ್ರಿ ಹೆಂಗೈತಿ. ಇವ್ರು ಖುಷ್ ಅದರನ್ನ, ಇವ್ರನ್ನ ನಾರಾಜ್ ಅದರನ್ನ ಸಂತುಷ್ಟ ಹೆಂಗೆ ಮಾಡೋಣ ಯೋಚನೆ ಮಾಡುವಂಥ ಕಲಾ ದಾದಿಗಿತ್ರಿ. ಓಂ ಶಾಂತಿ ರೀ. ಅಕ್ಕೋರು ಇವತ್ತು ಭಾಳ ಹೇಳ್ತಾರೆ. ನಾವೊಂದು ಹಾಡು ಆಡ್ತಿದ್ವಿ, ಬಾಬಾ ಹಾಡು ಆಡಿಸ್ತೇನೆ. ವಾತ್ಸಲ್ಯ ಗೀತನಿ ಓ ದಾದಿ ಪ್ರಕಾಶಮಣಿ, ಮಾತೃ ವಾತ್ಸಲ್ಯ ಗೀತನಿ ಓ ದಾದಿ ಪ್ರಕಾಶಮಣಿ, ವರದಾನಿ ಮಹಾದಾನಿ तू है विश्व कल्याणी, वरदानी महादानी तू है विश्व कल्याणी, मातृवात्सल्य गीतनी ओ दादी प्रकाशमणि, सबको अपना बनाने की कला जो तुमने पाई है, करुणा ममता की प्रतिमूर्ति विभूति बन के आई थी, वो प्रकाश के पुंज है तेरी अमर कहानी, मातृवात्सल्य गीतनी ओ दादी प्रकाशमणि, खुद को देखा खुदा को देखा, सब में देखी अच्छाई, पाया प्रभु का प्यार अनुपम, सबके मन में समाई, निर्माणता ही महान
दादी प्रकाश बनी, नम्र बनो सब नमन करेंगे, माँ तेरा ये कहना, कतनी करनी एक करे अब, तुम सब हमें बनना, स्वीकार करो श्रद्धा सुमनी, बाबा की तुम मुकुट बनी, स्वीकार करो श्रद्धा सुमनी, बाबा की तुम मुकुट बनी, मातृवात्सल्य की धनी, ओ दादी प्रकाश बनी। ओम शांति। ಥ್ಯಾಂಕ್ ಯು. ಊಟ ಮಾಡಬೇಕಾದ್ರೆ ಇವ್ರ ಜೊತೆನೇ ಮಾಡ್ತಿದ್ರಂತ. ಅವಾಗ ಮಾವಿನ ಹಣ್ಣು ಹೆರ್ಚ್ಕೊಡ್ಲೇನಂತ ಅಂದ್ಕೊಳ್ಳಿ ಮಾವಿನ ಹಣ್ಣು ತಿನ್ನತ್ತಿದ್ರಂತ. ಮಾವಿನ ಹಣ್ಣು ತಿನ್ನಬೇಕಾದಾಗ ದಾದಿ ಕೇಳಿದ್ರಂತ, ಮಾವಿನ ಹಣ್ಣು ನೀನು ಮಧುಬನ್ಗೆ ತಂದಿರ್ತೀನ ಅಂತ ಕೇಳಿದ್ರತ್ರಿ. ಅವಾಗ ಅಲ್ಲೇ ಮುನ್ನಿ ದೀದಿಜಿ ಇದ್ರಂತ, ಹಾಂ ನಾ ಪ್ರತಿ ವರ್ಷ ಮಾವಿನ ಹಣ್ಣು ಸೀಸನ್ ಬತ್ತಂದ್ರೆ ನಾ ದಿಲ್ಲಿದಿಂದ ಮಧುಬನ್ಗೆ ನಾ ಮಾವಿನ ಹಣ್ಣು ಕೊಟ್ಟೆ ಕಳಿಸಿರ್ತೀನಿ ಅಂತ, ತಂದೇ ಇರ್ತೀನಿ ಅಂತಂದ್ರೆ. ಆವಾಗ ದಾದಿ ಕೇಳಿದ್ರು, ನೀ ಮಾವಿನ ಹಣ್ಣು ನನಗಟ್ಟ ತಂದಿರ್ತಿ, ಮಧುಬನ್ ನಿವಾಸಿ ಎಲ್ಲರಿಗೂ ತಂದಿರ್ತೀನ ಅಂತ ಕೇಳಿದ್ರಿ. ಬಾಬಾನ ಮನೆ ಅಂದರೆ ಮಧುಬನ್ನಾಗ ಇರ್ತೀವಿ ಅಂದಮೇಲೆ ಅವ್ರು ಎಲ್ಲರೂ ಬಾಬಾನ ಮಕ್ಕಳು, ಅವ್ರಿಗೆ ತಂದೀನಿ ಅಂತ. ಅವತ್ತಿನಿಂದ ಅವ್ರು ಪ್ರತಿಜ್ಞೆ ಮಾಡ್ರಂತ, ನಾ ಏನೇ ತಂದ್ರೂ ಮೊದಲು ಏನು ಮಾಡಬೇಕು, ನಾನು ಮಧುಬನ್ಗೆ ಎಲ್ಲರಿಗೋಸ್ಕರ ತರಬೇಕಂತ ಹೇಳಿ ಅವತ್ತಿನಿಂದ ಮಾವಿನ ಹಣ್ಣು ಸೀಸನ್ ಇದೆ ಅವ್ರು ಮಧುಬನ್ ನಿವಾಸಿಗಳಿಗೆ ಎಲ್ಲರಿಗೂ ಕೊಟ್ಟು ಕಳಿಸ್ತಾರತ್ತ. ಮತ್ತು ಇದರಿಂದ ನಮಗೆ ಏನು ಪ್ರೇರಣೆ ಸಿಗ್ತೈತೆ ಅಂದ್ರೆ, ದಾದಿನೂ ಬೊಂಬೆನಾಗಿದ್ದಾಗ ಒಬ್ರು ಯಾರೋ ಕುಂಬಳಕಾಯಿ ತಂದಿದ್ರಂತ್ರಿ. ಆ ಕುಂಬಳಕಾಯನ್ನು ಕುಂಬಳಕಾಯಿ ತಂದಿದ್ರಂತ. ಆ ಕುಂಬಳಕಾಯಿನ ಮೊದಲು ಅವ್ರು ಮಧುಬನ್ ಕಳಿಸಿದ್ರಕ್ಕೋರು ದಾದಿ ಇದ್ದಾಗ ರೀ. ಅಂದರೆ ಇದ್ರ ಒಬ್ರಿಗೆ ಯಾರಿಗೋ ತಿಳುವಳಿಕೆ ಕೊಡಾಕತ್ತಾರಂದ್ರೆ ಅವ್ರು ತಮ್ಮ ಜೀವನದಲ್ಲಿ ಇದ್ದವರು ಮತ್ತೊಬ್ಬರಿಗೆ ತಿಳುವಳಿಕೆ ಕೊಡೋದು. ಒಂದು ಕುಂಬಳಕಾಯಿನ ಮೊದಲು ಮಧುಬನ್ ಕಳಿಸಿದ್ರಂತ. ಆಮೇಲೆ ಅಂದ್ರಂತ ಇರೋದು ಒಂದು ಐತಿ, ನೀ ಯಾಕೆ ಕಳಿಸಿದ್ರೆ ನಮ್ಮ ಮತ್ತೆ ಇನ್ನೊಂದು ಬರುತ್ತೆ. ಇದಕ್ಕೆ ಮೊದಲು ಯಾರು ತಿನ್ನಬೇಕು, ಮೊದಲು ಯಜ್ಞ ತಿನ್ನಬೇಕು, ಆಮೇಲೆ ನಾವಂತ ಹಂಗೆ ಹಾಕೊಂಡು ನಮ್ಗೆ ಇಲ್ಲಿ ಕೂತಂಥವ್ರಿಗೂ ನಮಗೂ ಹೆಂಗೆ ಇರ್ಬೇಕಂದ್ರೆ, ನಾವು ಏನೋ ಮಾಡ್ರೂ ಕೂಡ 3 ಭಾಗ ಮಾಡ್ಕೋಬೇಕು. ಒಂದು ಮಧುಬನ್ ರೀ, ಒಂದು ಬೆಲ್ಗಾಮ್ ಝೋನ್ ರೀ, ನಮ್ಮ ಝೋನ್, ಒಂದು ಇದ್ರಿ. ನಿಮಗೆ ನಾ ಹೇಳ್ತೀನಿ ರೀ, ನಮ್ಮ ಭಂಡಾರು ನಿಮಗೆ ಎಷ್ಟು ಹೆಮ್ಮೆ ವಿಷಯದಿಂದ ಹೇಳ್ತೀನಿ. ನಮ್ಮ ಭಂಡಾರು ಬಾಬನ ಮನೆ ಭಂಡಾರ 3 ಕಡೆ ಹೋಗ್ತೈತೆ ರೀ. ಒಂದು ಇಲ್ಲಿ ರೀ, ಒಂದು ಬೆಲ್ಗಾಮ್ ಝೋನ್ಗೆ ರೀ, ಒಂದು ಮಧುಬನ್ಗೆ ರೀ. 3 ಭಂಡಾರ್ಲೆ ಕಳಿಸ್ತೇವೆ. ಇದು ಅಷ್ಟೇ ಮಾಡಲಾರ್ದನ ನಾವು ಇನ್ನೂ ಯಾಕೆ ಹೆಚ್ಚು ಮಾಡಬಾರ್ದು? ನೀವು ನೋಡಿರ್ತೀರಿ ಬಾಬಾನ ರೂಮ್ನಾಗ ಮಧುಬನ್ದಲ್ಲಿ ಪೇರು ಹಣ್ಣು ಇಟ್ಟಿರ್ತಾರೆ, ದಾಳಿಂಬರ ತಂದಿಟ್ಟಿರ್ತಾರೆ. ನಮ್ಮ ಯಜ್ಞದಿಂದ ನಾವು ಯಾಕೆ ಒಯ್ಯಬಾರ್ದು? ನಿಮ್ಮ ಮನೆಯಾಗಿಂದನೂ ಯಾಕೆ ಒಯ್ಯಬಾರ್ದು? ಒಂದು ಅಕ್ಕಿ ಪಾಕಿಟ್ರೆ ಒಯ್ಯಿರಿ, ಒಂದಿಟ್ಟು ಗೋಧಿ ಪಾಕಿಟ್ರೆ ಒಯ್ಯಿರಿ, ಒಂದು ಏನ್ರಿ ಇಟ್ಟು ಒಯ್ಯಿರಿ. ಒಟ್ಟು ನಮ್ಮ ಮನೆ ವತಿಯಿಂದ ನಾವು ಬಾಬಾನ ಯಜ್ಞಕ್ಕೆ ಯಾಕೆ ಹೋಗಬಾರ್ದು? ಅಲ್ಲಿ ನೋಡ್ರಲ್ಲ, ಯೋಚನೆ ಮಾಡಿರಿ, ಮಧುಬನ್ಗೆ ಹೋಗ್ಬೇಕು. ನಾವು ಹಿಂಗೆ ಯೋಚನೆ ಮಾಡ್ತೇವೇನ್ರಿ? ನಮ್ಮ ಮನೆಗೆ ಬಂತಂದ್ರೆ ಮೊದಲು ಮಧುಬನ್ಗೆ ಹೋಗೈತಂತ ಯೋಚನೆ ಮಾಡ್ತೇವೇನ್ರಿ? ಅಂದ್ರೆ ನಮ್ಮ ಪ್ರೀತಿ ಎಲ್ಲಿ ಇರ್ಬೇಕು, ಯಾರ ಜೊತೆ ಇರಬೇಕು? ಮೊದಲು ನಮ್ಮ ಮಧುಬನ್ ಯಜ್ಞದ ಜೊತೆ ಇರ್ಬೇಕು. ಬಾಬಾ ಬರೋದು ಮಧುಬನ್ನೇ ಬರ್ತಾನ್ರಿ. ಮತ್ತು ಬಾಬಾನ ಸ್ಥಳ ಮಧುಬನ್ ಅಂತ ಅಲ್ಲಿ ಇರುವಂಥ ನಿವಾಸಿಗಳದ್ದು ಕೂಡ ಅನುಷಕೋರು ಜ್ಞಾನ ಸರೋವರದಲ್ಲಿ ಇದ್ರಲ್ರಿ, ಅವರು ಒಂದು ಮಾತು ಹೇಳತ್ತಿದ್ರಿ. ಒಬ್ರು ಅಕ್ಕೋರು ಅದಾರಂತ್ರಿ, ಅಲ್ಲಿ ಯಾವ ಊರಕ್ಕೆ ಹೆಸರು ಹೇಳಿಲ್ರಿ. 15 ದಿವಸ ಆದ ಕೂಡಲೇ ಒಂದೊಂದು ಟ್ರಿಪ್ನ ಮಧುಬನ್ ನಿವಾಸಿಗಳನ್ನ ಕರೆಸ್ತಾರಂತ್ರಿ ತಮ್ಮ ಸೆಂಟ್ರಿಗೆ. ಮಧುಬನ್ ನಿವಾಸಿಗಳನ್ನ ತಮ್ಮ ಸೆಂಟ್ರಿಗೆ ಕರೆಸಿ ಅವ್ರಿಗೆ ಏನೇನು ಪಕ್ವಾನ್ಗಳು ಏನೇನು ಚಲೋ ಬೇಕಾದ್ರೆ ತಿನ್ನಿಸಿ ಕಳಿಸ್ತಾರಂತ್ರಿ. ಪಿಕ್ನಿಕ್ ಮಾಡಿ ಕಳಿಸ್ತಾರಂತ ಅವ್ರು ಅಕ್ಕೋರ. ಅಂದ್ರೆ ಯೋಚನೆ ಮಾಡ್ರಿ, ನಮ್ಮ ಬುದ್ಧಿ ಹದ್ದಿನ ಜೊತೆ ಇರಬಾರ್ದ್ರಿ. ನಮ್ಮ ಬುದ್ಧಿ ಯಾರ ಜೊತೆ ಇರಬೇಕು? ಬೇಹದ್ದಿನ ಜೊತೆ ಇರಬೇಕು. ಇದಷ್ಟೇ ನಮ್ಮ ಪರಿವಾರ ಅಲ್ರಿ ಅಕ್ಕಾರ. ನಮ್ಮ ಪರಿವಾರ ಏನ್ರಿ? ಬೇಹದ್ದಿನ ಯಜ್ಞ ಜೊತೆ ಇರ್ಬೇಕು. ಅಲ್ಲಿ ನೋಡ್ರಿ ಅಕ್ಕೋರು, ಮಧುಬನ್ ನಿವಾಸಿಗಳನ್ನ ಖುಷಿ ಮಾಡಿ ಕಳಿಸ್ತಾರಂದ್ರೆ ಯೋಚನೆ ಮಾಡ್ರಿ, ಎಷ್ಟು ದೊಡ್ಡ ಬೇಹದ್ದಿನ ಮನಸ್ಸು ಇರಬೇಕು. ತಮ್ಮ ಸೆಂಟ್ರದಲ್ಲಿ ಬರೋರ್ನ ಖುಷಿ ಮಾಡಿ ಮುಗಿಸ್ಬಿಡ್ಬೋದಲ್ರಿ. ಅವ್ರನ್ನ 15 ದಿವಸ ಕರೆಸಿ ಅವ್ರಿಗೆಲ್ಲ ಪಾಲನೆ ಕೊಟ್ಟು ಮತ್ತೆ ಹೋಗೋದತ್ತ. ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ, ನನ್ನ ಟ್ರಿಪ್ ಯಾವತ್ತೈತಿ, ನನ್ನ ಟ್ರಿಪ್ ಯಾವಾಗ ಐತಿ ಅಂತ ಹತ್ತಿರ್ತಾರತ್ರಿ.
ಅದೇ ನೋಡ್ತ ಅಂದ್ರೆ ಅವ್ರ ಅಕ್ಕೋರ ಮನಸ್ಸು ಎಷ್ಟು ದೊಡ್ಡದ್ರಿ ಹಂಗೆ ನಮ್ಮ ಮನಸ್ಸು ದೊಡ್ಡದಾಗ್ಬೇಕ್ರಿ. ನಮ್ಮದು ಏನ್ರಿ ನಮ್ಮ ಬಾಬನ ಮನೆ ಇವತ್ತಿಂದ ನಾವು ಕೂಡ ವರ್ಷದಲ್ಲಿ ನಾವು ಒಂದು ಸಲ ಮಧುಬನ್ಗೆ ಹೋಗ್ತೇವಂದ್ರೆ ಇದು ನನ್ನ ಮನೆಗೆ ಬಂದೈತಂದ್ರೆ ಇದು ಒಂದು ವಸ್ತು ಮಧುಬನಾಗ ಇರ್ಬೇಕು, ಇದು ನನ್ನ ವತಿಯಿಂದ ಹೋಗ್ಬೇಕು. ಮೊನ್ನೆ ಒಬ್ರು ಅಕ್ಕೋರು ತಮ್ಮದು 3 kg ಕೊಬ್ಬರಿ, ತಮ್ಮ ಮನ್ಯಾಗ ತೆಂಗಿನಕಾಯಿ ಐತ್ರಿ, 3 kg ಕೊಬ್ಬರಿ ರೀ ಕೊಟ್ಟು ಕಳಿಸಿದ್ರಿ, ಮಧುಬನ್ನಾಗ ಇಟ್ಟು ಕೊಟ್ಟು ಬರ್ರಿ ಅಂತ ಹೇಳಿ. ಹಿಂಗೆ ನಿಮ್ಮಲ್ಲಿ ಭಾವನೆ ಬರ್ಬೇಕ್ರಿ. ನಮ್ದು ಮನಿ ಯಾವುದ್ರಿ, ನಮ್ದು ಮನಿ ಯಾವ ಸೆಂಟ್ರದಿಂದನೂ ಹೋಗ್ಬೇಕು, ಏನ್ರ ಹೋಗ್ಬೇಕು. ಬರೇ ನಾವು ದುಡ್ಡನ್ನೇ ಮಾಡಿಬಿಟ್ಟಿವಲ್ಲ, ಯಗ್ಗೆ ದುಡ್ಡಿನ ಸೇವಾ ಮಾಡಿಬಿಟ್ಟೇವಿ, ಚೆಕ್ ಬರೋದು ಕೊಟ್ಟರೆ ಹತ್ರ ಹೋಗ್ಬೇಕು. ದುಡ್ಡು ರೀ. ಇದು ಒಂದು ನಾವು ಹೊತ್ಕೊಂಡು ಹೊಂಟೇನಿ, ಒಂದಿಟ್ಟು ಅಕ್ಕಿ ಒಯ್ಯಾಕತ್ತೀನಿ, ಒಂದಿಟ್ಟು ಜೋಳ ಒಯ್ಯತ್ತೀನಿ, ಅದು ಒಂದು ಮಜಾನೇ ಬೇರೆ ಇರ್ತೈತ್ರಿ. ಅಲ್ಲ ಆ ಜೋಳನ್ಯಾಗ ನಿಮ್ದೊಂದಿಟ್ಟು ಜೋಳ ಸೇರಿದಾಗ ಖುಷಿನೇ ಬೇರೆ ಇರ್ತೈತ್ರಿ. ಹೆಂಗಂತೀರಿ ಈಗ ನೋಡ್ರಿ, ಬಾಬನ ಕಾಲ್ನಾಗ ₹1 ಕೊಟ್ಟು ಕಳಿಸಿದ ಒಂದು ಇಟ್ಟಂಗಿ ನಂದೋತ್ರ ಆ ಮಹಲ್ನಾಗ ಜೋಡಿಸು ಅಂದ್ರೆ ಆ ಮಗಳು ಎಷ್ಟು ಖುಷಿ ಇರ್ತದೆ. ಹಂಗೆ ನಾವು ಒಂದಿಟ್ಟು ಗೋಧಿ ಒಯ್ದನೆ, ಒಂದಿಟ್ಟು ಜೋಳ ಒಯ್ದನೆ, ಒಂದು ಅಕ್ಕಿ ಒಯ್ದನೆ, ಒಂದಿಟ್ಟು ಏನರ ಸಾಮಾನು ಒಯ್ದು ಇರಲಿ, ಅವು ಸಾಮಾನು ಹೆಚ್ಚು ಮಾಡೋಣ್ರಿ, ನಮ್ಮ ಸಾಮಾನು ಕಡಿಮೆ ಮಾಡೋ ಆ ಖುಷಿನೇ ಬೇರೆ ಇರ್ತಾರೆ. ಯಜ್ಞದಲ್ಲಿ ಹೋಗಿ ಅದು ಸೇವಾ ಬಿತ್ತಂದ್ರೆ ಅದನ್ನ ಲಕ್ಷ್ಯ ಇಟ್ಕೋರಿ. ನೀವು ಕೂಡ ಮಹಾಪುಣ್ಯ ಸಿಕ್ಕ್ರಿ. ನಾನು ಯೋಚನೆ ಮಾಡ್ರಿ, ಒಂದು ಗೋಧಿ ಚೀಲ ಒಯ್ಬೇಕತಿ 11ನೇ ತಾರೀಕು ಅಕ್ಕೋರು. ಹಾಂ ರೀ, ಓಂ ಶಾಂತಿ ರೀ, ಥ್ಯಾಂಕ್ ಯು ರೀ, ಓಂ ಶಾಂತಿ ರೀ. ಬಾಲ್ಯದೊಳಗನ ಕೃಷ್ಣನ ಭಕ್ತಿ ಮಾಡ್ತಿದ್ರು. ಅವ್ರದ್ದು ಜೀವನದಾಗ ಉದ್ದೇಶ ಏನಿತ್ತು ಅಂತಂದ್ರೆ ನಮ್ಮ ಮೀರಾ ಆಗಬೇಕು ಅಂತಿದ್ರತ್ತ ಅವ್ರು ಬಾಲ್ಯದಿಂದನ ರೀ. ಮತ್ತು ಅವರ ತಂದೆ ಏನಿದ್ರಲ್ರಿ ಸ್ವಾಮಿ ಗಂಗೇಶ್ವರಾನಂದ ಜಿ, ಆ ಗುರುಗಳ ಒಂದೇನಪ್ಪ ಅಂತಂದ್ರೆ ಅವರು ಶಿಷ್ಯರಾಗಿದ್ದರು. ಅವ್ರ ಗುರುಗಳ ಹೇಳಿದ್ರತ್ತ, ನಿಮ್ಮ ಮಗಳೇನದಾರಲ್ರಿ ಅವರು ಮೀರಾಣ ಆಗ್ತಾರೋ, ಅವ್ರ ಸಮಾಜ ಸೇವಾನ ಆಗ್ತಾರೋ, ಅವರ ಲೌಕಿಕ ಮದುವೆ ಮಾಡ್ಕೊಳ್ಳಂಗಿಲ್ಲ ಅಂತ ಬಾಲ್ಯದೊಳಗೆ ಅವ್ರ ಜಾತಕ ಹೇಳಿದ್ರಂತ್ರಿ. ಹಾಗಾಗಿ ರೀ ಉಳಿದೆಲ್ಲ ದಾದಿಗಳಿಗೆ ಅದು ಬಂಧನಾತ್ರಿ ಬಾಬನ ಮನೆಗೆ ಬರಾಕ. ಆದ್ರೆ ದಾದಿಯವರ ತಂದೆನೇ ರೀ ಹೆಂಗೆ ದೀಪಾವಳಿ ಸೂಟಿ ಒಳಗೆ ರೀ ಅವ್ರದ್ದೇನು ರಜಾ ಇತ್ತಲ್ರಿ, SSLC ರಜಾ ಇದ್ದಾಗ ಆ ರಜಾದ ಸಮಯದೊಳಗನ ಅವ್ರ ತಂದೆನೇ ಹೇಳಿದ್ರಂತ, ಲೇಖರಾಜ್ರವ್ರ ಸತ್ಸಂಗ ಶುರು ಮಾಡ್ಯಾರು, ನೀವು ಹೋಗ್ರಿ ಅಂತ ಅವ್ರ ತಂದೆನೇ ಸತ್ಸಂಗ ಕಳಿಸಿದ್ರತ್ರಿ. ಅಂದ್ರೆ ದಾದಿಯವ್ರದ್ದು ಪೂರ್ವ ಜನ್ಮದ ಭಾಗ್ಯ ಅನ್ಬೇಕು ನೋಡ್ರಿ. ತಂದೆ ತಾಯಿನ ಅವ್ರನ್ನ ಖುಷಿಯಿಂದ ಬಾಬನ ಸೇವೆಗೆ ಅವ್ರನ್ನ ಸಮರ್ಪಣೆ ಮಾಡಿದ್ದಾರೆ. ದಾದಿಯವರು ಸತ್ಸಂಗಕ್ಕೂ ಹೋದಾಗ ಅಥವಾ ಅದಕ್ಕಿಂತಲೂ ಮೊದಲನ ರೀ ಅವ್ರಿಗೆ ರಾತ್ರಿ ಕನಸು ಬಿತ್ತು. ಕನಸಿನೊಳಗೆ ಏನಪ್ಪ ಅಂತಂದ್ರೆ ಕೃಷ್ಣಂದು ಅವರಿಗೆ ಸಾಕ್ಷಾತ್ಕಾರ ಆತ್ರಿ. ಕೃಷ್ಣನಿಂದ ಏನಪ್ಪ ಅಂತಂದ್ರೆ ಒಂದು ಲೈಟ್ ಬತ್ರಿ ಅಕ್ಕೋರ. ಆ ಲೈಟದಿಂದ ಈ ಒಂದು ವಯಸ್ಸಾದಂಥ ಅಜ್ಜ ಯಾರೇ ಬ್ರಹ್ಮಬಾಬಾ ಕಾಣಿಸಿದ್ರು. ಕೃಷ್ಣ, ಜ್ಯೋತಿ ಮತ್ತು ಬ್ರಹ್ಮಬಾಬಾ ಅವ್ರಿಗೇನು ಅನುಭವ ಆತ್ರಿ, ಸಾಕ್ಷಾತ್ ಸತ್ಯನಾರಾಯಣನ ಬಂದಾನಪ್ಪ ಅಂತ ಅನುಭವ ಆತ್ರಿ. ಆಮೇಲೆ ಯಾವಾಗ ಅವರು ಸೂಟಿ ಒಳಗೆ ಬಾಬನ ಮನೆಗೆ ಹೋದ್ರಲ್ರಿ, ಬಾಬಾ ಸತ್ಸಂಗ ಮಾಡ್ತಿರ್ಬೇಕಾದ್ರೆ ಸೇಮ್ ಏನಪ್ಪ ಅಂತಂದ್ರೆ ಸಾಕ್ಷಾತ್ಕಾರ ಬ್ರಹ್ಮಬಾಬನಿಂದ ಶ್ರೀಕೃಷ್ಣ ಸಾಕ್ಷಾತ್ಕಾರ ಆತ್ರಿ. ಆವಾಗ ಅವರಿಗೆ ಕನ್ಫರ್ಮ್ ಆಯ್ತು. ಸೊ ಆಗಿಂದಾಗನ 1936 ಬಾಬಾ ಯಜ್ಞ ಶುರು ಮಾಡಿದ್ರು ನೋಡ್ರಿ. ಯಜ್ಞದ ಒಂದೇನಪ್ಪ ಅಂತಂದ್ರೆ ಮೊದಲನೇ ಸಮರ್ಪಿತ ಕುಮಾರಿ ರೀ ಯಾರೀ ಪ್ರಕಾಶ್ಮಣಿ ದಾದೀಜಿಯವರು. ಅವರಿಗೆ ಲೌಕಿಕದೊಳಗೆ ಅವರ ತಂದೆ ತಾಯಿ ರಮಾ ಅಂತ ಹೆಸರಿಟ್ಟಿದ್ರಿ. ಆದರೆ ದಾದಿಯವರ ಭವಿಷ್ಯವನ್ನು ನೋಡಿ, ಅವರ ಪ್ರತಿಭೆಯನ್ನು ನೋಡಿ ಬಾಪ್ ದಾದ ಮೊದಲವರಿಗೆ ಅವ್ಯಕ್ತ ನಾಮ ಯಾವುದು ಪ್ರಕಾಶ್ಮಣಿ ದಾದಿ ಅಂತ ಅವರಿಗೆ ಅಲೌಕಿಕ ನಾಮಕರಣ ಮಾಡಿದ್ರು. ಅವ್ರು ಹೆಂಗೆ ಬೆಳೆ ಸಿರಿಯನ್ನು ಮೊಳಕೆಯಲ್ಲಿ ನೋಡ್ರಂತಾರಲ್ರಿ, ದಾದಿಯವ್ರ ಬಾಲ್ಯದೊಳಗೆ ಇದ್ದಾಗನ ರೀ ಬಹಳ ಸುಶೀಲ ಮತ್ತು ಭಾಳಷ್ಟು ಸೈಲೆಂಟ್, ಭಾಳಷ್ಟು ಗಂಭೀರ. ಮತ್ತು ಆಗಿನ ಸಮಯದೊಳಗೆ ರಕ್ಕೋರ ಹೆಂಗೆ ಮಮ್ಮಾರವ್ರ ಕ್ಲಾಸ್ಮೇಟ್ ರೀ, ದಾದಿ ಮಮ್ಮ ಇಬ್ಬರು ಕ್ಲಾಸ್ಮೇಟ್ ರೀ. ಇಂಗ್ಲೀಷ್ ಮೀಡಿಯಮ್ ಏನಪ್ಪ ಅಂತಂದ್ರೆ ಅವ್ರು SSLCವರೆಗೂ ಓದಿದಾರೆ ರೀ. ಓದ್ನೊಳಗೂ ದಾದಿಯವ್ರು ಭಾಳ ಅಂದ್ರೆ ಭಾಳ ಹುಷಾರು ರೀ. ಅಂದ್ರೆ ಅವ್ರದ್ದು ಲೌಕಿಕ ಜೀವನನೂ ಕೂಡ ಏನಪ್ಪ ಅಂತಂದ್ರೆ ಇಷ್ಟೇನಿತ್ತು ರಕ್ಕೋರ ಶ್ರೇಷ್ಠವಾಗಿದ್ದಿತ್ತು. ಮತ್ತು ಯಾವಾಗ ಅವ್ರ ಬಾಬನ ಮನೆಗೆ ಬಂದರು ಅಂದ್ರೆ ಮಮ್ಮಾರವ್ರದ್ದು ಪಾತ್ರ ಅಂತೂ ವಿಶೇಷತ್ರಿ, ಮಮ್ಮನ ರೀ. ಆದ್ರೆ ಬಾಬಾಗ ಭವಿಷ್ಯ ನೋಡಿಬಿಟ್ಟು ಮಮ್ಮಾರವ್ರ ಜೊತೆಗೇ ಯಾವಾಗಲೂ ದಾದಿಯನ್ನು ಬಾಬಾ ಸೇವೆ ಕಳಿಸ್ತಿದ್ರಿ. ಎಲ್ಲೂ ಮಮ್ಮನ ಫೋಟೋ ನೋಡ್ರಿ 90% ಮಮ್ಮನ ಬಾಜುಕ್ಕೆ ಪ್ರಕಾಶ್ಮಣಿ ದಾದಿಯವರ ಅದಾರಣ ರೀ. ಆಗಿನ ಸಮಯದೊಳಗನ ರೀ ಮಮ್ಮ ಅಂದ್ರೆ ರೀ ದಾದಿಗೆ ಚೋಟಿ ಮಮ್ಮ, ಮುನ್ನಿ ಮಮ್ಮ ಅಂತ ಕರಿತಿದ್ರತ್.
ಅಂದ್ರೆ ಮಮ್ಮಾರವ್ರಕ್ಕಿಂತಲೂ ಎದ್ರೊಳಗೂ ದಾದಿಯವ್ರು ಏನಪ್ಪ ಅಂತಂದ್ರೆ ಕಮ್ಮಿ ಇರಲಿಲ್ಲ. ಅದಕ್ಕೆ ಮುನ್ನಿ ಮಮ್ಮ ಚೋಟಿ ಮಮ್ಮ ಅಂತ ಅವರಿಗೆ ಹೆಸರಿತ್ರಿ ಅಕ್ಕೋರ. ಹೆಂಗೆ ಬ್ರಹ್ಮ ಬಾಬಾ ಅವ್ಯಕ್ತ ಆದ್ರಿ. ಫಸ್ಟ್ ದೊಡ್ಡ ಚಾಲೆಂಜ್ ದಾದಿ ಜೀವನದೊಳಗೆ ರೀ. ಮತ್ತು ದಾದಿ ಬಾಬಾ ಇದ್ದಾಗೂ ರೀ ನಂಬರ್ 1 ಆಜ್ಞಾಕಾರಿ ರೀ, ನಂಬರ್ 1 ಆಜ್ಞಾಕಾರಿ ರೀ. ಅದಕ್ಕೆ ಕುಮಾರಕ ಅಂತ ಹೆಸರಿಟ್ರು ಅಂತ ಅಕ್ಕೂರು ಹೇಳಿದ್ರಲ್ರಿ. ಯಾಕಂದ್ರೆ ಬಾಬಾ ಕುಮಾರ್ ಅಂತಿದ್ರು ಅವ್ರು, ಕುಮಾರಕ ಬಚ್ಚಿ ಅಂದ್ರೆ ರೀ ಬಾಬಾಗೆ ಅವ್ರು ಗಂಡ್ಮಗು ಇದ್ದಂಗೆ ಇದ್ರು ಅವ್ರು. ಶರೀರ ಕುಮಾರಿದಿದ್ರೂ ಕೂಡ ಅವರು ಸೇವಾ ಹೆಂಗೆ ಮಾಡ್ತಿದ್ರು ಅಂತಂದ್ರೆ ಕುಮಾರಗಳು ಮಾಡುವಂತಹ ಸೇವಾ ಮಾಡ್ತಾಯಿದ್ರು. 1968 ರೀ ಜಪಾನ್ದೊಳಗೆ ಯಾವುದು ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ ಸಮ್ಮೇಳನದ್ದು ಬಾಬನ ಮನೆಗೆ ಏನು ಬಂದಿತ್ತು ರಕ್ಕೋರ, ಆಮಂತ್ರಣ ಬಂದಿತ್ತು ಜಪಾನ್ದೊಳಗೆ ರಕ್ಕೋರ. ಬಾಬಾ ದಾದಿನ ಕರೆದ ಹಿಂಗೆ ಜಪಾನ್ದಾಗ ಕಾನ್ಫರೆನ್ಸ್ ಐತಿ ನೀವು ಹೋಗಬೇಕು ಅಂದ್ರತ್ತ. ಬಾಬನ ಮೇಲೆ ಇರೋ ಪ್ರೀತಿ ಗೌರವಕ್ಕೆ ಇಲ್ಲ ಅಂತಂತೂ ಬಾಯಾಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಬಾಬಾ ಮಕ್ಕಳಿಗೆ ಪ್ರೀತಿ ಕೊಟ್ರು ಅಂತಂದ್ರೆ ರೀ ಬಾಬಾ ಏನು ಹೇಳ್ತಾನೆ ನೋಡ್ರಿ, ದಾದಿಗಳ ಹ್ಞೂ. ಆದರೆ ಇದೇನು ಕಡಿಮೆ ಚಾಲೆಂಜ್ ಏನು ರಕ್ಕೋರ. ಜಪಾನ್ದೊಳಗೆ ಇಂಗ್ಲೀಷ್ನಾಗ ಕಾನ್ಫರೆನ್ಸ್ನೊಳಗೆ, ಅದು ವರ್ಲ್ಡ್ ಕಾನ್ಫರೆನ್ಸ್ ರಕ್ಕೋರ. ಎಲ್ಲ ಧರ್ಮದವ್ರ ಮದ್ದೇನಪ್ಪ ಅಂದ್ರೆ ಇವರು ಬಾಬನ ಮನೆ ವತಿಯಿಂದ ಪ್ರತಿನಿಧಿಯಾಗಿ ಹೋಗಿ ಮಾತಾಡ್ಬೇಕ್ರಿ ಇಂಗ್ಲೀಷ್ನೊಳಗೆ ರಕ್ಕೋರ. ಇದೇನು ಕಡಿಮೆ ಚಾಲೆಂಜ್ ಅನ್ರಿ. ನಾವು ಬರೀ ಈಗ ಅನುಭವ ಹೇಳಕ್ಕೆ ಬರ್ರಿ ಅಂದ್ರೆ ನಮ್ಗೆ ಅಲ್ಲೇ ಬೆವ್ರು ಬಂದಿರ್ತೈತೆ ರೀ. ಅಯ್ಯೋ ನಾವಲ್ರಿ ಎತ್ತಿರ್ತೀವಿ ರೀ ನಾವು. ಆದ್ರೆ ದಾದಿ ಮಾತ್ರ ಬಾಬಾಗೆ ಇಲ್ಲಂತೂ ಅನ್ನಕ್ಕೆ ಬರೋದಿಲ್ಲ. ಖರೆ ಬಾಬಾ ಹೇಳಿದ ಕೂಡಲೇ ದಾದಿ ಹೆಂಗೆ ಆತತ್ತ, ಈ ಕಾಲು ತಳಗೆ ನೆಲ ಅಳಗ್ಯಾಡ್ದಂಗೆ ಆತತ್ ಒಮ್ಮೆ ಕಾನ್ಫರೆನ್ಸ್ಗೆ ಹೋಗಂದ ಕೂಡಲೇ. ಆಮೇಲೆ ಬಾಬಾ ಅಂತೂ ಜೀವನದೊಳಗೆ ಒಂದು ಮಾತಂತೂ ಪಕ್ಕ ಮಾಡಿಸಿದ್ರಿ, ಹಾಜಿ. ಅದಕ್ಕೆ ಹ್ಞೂ ಅಂದ್ರತ್ರಿ. ಹ್ಞೂ ಅಂದಲ್ಲೇನು ಕಾನ್ಫರೆನ್ಸ್ಗೆ ಯಾರು ರತನ್ಮಣಿ ದಾದಿಜಿ ಮತ್ತು ಆನಂದ್ ಕಿಶೋರ್ ದಾದಾ ಮತ್ತು ಯಾರು ಪ್ರಕಾಶ್ಮಣಿ ದಾದಿ 3 ಜನ ಕಾನ್ಫರೆನ್ಸ್ಗೆ ಹೋದ್ರಿ. ಅಲ್ಲಿ ಕಾನ್ಫರೆನ್ಸ್ ಭಾಳ ಚಲೋ ಆತ್ರಿ. ಎಲ್ಲ ಏನೋ ಧರ್ಮದ ಪ್ರತಿನಿಧಿಗಳು ಬಂದಿದ್ರಿ, ಆಯಾ ಧರ್ಮದ ಪ್ರತಿನಿಧಿಗಳು ಬಂದಿದ್ರಿ. ಆದರೆ ಎಲ್ಲರೊಳಗೂ ದಾದಿ ಅವ್ರದ ಸ್ಪೀಚ್ ಏನಪ್ಪ ಅಂದ್ರೆ ಎಲ್ಲರೂ ಲೈಕ್ ಮಾಡಿದರು ಅಂತ ಏನ್ರಿ ರೆಸ್ಪಾನ್ಸ್ ಬಂತ್ರಿ. ಬಾಬಾಗೂ ಗೊತ್ತಿತ್ತು ಇದು ಮಗುಗೆ ದೊಡ್ಡ ಚಾಲೆಂಜ್ ಅತ್ತ, ಮತ್ತು ಈ ಮಗು ಇಲ್ಲ ಅನ್ನೋದು ಬಾಬಾಗೆ ಗೊತ್ತಿತ್ತು ರಕ್ಕೋರ. ಆದರೆ ದಾದಿಯವ್ರೇನು ಕಾನ್ಫರೆನ್ಸ್ ಮುಗಿಸ್ಕೊಂಡು ಬಂದ್ರಲ್ರಿ, ಅಲ್ಲೇ ವಿದೇಶ ಸೇವಾ ಮಾಡೇ ಬಂದ್ರಿ ಅವ್ರ. ಇಷ್ಟು ಅದ್ಧೂರಿಯಾಗಿ ಬಾಬಾ ಅವ್ರದ್ದು ಸ್ವಾಗತ ಮಾಡ್ಬೇಕಂತ್ರಿ. ಏನ್ರಿ ಯಾವುದೋ ನಾಣ್ಯ ತೊಗೊಂಡೇನಪ್ಪ ಅಂತಂದ್ರೆ ಮಾಲಾ ಮಾಡಿ, ಏನು ಸಿಲ್ವರ್ ಏನು ಗೋಲ್ಡದ್ದು ಕಾಯಿನ್ದು ರಕ್ಕೋರ ಮಾಲಾ ಮಾಡಿ ದಾದಿಗೆ ಹಾರ ಹಾಕಿದ್ರತ್ರಿ. ಒಬ್ರು ಅಣ್ಣವ್ರು ಹೇಳಕತ್ತಿದ್ರಿ ನಿನ್ನೆ, ಅವರು ಯಾರಪ್ಪ ಅಂತಂದ್ರೆ ಪ್ರೆಸ್ಸದೇನಪ್ಪ ಅಂತಂದ್ರೆ ಸೇವಾ ಮಾಡ್ತಾರಲ್ರಿ, ಅವ್ರ ಅಣ್ಣವರು ದಾದಿಯವ್ರನ್ನ ಫಸ್ಟ್ ಟೈಮ್ ದಿಲ್ಲಿ ಒಳಗೆ ನೋಡಿದ್ರಂತ. ದಾದಿಯವರು ಎಲ್ಲಿ ಒಂದು ಕಂಪ್ನಿ ಸೇವಾ ಮಾಡಿ ಬಂದಿದ್ರಂತ. ಎಲ್ಲಿ ಮಿಲ್ಟ್ರಿ ಆಫೀಸರ್ಸ್ಗಳದು ಸೇವೆ ಕಳಿಸಿದ್ರತ್ತ ಬಾಬಾ ರೀ. ಕುಲ್ದೀಪ್ ಬೇನ್ ಅದಾರಲ್ರಿ ಹೈದ್ರಾಬಾದ, ಅವ್ರ ತಂದೆ ಅವರು ಮಿಲ್ಟ್ರಿ ಒಳಗಿದ್ದರ್ರಿ. ಹಾಗಾಗಿ ಅವ್ರ ನಿಮಿತ್ತ ಅದೇನಪ್ಪ ಅಂತಂದ್ರೆ ಅಲ್ಲೊಂದು ಸೇವಾ ಸಿಕ್ಕಿತ್ರಿ. ಅದೊಂದು ಆಗಿನ ಸಮಯದೊಳಗೆ ಅಷ್ಟು ದೊಡ್ಡ ಆಫೀಸರ್ ಸೇವಾ ಮಾಡೋದಂದ್ರೆ ಅದೇನು ಸಾಮಾನ್ಯ ಇದ್ದಿದ್ದಿಲ್ಲ ರೀ. ಆವಾಗ ದಾದಿ ಸೇವಾ ಮಾಡಿ ಬಂದ ಕೂಡಲೇ ದಿಲ್ಲಿ ಒಳಗೆ ಬಾಬಾ ಇಷ್ಟು ಮಹಿಮಾ ಮಾಡತ್ತಿದ್ರತ್ತ, ಇಷ್ಟು ಪ್ರೀತಿ ಮಾಡಕತ್ತಿದ್ರತ್ತ ದಾದಿಗೆ. ಆವಾಗ ಅವ್ರು ಅಂದ್ಕೊಂಡ್ರತ್ತ ಜ್ಞಾನಾಮೃತ ಯಾರ್ರಿ ಓಂ ಪ್ರಕಾಶ್, ಯಾವ ಪ್ರಕಾಶ್ ಭಾಯಿ ರೀ ನೈ ಆತ್ಮ ಪ್ರಕಾಶ್ ಭಾಯಿ ಅವ್ರಂದ್ರತ್ತ ಈ ಆತ್ಮ ಎಷ್ಟು ವಿಶೇಷ ಇರಬೇಕು, ಬ್ರಹ್ಮ ಬಾಬಾನ ಇವ್ರನ್ನ ಇಷ್ಟು ಮಹಿಮಾ ಮಾಡಕತ್ತಾನು, ಪ್ರೀತಿ ಮಾಡಕತ್ತಾನಂತಂದ್ರೆ ಅವ್ರು ಫಸ್ಟ್ ಟೈಮ್ ನೋಡಿದ್ರಂತ್ರಿ. ದಾದಿಯವ್ರದ್ದು ಏನು ಪರಿಚಯ ಇದ್ದಿದ್ದಿಲ್ಲ ಅಂತ. ಆವಾಗ ನಾ ಅಂದ್ಕೊಂಡೆ ದಾದಿಯವ್ರ ವ್ಯಕ್ತಿತ್ವ ಹೆಂಗಿರಬೇಕು ಅಂಥೇಳಿ. ಇನ್ನೊಂದು ನೋಡ್ರಿ, ಅಕ್ಕೋರು ಕೂಡ ವಿಷಯ ನಿಮಗೆ ಹೇಳಿದ್ದಾರೆ. ದಾದಿಯವ್ರು ಭಾಳ ಅಂದ್ರೆ ಭಾಳ ತ್ಯಾಗಿತ್ರಿ. ಭಾಳ ತ್ಯಾಗ ಅಂತಂದ್ರೆ ಅದೇನು ನಾವು ಕಲ್ಪನಾನೂ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ, ನಾವು ವರ್ಣನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಕಾರ್ಯ ಆಗ್ಬೇಕಂತಂದ್ರೆ ರೀ ಒಂದು ತ್ಯಾಗ, ಒಂದು ಸಹನೆ. ದಾದಿಯವ್ರು ಇಷ್ಟು ದೊಡ್ಡ ಸೇವಾ, ಈಗ ನೋಡ್ರಿ ನನ್ನ ಮನ್ಯಾಗ ಒಂದು 10 ಮಂದಿ ಅದಾರಂದ್ರೆ ಮನ್ಯಾಗ ತಂದೆ ತಾಯಿ ಇದ್ದವ್ರು ಎಷ್ಟು ಸಹನ ಮಾಡ್ಬೇಕಾಕೈತಿ, ಎಷ್ಟು ಹೊಟ್ಟೆ ಹಾಕೋಬೇಕಾಕೈತಿ. ಮತ್ತು ಇಷ್ಟು ದೊಡ್ಡ ಬಾಬನ ಮನೆ, ಇಷ್ಟು ದೊಡ್ಡ ಬಾಬನ ಮಕ್ಕಳು ಅಂತಂದ್ಮೇಲೆ ದಾದಿಯವ್ರು ಎಲ್ಲರೂ ಅಕ್ಕೋರು ಹೇಳಿದ್ರೆ ಮುಂದುವರಿಸ್ತಿದ್ರಂತ. ಆದ್ರೆ ಅವ್ರನ್ನ ಮುಂದುವರಿಸ್ಬೇಕಂತಂದ್ರೆ ಅವರಲ್ಲಿ ಎಷ್ಟು ಹೊಟ್ಟೆ ಹಾಕ್ಕೊಳ್ಳುವಂಥ ಗುಣ ಇದ್ದಿರ್ಬೇಕ್ರಿ. ಮತ್ತು ದಾದಿಯವರಲ್ಲಿ ಅನೇಕ ವಿಶೇಷತೆಗಳದಾವ್ರಿ. ಕೆಲವೊಂದಿಷ್ಟು ಅಷ್ಟ ನಾವು ಹೇಳಕ್ಕೆ ಸಾಧ್ಯ ಐತ್ರಿ.
ಹಾಗಾಗಿ ಯಾರು ಹೊಸಬ್ರದೀರಿ, ಯಾರು ಹಳಬರದೀರಿ, ಯಾರು ದಾದಿಯವ್ರನ್ನ ನೋಡಿಲ್ಲ, ಯಾರು ದಾದಿಯವ್ರನ್ನ ನೋಡಿದ್ದೀರಿ, ದಾದಿ ಹೆಂಗಿದ್ರು ಅಂತ ಹೇಳಿಬಿಟ್ಟು ಅವರ ವ್ಯಕ್ತಿತ್ವವನ್ನು ನಿಮ್ಮ ಎದುರುಗಡೆ ಇಡುವಂಥ ಒಂದು ಸಣ್ಣ ಪ್ರಯತ್ನ ನಾವು ಇಬ್ಬರು ಅಕ್ಕಂದ್ರೆ ಇವತ್ತು ಮಾಡ್ತಾ ಇದ್ದೀವಿ ರೀ. ಯಾಕಂದ್ರೆ ಮಹಾನ್ ಆತ್ಮನನ್ನು ತಿಳ್ಕೊಳ್ಳೋದು ಕೂಡ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಭಾಗ್ಯ ಅಂತ ಅನ್ಬೋದು ರೀ. ಯಾಕಂತಂದ್ರೆ ಅವ್ರ ಜೀವನನೇ ಏನಿರ್ತೈತೆ ರೀ, ವರದಾನ ಇರ್ತದೆ ರೀ. ಸೊ ಇವತ್ತಿನ ದಾದಿಯವರ ದಿನದ ನಿಮಿತ್ತ ನಮಗೂ ಎಲ್ಲ ಅನೇಕ ವರದಾನಗಳು ಸಿಗುವುದವ ರೀ. ಅದ ಒಂದು ಲಕ್ಷ್ಯ ಇಟ್ಕೊಂಡು ಏನು ಮಾಡೋಣ್ರಿ, ನಾವು ದಾದಿಯವ್ರನ್ನ ನಮ್ಮ ಎದುರುಗಡೆ ಇಟ್ಕೊಂಡು ಅವ್ರನ್ನ ಚೈತನ್ಯದೊಳಗೆ ಚಿತ್ರ ನೋಡುವಂಥ ಪ್ರಯತ್ನ ಮಾಡೋಣ್ರಿ. ಹೆಂಗಂತಂದ್ರೆ ದಾದಿಯವ್ರ ವಿಶೇಷತೆ ರೀ, ಭಾಳ ಚಂದ ಮುರಳಿ ನುಡ್ಸೋರು, ಭಾಳ ಚಂದ ಮುರಳಿ. ನಾವು ಕೇಳೀವ್ರಿ, 3 ವರ್ಷ ಅಷ್ಟೇ ದಾದಿಯವ್ರ ಪಾಲನೆ ಸಿಕ್ಕೈತ್ರಿ. ಆಮೇಲೆ ದಾದಿಯವರಿಗೆ ಆರಾಮ್ ತಪ್ಪಿದ ಕಾರಣದಿಂದ ಬರ್ತಿದ್ರು ಸ್ಟೇಜ್ ಮೇಲೆ ದಾದಿ, ಅದರ ಕ್ಲಾಸ್ ಮಾಡ್ತಿರ್ಲಿಲ್ಲ, ದೃಷ್ಟಿ ಅಷ್ಟೇ ಕೊಟ್ಟು ಹೋಗ್ತಿದ್ರು. ದಾದಿಯವ್ರು ಎಷ್ಟು ಚಂದ ಮುರಳಿ ಹೇಳ್ತಿದ್ರು ಅಂದ್ರೆ ಕೇಳೋರ್ಗೆ ಏನು ಅನ್ನಿಸ್ತಿತ್ತು ಅಂತಂದ್ರೆ, ಈಗ ಹೆಂಗೆ ಸಣ್ಣ ಮಕ್ಕಳಿಗೆ ನೀವು ಜೋಳ ಆಡ್ತಿರಲ್ಲ, ಅವುಗಳು ಆಯಿಗಳು ಜೋಳ ಆಡಿ ಏನಪ್ಪ ಅಂದ್ರೆ ತೂಗುಡಿಕೆ ಬರ್ತಿದ್ದಿಲ್ಲ ನೋಡ್ರಿ. ಪ್ರಕಾಶ್ ಮನಿ ದಾದಿಯವ್ರೇನು ಮುರಳಿ ಕ್ಲಾಸ್ ಮಾಡ್ತಿದ್ರಲ್ರಿ, ಅವ್ರು ಕುಂಡ್ಸಕ್ಕೆ ಕೊಡ್ತಿದ್ರು, ಕುಣ್ಸಾಡ್ತಿದ್ರು ಅವ್ರು. ಏನು ಊಟ ಕಡೆ ಹೋಜಾವ್ ಹಾತ್ ಉಠಾವ್, ಊಟ ಕಡೆ ಹೋಜಾವ್ ಹಾತ್ ಉಠಾವ್ ಅಂತ ಹೇಳಿಬಿಟ್ರೆ ಪ್ರತಿಯೊಂದಕ್ಕೂ ಎಬ್ಸವ್ರಿ ಎಲ್ಲರೂ. ಎದಕ್ಕಂತಂದ್ರೆ ನಿದ್ದೆ ಬರಬಾರ್ದು, ಎಚ್ಚರ ಇರ್ಬೇಕಂತನ ರೀ ಅಕ್ಕೋರ. ಅಂದ್ರೆ ದಾದಿಯವ್ರಿಗೆ ಅದು ವರದಾನ ಸಿಕ್ಕಿತ್ತು ರೀ. ರಾಜುಬಾಯಿ ಹೇಳಕತ್ತಿದ್ರು, ಇನ್ನೂ ತನೂ ದಾದಿ ಹೆಂಗೆ ಮುರಳಿ ಡಾನ್ಸ್ ಮಾಡ್ತಿದ್ರಲ್ರಿ, ಅದನ್ನು ಯಾರೂ ಕಾಪಿ ಮಾಡಿಲ್ಲ ಅಂತ. ಅಂದ್ರೆ ಹೆಂಗೆ ಕೃಷ್ಣ ಎಲ್ಲಿ ಗೋಕುಲದಿಂದ ಮಥುರಾಕ್ಕೆ ತನ್ನ ಕರ್ತವ್ಯಕ್ಕಾಗಿ ಹೋಗಬೇಕಾಗಿ ಬಂತು, ಗೋಪಿಕರ ಅಳ್ಳಾಕ ಹಿಡಿದ್ರಿ, ನೀ ಹೋಗಬೇಡ ಅಂತ ಹೇಳಿಬಿಟ್ಟು ಎಲ್ಲರೂ ಏನಪ್ಪ ಅಂತಂದ್ರೆ ತಡೆದ್ರಿ. ಆದ್ರೆ ಕರ್ತವ್ಯ ಇತ್ತಲ್ರಿ, ಕಂಸನ ವಧ ಮಾಡೋದು. ಜನ್ಮ ತೊಗೊಂಡಿದ್ದನ ಕಂಸನ ವಧ ಮಾಡೋ ಸಲುವಾಗಿ ತೊಗೊಂಡಿದ್ದ. ಹಾಗಾಗಿ ಗೋಕುಲ ಬಿಟ್ಟಾತ ಮಥುರಾಕ್ಕೆ ಹೋಗಬೇಕಾಗಿತ್ತು. ಸೊ ಅವ್ರನ್ನೆಲ್ಲ ಏನಪ್ಪ ಅಂತಂದ್ರೆ ಅಂತ ಕೊಸರ್ಕೊಂಡು ಹೋಗ್ತಿರ್ಬೇಕಾದ್ರೆ ಲಾಸ್ಟಕ್ಕೆ ರಾಧಾ ಬಂದು ಅಡ್ಡ ನಿಂದಿರ್ತಾಳಂತ. ಸೊ ಇಲ್ಲ, ನಂದು ಕರ್ತವ್ಯ ಐತಿ, ನಾವು ಹೋಗಬೇಕು. ಸೊ ನಾ ಶಾರೀರಿಕವಾಗಿ ನಿಮ್ಮ ಜೊತೆ ಇರಲಿಲ್ಲ ಅಂದರೆ ಏನಾಯ್ತು, ಸೂಕ್ಷ್ಮ ರೂಪದೊಳಗೆ ನಾನು ನಿಮ್ಮ ಜೋಡಿ ಇರತ್ತನು ಅಂತ ಕೃಷ್ಣೆಲ್ಲ ಸಮಾಧಾನ ಮಾಡ್ತಾನಂತ. ಲಾಸ್ಟಕ್ಕೆ ರಾಧಾ ಏನಂತಾಳಂತ, ನೀ ಇಲ್ಲ ಅಂದಮೇಲೆ ಈ ಮುರಳಿಯರೇ ನನಗೆ ಕೊಟ್ಟು ಹೋಗು ಅಂತಾಳಂತ. ಕೃಷ್ಣನ ಕೈಯಾಗಿಂದ ಕೊಳಲು ಇಸ್ಕೊತಾಳತ್ರಿ ಅಕ್ಕೋರ. ಹಂಗೆ ಬ್ರಹ್ಮ ಬಾಬಾ ಶರ ಬಿಟ್ಟು ಹೋಗ್ಬೇಕಾದ್ರೆ ದಾದಿಯವರಿಗೆ ಏನು ಮಾಡಿದ್ರಿ, ಆ ಒಂದು ಮುರಳಿ ನುಡಿಸುವಂತಹ ಶಕ್ತಿಯನ್ನು, ವರದಾನವನ್ನು ಕೊಟ್ಟು ಹೋಗಿದ್ರು. ಖರೇನ ರೀ, ಎಲ್ಲರಿಗೂ ದಾದಿಯವ್ರದ್ದು ಏನಪ್ಪ ಅಂದ್ರೆ ಪಾಲನಾ ಅಂತಂದ್ರೆ ರೀ, ಮುರಳಿ ಒಳಗಿಂದನ ಪಾಲನಾ ರೀ ಅಕ್ಕೋರ. ಮತ್ತು ನಾವೇನು ಅಕ್ಕಂದ್ರೆ ಬಟ್ಟೆ ಹೋಗಿದ್ದೀವಲ್ರಿ, ನಾವು ಇಡೀ ವರ್ಷ ಎಲ್ಲ ದಾರಿ ಕಾಯವ್ರಿ. ನಮಗೆ ಅಕ್ಕಂದ್ರೆ ಬಟ್ಟೆ ಯಾವಾಗ ಬರ್ತೈತಿ, ಯಾಕಂದ್ರೆ ಈ ಬಾಬನ ಮಿಲ್ಲಕ್ಕಂತ ಹೋಗಿರ್ತಿದ್ದಿರಲ್ಲ, ಆವಾಗೂ ಹೊಸಬ್ರು ಇರ್ತಿದ್ರೆ ಬರೀ ಏನಪ್ಪ ಅಂತಂದ್ರೆ ಅವ್ರನ್ನ ಸಂಭಾಲನೆ ಮಾಡಿರಿ, ಅವ್ರನ್ನ ಮ್ಯಾಲೆ ಕರ್ಕೊಂಡು ಹೋಗ್ರಿ, ತಳಗೆ ಕರ್ಕೊಂಡು ಹೋಗ್ರಿ. ಯಾಕಂದ್ರೆ ಹೊಸ್ದಾಗಿದ್ದವ್ರಿಗೆ ರೂಮು ತಿಳಿತಿರಂಗಿಲ್ಲ ರೀ, ಎಲ್ಲಿ ಹೋಗೋದು ಗೊತ್ತಿರೋದಿಲ್ಲ. ನಾವು ಮದುಬನಕ್ಕೆ ಮಿಲ್ನಕ್ಕೆ ಹೋದ್ರೂ ಕೂಡ ನಮ್ಮ ಸ್ವಂತದ ಪುರುಷಾರ್ಥ ಅಂತೂ ಹಾಕಿದ್ದಿದ್ದಿಲ್ಲ. ಅದಕ್ಕಂಥೇಳಿ ಬಾಬಾ ಅವ್ರಿಗೆ ಏನು ಮಾಡ್ತಿದ್ರು ರೀ, ಅಕ್ಕಂದ್ರಿಗೆ ಇದು ಬಟ್ಟಿದೇನಪ್ಪ ಅಂತಂದ್ರೆ ಎಕ್ಸ್ಟ್ರಾ ಬೋನಸ್ ರೀ ಇದು. ಅಂದ್ರೆ ಗೊತ್ತಿರ್ತೈತೆ ನಿಮ್ಗೆ. ಯಾಕಂತಂದ್ರೆ ಈಗ ನೋಡ್ರಿ, ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದ್ಮೇಲೆ ಅಲ್ಲಿ ವಾತಾವರಣ, ಜನ, ಅವ್ರ ಸಂಸ್ಕಾರ, ಸ್ವಭಾವ, ಅವ್ರದ್ದು ದಿನಚರ್ಯ, ನೀವೆಷ್ಟೇ ಚಲೋ ಅದೀರಿ ಅಂದ್ರೂ ಕೂಡ ಹೊಂದ್ಕೊಳ್ಳೋಕೆ ಸ್ವಲ್ಪ ಟೈಮ್ ತೊಗೋತೈತಲ್ಲ. ಹಂಗೆ ಅಕ್ಕಂದ್ರೆಲ್ಲ ಬಾಬನ ಮನೆಗೆ ಬಂದ ಮೇಲೆ ಏನೇನೂ ಕೂಡ ಏನಪ್ಪ ಅಂತಾರೆ ಸ್ವಲ್ಪ ಏರ್ಪೇರ ಹೆಚ್ಚು ಕಮ್ಮಿ ಏನೇನೂ ಹಾಕಿದ್ದು ನೋಡ್ರಿ. ಹೆಂಗೆ ತಾಯಿಗಳು ಮಕ್ಕಳಿಗೆ ಹೇಳ್ತಿರ್ತಾರಲ್ಲ, ಇಲ್ವಾ ನೀವು ಹೊಂದ್ಕೋಬೇಕು, ನೀವು ಮಾಡ್ಕೋಬೇಕು, ಹೊಟ್ಟೆ ಹಾಕೋಬೇಕು ಅಂಥೇಳಿ, ಹಂಗೆ ದಾದಿಯವ್ರು ನಾವು ಪಾಲನೆ ಕೊಡೋವ್ರಿ. ಆ ದಾದಿಯವ್ರದ್ದೇನು ಪ್ರೀತಿ, ಅವ್ರದ್ದೇನು ಒಂದು ಆತ್ಮೀಯತೆ ಅದ ನೋಡ್ರಿ ನಮ್ಮನ್ನು ಏನಪ್ಪ ಅಂತಂದ್ರೆ ಬಾಬನ ಮಗುವನ್ನಾಗಿ ಇರಾಕ ಗಟ್ಟಿ ಏನೋ ಸಣ್ಣ ಪುಟ್ಟ ಮಾತು ಬಿರುಗಾಳಿ ಬರ್ತಿರ್ತಾವ್ರಿ ಎಲ್ಲಿ ಹೋದ್ರೂ, ಅದರೊತ್ತನ್ನೆಲ್ಲ ಎದುರಿಸಿ ಬಾಬನ ಸೇವಾದೊಳಗೆ ಮತ್ತೆ ನಾವು ಎದ್ದು ನಿಂದಿರಬೇಕು ಅಂತಂದ್ರೆ ಈ ದಾದಿಯವ್ರು ಏನು ನಮಗೆ ಪಾಲನಾ, ಏನೊಂದು ಪ್ರೀತಿ. ಮತ್ತು ಅವರು ಯಾವಾಗಲೂ ಕ್ಲಾಸ್ ಎದ್ರ ಮೇಲೆ ಮಾಡೋರಂದ್ರೆ ಈಶ್ವರೀಯ ನಿಯಮ ಮತ್ತು ಮರ್ಯಾದೆ. ದಾದಿಯವ್ರದ್ದು ಏನಪ್ಪ ಅಂದ್ರೆ ಫೇವ್ರೇಟ್ ಟಾಪಿಕ್ ರೀ. ಕುಮಾರಗಳಿಗೆ ಮಾಡಲಿ, ಕುಮಾರಿಯರಿಗೆ ಮಾಡಲಿ, ಅಕ್ಕಂದರಿಗೆ ಮಾಡಲಿ, ಈಶ್ವರೀಯ ನಿಯಮ ಮತ್ತು ಮರ್ಯಾದೆ. ಯಾರೋ ಏನಪ್ಪ ಅಂತಂದ್ರೆ ಏನ್ರಿ ಪಟ್ಟಿ ಅಂಗಡಿ ಮುಂದೆ ನಿಂತಿದ್ರು, ಯಾರೋ ಹೋಟೆಲ್ ಮುಂದೆ ನಿಂತಿದ್ರು, ಏನಾರು ಇಂಥ ಸಮಾಚಾರ ದಾದಿಗೆ ಬಂದು ಅಂತಂದ್ರೆ ರೀ, ದಾದಿ ಇಷ್ಟು ಸೀರಿಯಸ್ ಆಗಿ ಬಿಡೋರಲ್ರಿ, ಇದು ನಮ್ಮ ಈಶ್ವರೀಯ ಮರ್ಯಾದೆ ಅಲ್ಲ, ಇದು ನಮ್ದು ಈಶ್ವರೀಯ ನಿಯಮ ಅಲ್ಲ. ಯಾರು ಅಕ್ಕಂದ್ರೆ ಪಲ್ಲು ಬಿಟ್ಟು ಅಡ್ಡಾಡಕತ್ತಿದ್ರು ಅಂತಂದ್ರೆ ಇದು ನಮ್ಮ ಈಶ್ವರೀಯ ನಿಯಮ ಅಲ್ಲ.
ಯಾರು ಏನಪ್ಪ ಅಂದ್ರೆ ಮಧ್ಯದೊಳಗೆ ಬೇತಾಲ್ ತೆಗಿತಿರ್ಲಿಲ್ಲ ಅಂತಂದ್ರೆ ಏನು ರೀ ಯಾರ್ದು ನಿಮಗೆ ಬೇತಾಲಿ ಬೀಳೋದಿಲ್ಲ ಅಂತಿಲ್ಲ, ನನ್ನ ಕಡೆ ಬರ್ರಿ ದಾದಿ ಬೇತಾಲ್ ತೆಗೆದು ಕೊಡ್ತಾರೆ ಅಂತಿದ್ರಿ. ಇಲ್ಲಿ ತನಕ ದಾದಿ ಕ್ಲಾಸ್ನಾಗ ಹೇಳ್ತಿದ್ರಿ ಏನು ರೀ. ಅಂದ್ರೆ ಒಂದು ತಾಯಿ ಕರ್ತವ್ಯ ನೋಡ್ರಿ. ಏನು ರೀ, ತಂದೆ ಆಗೋದು ಸಹಜ ಅದ ರೀ, ಆದ್ರೆ ತಾಯಿ ಆಗೋದೇನೈತಲ್ಲ ತಮ್ಮ ಮಕ್ಕಳಿಗೆ ತಾವು ತಾಯಿ ಆಗ್ತಾರೆ. ಖರೆ ಎಲ್ಲರಿಗೂ ತಾಯಿ ಆಗೋದೇನೈತಲ್ರಿ ಅದು ಭಾಳ ಅಂದ್ರೆ ಭಾಳ ದೊಡ್ಡ ಆತ್ಮದ್ದೇನಪ್ಪ ಅಂತಂದ್ರೆ ನಿಶಾನಿನ ರೀ ಅದು. ಮತ್ತು ದಾದಿಯವರ ಮುಖಾನ ನೋಡ್ರೆ ಗೊತ್ತಾಗ್ತದ್ರೆ ಅವ್ರು ಎಷ್ಟು ನಿರ್ಮಾಣಿದ್ರು. ಅವ್ರದ್ದು ವಿಶೇಷ ದಾದಿಯವರ ಕಡೆ ನಾನು ನಂದು ಈ ಎರಡು ಶಬ್ದ ಇದ್ದಿದ್ದೇ ಇಲ್ಲ. ಮತ್ತು ದಾದಿಯವರನ್ನ ಬಾಬಾ ಎದಕ್ಕೆ ನಿಮಿತ್ತ ಮಾಡದ ಅಂತ ಅನ್ನಿಸ್ತದ್ರ ಅವ್ರ ಜೀವನ ಚರಿತ್ರೆ ನೋಡಿದ್ರೆ ರೀ. ಭಲೇ ದಾದಿಯವರು ಒಬ್ಬರು ನಿಮಿತ್ತ ಇದ್ರೆ ಖರೆ ಉಳಿದ ದಾದಿಗಳ ಸಲಹಾ ತಗೊಳ್ಳಾರ್ದ ಅವ್ರು ಏನೂ ಮಾಡ್ತಿದ್ದಿದ್ದಿಲ್ಲ. ನನಗಿಂತಲೂ ದೊಡ್ಡ ದಾದಿಗಳ ಯಜ್ಞದೊಳಗೆ ಅದಾರು. ಅದಕ್ಕೆ ಏನೋ ಮಾಡೋದಿತ್ತಂದ್ರೂ ಅಕ್ಕೋರ ಅವ್ರನ್ನೆಲ್ಲ ಕೇಳಿ ಮಾಡಿನೇ ಅವ್ರು ಮಾಡ್ತಾಯಿದ್ರು. ಇವತ್ತಿಂದ ಸ್ಲೋಗನ್ ಐತೆ ನೋಡ್ರಿ ಅಕ್ಕೋರ, ಏನು ಜ್ಞಾನ ಸಾಗರ ಪ್ರತ್ಯಕ್ಷ ಆಗ್ಬೇಕಂತಂದ್ರೆ ನೀವು ಪ್ರತಿಯೊಬ್ಬರು ಪ್ರೀತಿ ತುಂಬಿದ ಗಂಗಾಗಳಾಗ್ರಿ. ಈಗ ಪ್ರಕಾಶ್ಮಣಿ ದಾದಿಯವರು, ಜಾನಕಿ ದಾದಿಯವರು, ಗುಲ್ಜಾರ ದಾದಿಯವರು, ಅವರ 3 ಜನ ಅಥವಾ 4 ಜನ ಎಷ್ಟು ದಾದಿಗಳದಾರ ನೋಡ್ರಿ. ಅವ್ರದ್ದು ಪರಸ್ಪರ ಎಷ್ಟು ಪ್ರೀತಿ ರೀ, ಎಷ್ಟು ಪ್ರೀತಿ ರೀ. ನೀವು ವಿಡಿಯೋಗಳನ್ನು ನೋಡ್ರಿ, ನೀವು ದಾದಿಗಳದ್ದು ಗೊತ್ತಾಗ್ತದೆ ರೀ. ಇವರು ಯಾರು ಮಹಾರಾಷ್ಟ್ರದ್ದೇನಪ್ಪ ಅಂದ್ರೆ ಸಂತೋಷ ದಿದಿ ಹೇಳ್ತಾ ಇದ್ದಾರೆ ಏನಂತ, ಬೃಜಿಂದ್ರ ದಾದಿ ಫಸ್ಟ್ ಜಾನಕಿ ದಾದಿ ಮಹಾರಾಷ್ಟ್ರದೊಳಗೆ ಸೇವಾ ಮಾಡ್ತಿದ್ದರು ರೀ, ಮುಂಬೈದೊಳಗೆ. ಜಾನಕಿ ದಾದಿಯವರು ವಿದೇಶಕ್ಕೂ ಹೋದ ಕೂಡಲೇ ಬೃಜಿಂದ್ರ ದಾದಿ ಏನಪ್ಪ ಅಂತಂದ್ರೆ ಮಹಾರಾಷ್ಟ್ರಕ್ಕೆ ಬಂದ್ರಿ. ಇವರು ಮಹಾರಾಷ್ಟ್ರದೊಳಗೆ ಇರುವ ಕಾರಣ ಬೃಜಿಂದ್ರ ದಾದಿಗೆ ಆರೋಗ್ಯ ಸರಿ ಇರ್ತಿರ್ಲಿಲ್ಲ ಅಂತ. ಹಾಗಾಗಿ ಎಲ್ಲರೇ ಅಡ್ಡಾಡೋದು ಬತ್ತು ಹೊರಗೆ ಹೋಗೋದು ಬತ್ತಂದ್ರೆ ಅವರು ಸಂತೋಷ ದಿದಿ ಕಳಿಸ್ತಿದ್ರಂತ. ಅವ್ರು ಯಾವ ಸೆಂಟ್ರಕ್ಕೆ ಎಲ್ಲಿ ಹೋದಲ್ಲಿ ಏನಾರ ಒಂದು ಸಮಸ್ಯೆ ಬತ್ತು ಅಂದ್ರೆ ಇವರಿಗೆ ಬೃಜಿಂದ್ರ ದಾದಿ ಫೋನ್ ಹಚ್ಚವ್ರಂತ. ಬೃಜಿಂದ್ರ ದಾದಿ ಅಂದ್ರೆ ಯಾರು ಗೊತ್ತೈತ್ರಿ, ಬ್ರಹ್ಮ ಬಾಬನ ಸೊಸಿ ರೀ. ಹೌದು. ಆವಾಗ ಬೃಜಿಂದ್ರ ದಾದಿ ಅಣ್ಣವ್ರಂತ, ನಾನು ಕೇಳಬೇಡ ಮಧುಬನ್ಕ ದಾದಿಯವ್ರನ್ನ ಕೇಳೋ ಅನ್ನೋರತ್ತ. ಆಮೇಲೆ ಮಧುಬನ್ಕ ಪ್ರಕಾಶ್ಮಣಿ ದಾದಿನ ಫೋನ್ ಹಚ್ಚಿ ಹಿಂಗೆ ಸಮಸ್ಯೆ ಐತಿ ದಾದಿ ಏನು ಮಾಡೋದು ಅಂದ್ರೆ, ಸಂತೋಷ ಕಮಾಲ್ ಹೇ ಇತನಿ ಬಡಿ ದಾದಿ ತುಮಾರೆ ಪಾಸ್ ಹೇ, ಅವ್ರನ್ನ ಬಿಟ್ಟು ನೀವು ನನಗೆ ಫೋನ್ ಹಚ್ಚಕತ್ತೇನಂತ ಅನ್ನೋರತ್ತ. ಅಂದ್ರೆ ದಾದಿಗಳು ಒಬ್ರು ಇನ್ನೊಬ್ರನ್ನ ಹೆಂಗೆ ಮುಂದಿಡ್ತಿದ್ರು ಅಂದ್ರೆ ಅವರು ನಮಗೆ ಕಲಿಸ್ತಿದ್ರಿ ಅದನ್ನು. ನಾವೆಲ್ಲ ಬಾಬನ ಮಕ್ಕಳು ಎಷ್ಟು ನಾವು ಒಗ್ಗಟ್ಟಾಗಿರಬೇಕು, ಯೂನಿಟಿ ಒಳಗಿರಬೇಕು. ಅದರಿಂದನೇ ಏನಪ್ಪ ಅಂತಂದ್ರೆ ಬಾಬನ ಪ್ರತ್ಯಕ್ಷತೆ ಆಗೋದೈತಿ. ಇವತ್ತು ಇಡೀ ಜಗತ್ತಿನಾಗ ಎಲ್ಲರಿಗೂ ಇದೇ ಒಂದು ಕ್ವಶನ್ ರೀ, ಏನು ಅವರೆಲ್ಲ ಒಂದೇ ಅದಾರ ಏನು ರಕ್ಕೋರು. ಈಗ ನಿನ್ನೆ ಮೊನ್ನೆ ಒಬ್ರು ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತಲ್ರಿ, ರೋಟ್ರಿ ಕ್ಲಬ್ದಿಂದ ಅವ್ರೇನು ಬಂದಿದ್ರಲ್ರಿ ಸೆಕ್ರೆಟ್ರಿ, ಅವ್ರು ಹೇಳಕತ್ತಿದ್ರಿ ಇದೇ ಊರಾನವ್ರತ್ ನೋಡ್ರಿ, ಅವ್ರು ಗಂಜಿ ಅಂಥೇಳಿ ಅವ್ರು ಹೇಳಕತ್ತಿದ್ರಿ 89 ವರ್ಷದಿಂದ ಸಂಸ್ಥಾ ನಡೆದದ್ದು ಇದು ಈಶ್ವರ ವಿಶ್ವವಿದ್ಯಾಲಯ ಒಂದೇ. ಭಾಳ ಅದ್ರ 10 ವರ್ಷಕ್ಕೋ 20 ವರ್ಷಕ್ಕೋ 30 ವರ್ಷಕ್ಕೋ ಏನರ ತಮ್ಮ ಒಳಗೆ ಜಗಳಕತ್ತಿ ಮುರ್ಕೊಂಡು ಬೀಳ್ತಾವಂತಾವೆ, ಸಂಸ್ಥೆಗಳೆಲ್ಲ ಮುರ್ಕೊಂಡು ಬೀಳ್ತಾವಂತ. ಆದರೆ 89 ವರ್ಷದಿಂದ ನಡ್ಕೊಂಬಂದ ಸಂಸ್ಥಾ ಅಂತಂದ್ರೆ ಇದು ಹೆಂಗಿರ್ಬೋದು ಅಂತ ನಾವು ನೋಡಬೇಕು. ನಾವು ಮಧುಬನ್ಗೆ ಬರ್ತೀವ್ರಿ ಅಕ್ಕೋರ, ನಮ್ಮನ್ನ ಎಲ್ಲರನ್ನೂ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅವ್ರು. ಅಂದ್ರೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ದಾದಿಗಳಲ್ಲಿರುವಂಥ ಒಂದು ಒಗ್ಗಟ್ರಿ ಅಕ್ಕೋರ. ಅಷ್ಟು ಒಬ್ರನ್ನೊಬ್ರು ಏನು ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ಮುಂದಿಡ್ತಿದ್ರು ಅಕ್ಕೋರ. ಇನ್ನೊಂದೇನು ಅಂತಂದ್ರೆ ಅಂದ್ರೆ ಎಲ್ಲರ ಮನಸ್ಸು ಬ್ರಹ್ಮ ಬಾಬನ ಸ್ಥಾನ ತುಂಬಬೇಕಂದ್ರೆ ಏನು ಸಾಧಾರಣ ಕೆಲಸ ಅಲ್ರಿ ಅಕ್ಕೋರ. ದಾದಿಯವ್ರದ್ದು ಎಷ್ಟು ದೊಡ್ಡದು ಚಾಲೆಂಜ್ ಇತ್ತಂತಂದ್ರೆ, ಬ್ರಹ್ಮ ಬಾಬಾ ಶರ ಬಿಟ್ಟ ಮ್ಯಾಲೆ ಈಗ ನಾವು ದಾದಿ ಅಂತೀವಿ ರೀ, ಅವಾಗ ಕುಮಾರಕ ಹೆಸರಿಟ್ಟ ಕರಿತಿದ್ರತ್ರ ಅಕ್ಕೋರ. ಮೊದಲು ಬರೀ ಒಂದು 6 ತಿಂಗಳದೊಳಗೆ ಏನು ಮಧುಬನ್ದಾಗ ಅಣ್ಣಂದ್ರದಾರ ನೋಡ್ರಿ, ಅವರೆಲ್ಲರದು ಮನಸ್ಸು ದಾದಿ ಗೆದ್ದು ಬಿಟ್ರತ್. ಏನು ರಕ್ಕೋರು, ಸೇಮ್ ನಮಗೆ ಬ್ರಹ್ಮ ಬಾಬಾ ಹೆಂಗೆ ಪಾಲನೆ ಕೊಡ್ತಿದ್ರು ದಾದಿನೂ ನಮಗೆ ಹಂಗೆ ಪಾಲನೆ ಕೊಡಾಕತ್ತಾರು. ನಮಗೆ ಬ್ರಹ್ಮ ಬಾಬಂದು ಏನಪ್ಪ ಅಂತಂದ್ರೆ ಕಮ್ಮಿ ಅನ್ನಿಸ್ತಾ ಇಲ್ಲ. ಅಂದ್ರೆ ದಾದಿಯವ್ರು ಎಷ್ಟು ಸಣ್ಣಗಿರಬೇಕು ವಿಚಾರ ಮಾಡ್ರಕ್ಕೋರ. ಮತ್ತು ದೊಡ್ಡ ಚಾಲೆಂಜ್ ದಾದಿಯವ್ರಿಗೆ ಏನಂತಂದ್ರೆ ಬ್ರಹ್ಮ ಬಾಬಾ ಶರ ಬಿಟ್ಟು ದಿವಸ ನೋಡ್ರಕ್ಕೋರ. ಬ್ರಹ್ಮ ಬಾಬಾ ದಾದಿಯವ್ರನ್ನ ಕರೆದ ಮುಂಚಿತವಾಗಿಯೇ ಎಲ್ಲ ತೋರಿಸಿ ಮಾಡಿ ರಾತ್ರಿ ಅವ್ರ ಕೈಯೊಳಗೆ ಕೈ ಇಟ್ಟು ಬಾಬಾ ಶರ ಬಿಟ್ಟರು. ಆದ್ರೆ ಬಾಬಾ ಶರ ಬಿಟ್ಟಿದ್ದ ಏನು ರಕ್ಕೋರ ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬೇಕಲ್ರಿ. ದಾದಿಗೆ ಎಷ್ಟು ದೊಡ್ಡ ಚಾಲೆಂಜ್ ರೀ ಇದು. ಮುಂದಿನವರು ಹಂಗೆಂಗಾತ ಸಾಧ್ಯನೇ ಇಲ್ಲ ಏನ್ರಿ ಹೇಳವ್ರಿ. ಅವಾಗ ದಾದಿ ಏನಿಲ್ಲ, ಒಟ್ಟು ನೀವು ಮಧುಬನ್ಗೆ ಬರ್ರಿ. ಹಾಂ ಬಾಬಾ ಅದ ಕಂಟಿನ್ಯೂಸ್ ಹಗಲ ರಾತ್ರಿ 2 ದಿವಸ ಏನಪ್ಪ ಅಂತಂದ್ರೆ ಫೋನ್ ಮೇಲೆ ಫೋನ್ ರೀ ಅಕ್ಕೋರ.
ಅಂದ್ರೆ ದಾದಿ ಈ ಕಡೆನ ಜಿಮ್ಮೆವಾರಿ ಸಂಭಾಲನೆ ಮಾಡಬೇಕು, ಈ ಕಡೆನ ಬಾಬಾ ಹೋಗಿದ್ರದ್ದೇನಪ್ಪ ಅಂತಂದ್ರೆ ಇದನ್ನು ಮಾಡ್ಕೋಬೇಕು ಅಂದ್ರೆ ರೀ. ನನಗೆ ಈ ಇನ್ಸಿಡೆಂಟ್ ನೋಡಿ ಕೇಳಿ ಈ ಸತಿ ನನಗೆ ರಿಯಲೈಸೇಷನ್ ಆಗಿದ್ದೇನಂತಂದ್ರೆ ದಾದಿನೂ ಕೂಡ ಭಾಳಷ್ಟು ಜನರಿಗೆ ಈಗ ನಮ್ಮ ದಾದಿ ಇದ್ರಲ್ರಿ, ಹೃದಯ ಪುಷ್ಪ ದಾದಿ ಅವರು ಬ್ರಹ್ಮಭವ ಶರ್ ಬಿಟ್ಟಾರ ಅಂದ ಕೂಡಲೇ ಮೂರ್ಛೆ ಹೋಗಿ ಬಿದ್ದರ್ರಿ. ಅನೇಕರಿಗೆ ಏನಪ್ಪ ಅಂತಂದ್ರೆ ಶಾಕ್ ಆಯ್ತು, ಹಳಾಳಿ ಆಯ್ತು, ದುಃಖ ಆಯ್ತು. ಆದ್ರೆ ದಾದಿಯವರ ಸ್ಥಿತಿ ಹೆಂಗಿತ್ತಂತ್ರಿ, ದಾದಿಗಳು ಅಂದ್ರೆ ಪ್ರಕಾಶ್ಮಣಿ ದಾದಿ ಸ್ಥಿತಿ ಹೆಂಗಿತ್ತಂದ್ರೆ ಬಾಪ್ ಸಮಾನನೇ ಇದ್ರಿ ಅವ್ರು. ಹೆಂಗೆ ಮಮ್ಮ ಶರ್ ಬಿಟ್ಟು ಕೂಡಲೇ ಎಲ್ಲರಿಗೂ ಶಾಕ್ ಆತ್ರಿ. ಆದ್ರೆ ಬ್ರಹ್ಮಬಾಬನ ಸ್ಥಿತಿ ಏನಪ್ಪ ಅಂದ್ರೆ ಮಜಬೂತ್ ಇತ್ತು. ಬ್ರಹ್ಮಬಾಬನಟ ಸ್ಥಿತಿ ದಾದಿದು ಮಜಬೂತ್ ಇತ್ತಂತ ನನಗೆ ಬ್ರಹ್ಮಬಾಬ ಶರ್ ಬಿಟ್ಟಾಗ ದಾದಿಯವ್ರ ಸ್ಥಿತಿ ನೋಡಿ ನಾವು ಅಂದಾಜು ಹಾಕ್ಬೋದ್ರಿ. ಹೇಳ್ರಲ್ಲ, ಈಗ ಬ್ರಹ್ಮಬಾಬ ದೇಹ ಬಿಟ್ಟದ್ದನ್ನು ಅವರಷ್ಟು ಸಹಜವಾಗಿ ಅದನ್ನು ಅಂದ್ರೆ ಜ್ಞಾನ ಎಷ್ಟು ಪಕ್ಕ ಇತ್ತು ಅಂತ್ರಿ ದಾದಿಯವರಿಗೆ. ಮತ್ತು ಇನ್ನೊಂದು ದೊಡ್ಡ ಮಾತು ರೀ, ಯಾಕಂದ್ರೆ ನಾವು ದೊಡ್ಡ ವ್ಯಕ್ತಿಗಳನ್ನು ಮಹಾನ್ ಆತ್ಮಗಳನ್ನು ತಿಳ್ಕೊಬೇಕಂತಂದ್ರೆ ಭಾಳ ಟೈಮ್ ಬೇಕಾಕೈತೆ ರೀ. ನಮಗೂ ಕೆಟ್ಟ ಅನ್ನಿಸ್ತದ ರೀ, ದುಃಖ ಆಗ್ತದೆ ರೀ. ನಾವು ಭಾಳ ಸಣ್ಣವ್ರಿದ್ದು ರೀ, ಬಾಬನ ಮನೆಗೆ ಬಂದು ವರ್ಷ 2 ವರ್ಷ ರೀ ಅಕ್ಕೋರ. ದಾದಿಗಳ ಮುಂದೆ ಕೂತು ದೃಷ್ಟಿ ಕೊಟ್ಟು ಯೋಗ ಮಾಡಿಸೋರಿ ನಮಗೆ. ಹೌದು, ದಾದಿಗಳೇನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಧಾರಣಾ ಕ್ಲಾಸ್ ಮಾಡೋರಿ ನಮಗೆ. ಅವಾಗೇನ್ರಿ ಈಟ್ ಬಾ ಈಟ್ ದೊಡ್ಡ ತುತ್ತಾದಂಗೆ ಆಗಿತ್ತು ರೀ ನಮಗೆ. ಕರೆನ ರೀ, ದೊಡ್ಡ ದಾದಿಯವ್ರು ನಮಗೆ ತಾಸು ಅಲ್ರಿ, ಈ ಉಳ್ದವ್ರ ಕ್ಲಾಸ್ ರೀ ಟೈಮ್ಗೆ ರೀ 8 ತಾಸು ಅಟ್ಟ ರೀ. ದಾದಿಯವ್ರು ಬಂದು ಕೂತ್ರಾಕೋರ 1.5 2 ತಾಸು ಕ್ಲಾಸ್ ಮಾಡ್ತಿದ್ರಿ ಅವ್ರು. ಮನ್ಯಾಗ ಹೆಂಗೆ ಹಿರಿಯರು ಮನೆ ಮಂದಿನೆಲ್ಲ ಗೋಳೆ ಹಾಕೊಂಡು ಕುಂಡಿರ್ತಾರಲ್ಲ ಕೋರ, ದಾದಿ ಕ್ಲಾಸ್ ಅಂತ ಇರ್ತಿದ್ದಿಲ್ಲ ರೀ. ಹಂಗೆ ಫ್ಯಾಮ್ಲಿ ಟೈಪ್ ಏನಪ್ಪ ಅಂದ್ರೆ ದಾದಿಯವ್ರ ಫೀಲಿಂಗ್ ಕೊಡ್ತಿದ್ರು. ಖರೆ ಅವಾಗ ದಾದಿಯವ್ರ ದೃಷ್ಟಿ, ದಾದಿಯವ್ರ ಮಾತು ತಿಳ್ಕೊಳ್ಳೋ ಅಷ್ಟು ಭಾಳ ಸಣ್ಣವ್ರಲ್ರಿ ಕೋರ. ಹಾಗಾಗಿ ಏನು ದಾದಿ ಖುಷಿ ಪಡಿಸ್ತಿದ್ರು, ಡಾನ್ಸ್ ಮಾಡ್ತಿದ್ರು, ಪ್ರೀತಿ ಮಾಡ್ತಿದ್ರು, ಇದಟ್ಟ ತಿಳಿತಿತ್ತು ನಮಗೆ. ಉಳ್ದದ್ದು ಅವ್ರದ್ದು ಜ್ಞಾನದ ಆಳತೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಯಾರು ಜಯಂತಿ ದೀದಿಯವ್ರು ಹೇಳಿದ್ರಿ, ಯಜ್ಞದೊಳಗೆ ರೀ ಬಾಬಾ ಶರ್ ಬಿಟ್ಟಾಗ ಬಾಬನ ಮಗ ನಾರಾಯಣ್ ದಾದಾನೂ ಇದ್ರಿ ಸಾಬು ಅಣ್ಣವ್ರು. ಮತ್ತು ರೀ ಅಲೌಕಿಕ ಮಗ ನಂಬರ್ 1 ಮಗ ಯಾರೀ ಜಗದೀಶ್ ಭಾಯಿನೂ ಇದ್ರಿ. ಖರೆ ಬಾಬಂದು ಸಂದೇಶ ಏನು ಬತ್ತಂದ್ರೆ ಬ್ರಹ್ಮ ಬಾಬಾಗ ಅಗ್ನಿ ಸಂಸ್ಕಾರ ಪ್ರಕಾಶ್ಮಣಿ ದಾದಿನ ಇಡಬೇಕು. ಏನ್ರಿ ಅಗ್ನಿ ಏನಪ್ಪ ಅಂತಂದ್ರೆ ಇಡೋದು ಇಲ್ಲಂತಂದ್ರೆ ರೀ ಹೆಣ್ಮಕ್ಳ ಕಡೆಯಿಂದ ಯಾರು ಅಗ್ನಿ ಇಡ್ಸಂಗಿಲ್ಲ ರೀ. ಆಗಿನ ಸಮಯದೊಳಗಂತೂ ಹೆಣ್ಮಕ್ಳು ಸ್ಮಶಾನಕ್ಕೆ ಹೋಗಿದ್ದಿಲ್ಲಂತ ಸಿಂಧ್ ಸಮಾಜದೊಳಗೆ ರೀ. ಸಿಂಧ್ ಹೈದರಾಬಾದಾಗ ಇದ್ದಾಗ್ರಿ ಅಕ್ಕೋರ. ಅಂದ್ರೆ ದಾದಿ ಅಂದರೆ ಹೆಂಗಿದ್ರು ಅಂದ್ರೆ ಬಾಬಾ ದಾದಿಯ ಸ್ಥಾನವನ್ನು, ದಾದಿಯ ಮಹತ್ವವನ್ನು ಈ ಒಂದು ಮಾತಿನಾಗ ಉಳಿದ ಮಕ್ಕಳಿಗೆ ಅನುಭವ ಮಾಡಿಸಿದ್ರಿ ನೋಡ್ರಿ. ಸ್ವಂತ ಏನ್ರಿ ಮಗನ ಅದನ್ರಿ, ಮತ್ತು ಜಗದೀಶ್ ಅಣ್ಣವರು ಅದಾರಿ. ಗಂಡ್ಮಕ್ಳು ಇಲ್ಲ ಅಂತಲ್ರಿ ಅಕ್ಕೋರ, ಲೌಕಿಕ ಅಲೌಕಿಕ ಇಬ್ಬರು ಮಕ್ಕಳು ಇದ್ರು. ಇಷ್ಟೆಲ್ಲ ದಾದಿಗಳಿದ್ರು ಪ್ರಕಾಶ್ಮಣಿ ದಾದಿನ ನನ್ನ ಅಗ್ನಿ ಸಂಸ್ಕಾರ ಮಾಡಬೇಕು ಅಂತಂದ್ರೆ ರೀ ಎಷ್ಟು ಮಹಾನ್ ಇರ್ಬೇಕ್ರಿ ದಾದಿಯವರು. ಅಂದಾಗನ ಅಲ್ರಿ ಅಕ್ಕೋರ ಇಷ್ಟೆಲ್ಲ ಬಾಬಾರವರ ಒಂದು ವಿಶಾಲ ಕಾರ್ಯವನ್ನು ಏನಕ್ರಿ ಏನಂತಿದ್ರಿ, ಬ್ರಹ್ಮಬಾಬು ಹೋದ್ರಂದ್ರೆ ಇವರು ಸಂಸ್ಥಾ ಹೋತು ಏನು. ಆ ಒಬ್ಬ ಬ್ರಹ್ಮಬಾಬಾ ಏನದಾರಲ್ರಿ ಆ ಅಜ್ಜನಿಂದ ಇವ್ರದೆಲ್ಲ ನಡೆದೈತಿ ಅಣ್ಣವ್ರ. ಆ ಅಜ್ಜ ಹೋದ್ರಂದ್ರೆ ಇವ್ರ ಅಕ್ಕಂದ್ರೆಲ್ಲ ತಮ್ಮ ಮನೆಗೆ ಹೊಳೆ ಬರ್ತಾರಂತ ಅನ್ಕೋತಿದ್ರಂತ್ರಿ ಅಕ್ಕೋರ. ಮತ್ತು ದಾದಿಯವ್ರದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಅಕ್ಕೋರ, ಆಲಸ್ಯತನ ಅವ್ರಿಗೆ ಆಗಿ ಬರ್ತಿದ್ದಿಲ್ಲತ್ರಿ. ದಾದಿ ಭಾಳ ಚುಸ್ತು, ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಅಂತ್ರಿ. ಬೆಳಗ್ಗೆ 3 ಗಂಟೆಗೆ ಎದ್ರೆ ರೀ ರಾತ್ರಿ 11 ಗಂಟೆ ತನೂ ಕೂಡ ಅವರು ದನಿವಾಗ್ಲಾರ್ದು ಸೇವಾ ಮಾಡ್ತಿದ್ರಂತ್ರಿ ಅಕ್ಕೋರ. ಸಂತೋಷ ದೀದಿ ಅವ್ರ ಜೊತೆ ಒಂದು ಕಡೆ ಟೂರಿಗೆ ಹೋಗಿದ್ರತ್ರಿ. ದಾದಿಗೇನು ಹೆಂಗಿದ್ರು ನಾವು ಅಲ್ಲಿ ಹೋಗಿವು, ಅಲ್ಲಿ ಸಣ್ಣ ಸಣ್ಣ ಊರ ಹಳ್ಳಿಗೂ ನಾವು ಹೋಗಬೇಕು, ಅಲ್ಲಿನೂ ಹೋಗಿ ಬಾಬನ ಮಕ್ಕಳನ್ನ ಭೇಟಿ ಆಗ್ಬೇಕಂತ್ರಿ ಅಕ್ಕೋರ. ಭಾಳ ಅಂದ್ರೆ ಭಾಳ ನಾವು ಎಲ್ಲಿ 6 ಗಂಟೆಗಂತ ಪ್ರೋಗ್ರಾಮ್ ಕೊಡ್ತಿದ್ವಿ, 8ಕ್ಕೆ ಹೋಗಿದ್ದೆವು, 8ಕ್ಕೆ ಅಂತ ಹೇಳ್ತಿದ್ವಿ, 11ಕ್ಕೆ ಹೋಗಿದ್ದೆವು. ಈ ರೀತಿ ಏನಪ್ಪ ಅಂತಂದ್ರೆ ನಮಗೆ ಟೈಮ್ ಮಿಸ್ ಹಾಕತ್ತಿದ್ದು. ಒಂದು ಸೆಂಟ್ರದೊಳಗೆ ಅಕ್ಕೋರ ಟೈಮಿಂಗ್ ಕೊಟ್ಟಾರೇನಪ್ಪ ಅಂತಂದ್ರೆ 6 ಏನು 7 ರೀ. ದಾದಿ ಹೋಗಿದ್ದೇನಪ್ಪ ಅಂದ್ರೆ 11ಕ್ಕೆ ಹೋದ್ರಂತ್ರಿ. ಯಾಕಂದ್ರೆ ಅವಾಗ ಅಷ್ಟೊಂದು ಗಾಡಿ ಅನುಕೂಲ ಇರ್ತಿರ್ಲಿಲ್ಲ ರೀ ಅಕ್ಕೋರ, ಬಸ್ನಾಗನ ಅಡ್ಡಾಡ್ಬೇಕಾಕಿತ್ತು ರೀ. ಅವು ಗಾಡಿ ಇದ್ರೂ ಇಂಥವು ಸೆಕೆಂಡ್ ಹ್ಯಾಂಡ್ ಏನು ರೀ ಅಳಪುಳು ಗಾಡಿ ರೀ. ಹೌದು, ಅಂಥವು ತೊಗೊಂಡು ಮತ್ತು ದಾದಿ ಎಲ್ಲ ಕಡೆ ಅಡ್ಡಾಡ್ತಿದ್ರು ಅಂತಂದ್ರೆ ಅವ್ರದ್ದು ಸೇವಾದು ಉಮ್ಮಂಗನ ನೋಡ್ರಿ. ಒಂದು ಕಡೆ 11 ಆತಂತ್ರಿ, ಸೀದಾ ದಾದಿ ಏನಪ್ಪ ಅಂತಂದ್ರೆ ಏನ್ರಿ ಗಾಡಿ ಇಳ್ದವ್ರನ್ನ ಮ್ಯಾಲೇನು ಹಾಲ್ನಾಗ ಪಾಪ ಅವ್ರ 5-6ರಿಂದ ದಾರಿ ಕಾಯ್ಕೋತ ಕೂತಾರ ಅಕ್ಕೋರ 11 ಇರ್ತಾನ.
ಆದ್ರೆ ದಾದಿ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಕೊರ ಹನ್ನೊಂದ್ರ ತನ ಆದ್ರೂ ಯಾರಿಗೂ ಸುಸ್ತಾಗಿದ್ದಿಲ್ಲ, ಯಾರಿಗೂ ಬೇಸರ ಆಗಿದ್ದಿಲ್ಲ. ದಾದಿ ಹನ್ನೊಂದಕ್ಕೆ ಸೀದಾ ಹೋಗಿ ಫ್ರೆಶ್ ಆಗಲಿಲ್ಲ, ಚಹಾ ಕುಡಿಲಿಲ್ಲ, ಮುಖ ತಗೊಲಿಲ್ಲ ಕೊರ, ಸೀದಾ ಕ್ಲಾಸ್ ಹಾಲಿಗೆ ಹೋಗಿ ಇಷ್ಟು ಚಂದ ಕ್ಲಾಸ್ ಮಾಡಿ ಖುಷಿ ಮಾಡಿದ್ರಂತ. ದಾದಿಯವ್ರ ಕ್ಲಾಸ್ ಅದು ಮಾಡೋಕೆ ಹೋದ್ರೆ ಇವರು ಒಂದಿಟ್ಟು ಮಕ್ಕಳವ್ರತ್ತ. ಇವ್ರ ಜೋಡಿ ಇನ್ನೊಬ್ರು ರಜನಿ ಬೇನ್ ಇದ್ರಂತ. ದಾದಿ ಬಂದು ಕೂಡಲೇ ಏನು ಮಾಡತ್ತೀರಿ ದಾದಿ, ಮತ್ತು ನೀವಂತೂ ಕ್ಲಾಸ್ ಮಾಡಕತ್ತಿದ್ರಿ, ಅದಕ್ಕೆ ನಾವು ಒಂದು ಸ್ವಲ್ಪ ಮಲ್ಕೊಂಡಿದ್ದೀವು. ಹಿಂದಿ ಒಳಗೆ ಲೇಟ್ನ ಅಂತಾರೆ ಅದಕ್ಕೆ. ಮಲ್ಕೊಳ್ಳೋದಕ್ಕೆ ಏನಂತಾರೆ ಲೇಟ್ನ. ದಾದಿ ಅಂದ್ರತ್ತ ಹಾಂ ಅಭಿ ತುಮ್ ಲೇಟೇಗಿನ ತೋ ತುಮ್ ಲೇಟ್ ಹೋ ಜಾओगे ಅಂತಿದ್ರಂತ ದಾದಿ. ಮತ್ತು ದಾದಿ ಸಂತೋಷ್ ದೀದಿಗೆ ಹೇಳಿದ್ರಂತ, ಏನೋ ಶಾಂತಿವನದಿಂದ ನೀವು ಮ್ಯಾಲೆ ಹೋಗಿ ಏನೋ ಕ್ಲಾಸ್ ಏನೋ ಮಾಡ್ಕೊಂಬಂದು ಏನೋ ಅಂದ್ರತ್ತ. ಸಂತೋಷ್ ದೀದಿ ಅಂದ್ರತ್ತ, ನಾ ಮ್ಯಾಲೆ ಕೆಳಗೆ ನನಗೆ ಹೋಗಕ್ಕೆ ಆಗೋದಿಲ್ಲ, ಯಾಕಂದ್ರೆ ನನಗೆ ಉಲ್ಟಿ ಬರ್ತತಿ ಅಂದ್ರತ್ತ. ದಾದಿ ಏನು ಅನ್ಬೇಕಂತ, ನೀವು ಸೋಲ್ಜರ್ ಅದಿರಿ, ನೀವು ಸೈನಿಕರು ಅದಿರಿ. ಸೈನಿಕರು ಅಂತಂದ್ರೆ ಹಿಂಗೆ ನಾಜೂಕಿರಬಾರ್ದು ಏನ್ರಿ. ಹೌದು ನನಗೂ ಹಂಗೆ ಆಕಿತ್ತು, ಖರೆ ನಾ ಏನಪ್ಪ ಅಂತಂದ್ರೆ ಲವಂಗ ಬಾಯಿಗೆ ಇಟ್ಕೊತಿದ್ನಿ, ಇಲ್ಲ ಅಂತಂದ್ರೆ ಲಿಂಬೆ ಏನಪ್ಪ ಅಂತಂದ್ರೆ ವಾಸನೆ ನೋಡ್ಕೊತಿದ್ನಿ. ದಾದಿ ಯುಕ್ತಿ ಕೊಟ್ರಂತ. ಆವತ್ತಿನಿಂದನೂ ಕೂಡ ನನಗೆ ಏನು ಮ್ಯಾಲೆ ಏರೈತಲ್ಲ ಪಾಂಡವಬನ್ಗೆ ಹೋಗ್ಬೇಕಾದ್ರೆ ಕರ್ವಿಂಗ್ ಐತ್ರಲ್ಲ ಅಕ್ಕೋರ, ಭಾಳ ಜನರಿಗೆ ಏನಾಕತ್ರಿ ಹೊಟ್ಟೆಗೆ ತಿರುಗಿಸ್ತೈತ್ರಿ, ಉಲ್ಟಿ ಬರ್ತೈತ್ರಿ. ದಾದಿ ಹಿಂಗೆ ಪ್ರೇರಣೆ ಕೊಡ್ತಿದ್ರಂತ. ನಮ್ಮ ಎಲ್ಲ ಏನಪ್ಪ ಅಂದ್ರೆ ಆಲಸ್ಯತನ ಏನು ನಮ್ಮ ಕಮ್ಜೋರ್ ಇರ್ತವೆ ಓಡಿ ಹೋಗುವಂಗೆ. ಆದರೆ ಸಮಾನ ಹೆಂಗೆ ಕೊಟ್ರು ನೋಡ್ರಿ, ನೀವು ಸೋಲ್ಜರ್ ಅದಿರಿ, ನೀವು ಆರ್ಮಿ ಅದಿರಿ. ಆರ್ಮಿಗಳಂದ್ರೆ ಅವ್ರಿಗೆ ಹೆಂಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಗೊತ್ತೈತ್ರಿ, ಎಷ್ಟು ಬಿರುಸಾಗಿರ್ತಾರೋ, ಎಷ್ಟು ಗಟ್ಟಿಯಾಗಿರ್ತಾರೋ ಹೆಂಗಂತಂದ್ರೆ ರೀ. ಮತ್ತು ದಾದಿಯವರು ಎಲ್ಲರ ಮನಸ್ಸು ಗೆಲ್ಲಾಕ ಇನ್ನೊಂದು ಕಾರಣ ಏನಂತಂದ್ರೆ, ದಾದಿಯವರು ಪವಿತ್ರತೆಯ ದೇವಿಯಾಗಿದ್ರಿ, ಸತ್ಯತೆಯ ದೇವಿಯಾಗಿದ್ದರಿ. ಅವರ ಮನಸ್ಸೇನಪ್ಪ ಅಂದ್ರೆ ಅಷ್ಟು ಸ್ವಚ್ಛ ಅಂದ್ರೆ ಸ್ವಚ್ಛ ರೀ, ಎಲ್ಲರ ಪ್ರತಿನೂ ಕೂಡ. ಮತ್ತು ದಾದಿಯವರು ಯಾರೇ ಏನಾರ ತಪ್ಪು ಮಾಡಿದ್ರು, ಅವ್ರಿಗೆ ಏನಾರ ತಿಳುವಳಿಕೆ ಹೇಳೋದಿತ್ತಂದ್ರೆ ಹೇಳ್ತಿದ್ರಿ. ಹೇಳಿದ್ದು ಒಂದು ಕ್ಷಣಕ್ಕನ ಏನಪ್ಪ ಅಂತಂದ್ರೆ ಮರ್ತು ಬಿಡೋದತ್ರ ಅವ್ರು. ಮತ್ತೊಮ್ಮರು ಹೊಳ್ಳಿ ಅವ್ರು ಎದುರುಗಡೆ ಬಂದ್ರೆ ರೀ, ಅವ್ರೇನು ತಪ್ಪು ಮಾಡಿದ್ರು, ಅವ್ರಿಗೆ ಏನ್ರಿ ಹೇಳಿದ್ದು ಅವ್ರಿಗೆ ಏನೂ ನೆನಪ ಇರ್ತಿದ್ದಿಲ್ಲತ್ರಿ ಅಕ್ಕೋರ. ಅಂದ್ರೆ ದೀದಿಯವ್ರು ಹೇಳಕತ್ತಿದ್ರು, ಯಾರ್ದು ಅವಗುಣ ದಾದಿ ಎಂದೂ ಕೂಡ ಏನಪ್ಪ ಅಂತಂದ್ರೆ ನಮ್ಮ ಚಿತ್ತದೊಳಗೆ ಅವರು ಇಟ್ಕೊಳ್ಳೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇದೆಲ್ಲ ಯಾರು ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟವ್ರು ಅದೀರಿ ಅವ್ರಿಗೆ ಇವೆಲ್ಲ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತಾವ್ರಿ. ನಮಗೆ ಹೊಸ ಮಕ್ಕಳಿಗೆ ಅಂತಂದ್ರೆ ಅವ್ರದ್ದು ಜ್ಞಾನ ಯೋಗ ಹೆಂಗಿತ್ತು ಅದ ಒಂದನ್ನು ನಮಗೆ ಭಾಳಷ್ಟು ಪ್ರೇರಣೆ ಕೊಡ್ತದೆ ರೀ. ಮತ್ತು ಯಾವುದೋ ಒಂದು ದಾದಿ ಸಂಕಲ್ಪದೊಳಗೆ ಎಷ್ಟು ಪವರ್ ಅಂತಂದ್ರೆ ರೀ, ಏನು ಸಂಕಲ್ಪ ಮಾಡ್ತಾರಲ್ರಿ ಅದು ಸಿದ್ಧ ಆಗೇ ಬಿಡೋದತ್ರಿ. ಈಗ ದಾದಿಯವರು ಒಂದು ಸತಿ ಆ್ಯನ್ಯುವಲ್ ಮೀಟಿಂಗ್ದಾಗ ಹೇಳಿದ್ರತ್ತ, ಬಾಬಾ ನನಗೆ ಸಂಕಲ್ಪ ಕೊಟ್ಟಾನು, ನಮ್ಮದು ಸಂಸ್ಥಾ ದೊಡ್ಡದಾಗೈತಿ, ನಾವೇನು ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕಂತ, ಅದಕ್ಕೆ 1,00,000 ಜನ ಸೇರಿಸಿ ಪ್ರೋಗ್ರಾಮ್ ಮಾಡಂದನ್ ಬಾಬಾ ಅಂದ್ರತ್ತ. ಇವ್ರು ಅಕ್ಕಂದ್ರೆ ಅಣ್ಣಕತ್ರ, ನಮ್ಮ ಪ್ರೋಗ್ರಾಮ್ದಾಗ 1000 ಜನನ ಕೊಡಂಗಿಲ್ಲ ದಾದಿ, ಇನ್ನು 1,00,000 ಜನರನ್ನ ಎಲ್ಲಿ ಸೇರಿಸೋದು ಅಂತ ಡಿಬೇಟ್ ಮಾಡಿದ್ರಂತ. ಇಲ್ಲ, ಬಾಬಾ ಸಂಕಲ್ಪ ಕೊಟ್ಟಾರು, ಬಾಬಾನ ಸಂಕಲ್ಪ ಅಂತಂದ್ರೆ ಅದು ಆಗತೈತಿ. ನಾವು ಪ್ರಾಕ್ಟಿಕಲಿ ನೋಡಿದೆವು, ದೊಡ್ಡ ಸಿಟಿ ಒಳಗೆ ಫಸ್ಟ್ ಆದವು ರೀ, ದಿಲ್ಲಿ ಒಳಗೆ, ಮುಂಬೈದೊಳಗೆ, ಎಲ್ಲೆಲ್ಲೇನಪ್ಪ ಅಂದ್ರೆ ದೊಡ್ಡ ರಾಜಶಾಕ್ರಿ ಹಾಕೋರು 1,00,000 ಜನ ಸೇರಿದ್ರತ್. ಅಂದ್ರೆ ದಾದಿ ಸಂಕಲ್ಪ ಅಂತಂದ್ರೆ ಬಾಬಾನ ಜೊತೆಗೆ ಪೂರ್ಣ ಲೈನ್ ಕ್ಲಿಯರ್ ಇತ್ತಲ್ರಿ ದಾದಿಯವ್ರದ. ಹಾಗಾಗಿ ದಾದಿ ಏನು ಸಂಕಲ್ಪ ಮಾಡ್ತಿದ್ರು ಅದು ಆಗೇ ಬಿಡೋದನ ರೀ ಅಕ್ಕೋರ. ಏನ್ರಿ, ಕನ್ಯಾಕುಮಾರಿಯಿಂದ ದಿಲ್ಲಿ ತನಕ ಪಾದಯಾತ್ರೆ ಅಕ್ಕೋರ, ಎಷ್ಟು ಪಾದಯಾತ್ರೆಗಳನ್ನು ಹಾಂ ಪೂರ. ಮತ್ತು ಇದು ಏನ್ರಿ ಜ್ಯೋತಿರ್ಲಿಂಗ ಯಾತ್ರಾ ಅಂತ ಬಂದಿತ್ತಲ್ರಿ ನಮ್ಮ ಕಡೆ, ಕಾಶಿದೇನ ಗೋಕರ್ಣದಿಂದ ಶಿವಲಿಂಗ ಬಂದಿತ್ತು ನೋಡ್ರಿ. ಇಡೀ ಭಾರತ ದೇಶದೊಳಗನ ಎಲ್ಲ ಕಡೆಗಳಲ್ಲಿ ಶಿವಲಿಂಗ ಯಾತ್ರಾದ ಸೇವಾ ಮಾಡಿಸಿದ್ರಂತ. ಅಂದ್ರೆ ಇವರು ಭಕ್ತಿ ಮಾಡಂಗಿಲ್ಲ, ದೇವ್ರು ನಂಬಂಗಿಲ್ಲ ಅಂತೇನು ಭಾವನೆ ಐತೆ ನೋಡ್ರಿ ಜನರೊಳಗೆ, ಅದು ಆ ಸೇವಾದಿಂದ ಭಾವನಾ ಹೋತು. ಭಾಳಷ್ಟು ಗೀತಾ ಪಾಠಶಾಲೆಗಳು ಓಪನ್ ಆದವು. ಮತ್ತು ಏನಪ್ಪ ಅಂತಂದ್ರೆ ಭಾಳಷ್ಟು ಜನ ವಿಶೇಷಾತ್ಮಗಳ ಕನೆಕ್ಷನ್ದಾಗ ಬಂದರು. ದಾದಿಗೆ ಏನಾದರೂ ಹೊಸದು ಏನ್ರಿ ಮಾಡ್ಬೇಕು. ಹೆಂಗೆ ನಮ್ಮ ಅಶ್ವಿನ್ ಹಾಕೋರದಾರಲ್ರಿ, ಏನ್ರಿ ಒಟ್ಟು ಏನರ ಹೊಸದು ಮಾಡೋದು. ಮತ್ತು ಯಾರನ್ನೂ ಖಾಲಿ ಕುಣಿಸ್ತಿದ್ದಿಲ್ರಿ, ತಾವು ಅಷ್ಟು ಬ್ಯುಸಿ ಇರೋರು, ಎಲ್ಲರೂ ಏನಪ್ಪ ಅಂತಂದ್ರೆ ಅಷ್ಟು ಬ್ಯುಸಿ ಇಡೋವ್ರಿ. ಬ್ರಹ್ಮ ಬಾಬಾನು ಹಿಂಗೆ ಇದ್ದರು. ಹಾಗಾಗಿ ದಾದಿಯವ್ರು ಏನಪ್ಪ ಅಂತಂದ್ರೆ ವಿದೇಶಕ್ಕೆ ಹೋಗಿದ್ರಿ. ಅಲ್ಲಿ ನ್ಯೂಯಾರ್ಕಕ್ಕೂ ಹೋದಾಗ ರೀ ಎಲ್ಲ ದೇಶದ ಜೆಂಡ ಇದ್ದು ಅಂತ್ರಿ. ಅದ್ರಾಗ ಬಾಬಂದು ಒಂದೇ ಜೆಂಡ ಇದ್ದಿದ್ದಿಲ್ಲಲ್ರಿ. ಇದು ಏನಂತ ಕೇಳಿದ್ರೆ ರಮೇಶ್ ಬಾಯಿನ, ಇದು ವಿಶ್ವಸಂಸ್ಥೆ ಐತಿ, ಇಲ್ಲಿ ಎಲ್ಲ ದೇಶದವರು ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋತಾರೋ ಅಂತ ದಾದಿಗೆ ಅವ್ರು ಪರಿಚಯ ಕೊಟ್ರಂತ.
ದಾದಿ ಅಂದ್ರತ್ ಇನ್ನು ಅಲ್ಲಿ ನ್ಯೂಯಾರ್ಕ್ದೊಳಗೆ ಬಾಬನ ಮನೆ ಇಲ್ರಿ, ಏನೇನೂ ಸೇವಾ ಇಲ್ರಿ. ದಾದಿ ಅಂದ್ರತ್ ಇದೇ ಜಾಗದಿಂದನ ಬಾಬನ ಪ್ರತ್ಯಕ್ಷತೆ ಜಂಡಾ ಹಾರತತಿ ಅಂದ್ರತ್ತ. ಇಲ್ಲೇನಪ್ಪ ಅಂದ್ರೆ ಲಘುನ ಎಲ್ಲ ಜಂಡಾದೊಳಗೆ ಬಾಬಂದು ಒಂದು ಜಂಡ ಬರ್ತೈತಿ ಅಂತ ಹೇಳಿದ್ರತ್ರಿ. ದಾದಿಯವ್ರು ಹೇಳಿ 3 ವರ್ಷಕ್ಕನರಿ ಅಕ್ಕೋರ ಅಲ್ಲಿ ನ್ಯೂಯಾರ್ಕ್ದಾಗ ಸೇವಾನೂ ಆಯ್ತು. ವಿಶ್ವ ಸಂಸ್ಥೆದವರು ಅದೇ ನಾವು ಮಿಲಿಯನ್ ಮಿನಿಟ್ಸ್ ಆಫ್ ಪೀಸ್ ಅಪ್ಪಿಲ್ ಅಂಥೇಳಿ ಒಂದು ಶಾಂತಿ ಸಂಸ್ಕೃತಿ ವರ್ಷ ಅಂತ ಆಚರಣೆ ಮಾಡಿದೀವಲ್ರಿ. ಆ ವಿಶ್ವ ಸಂಸ್ಥೆಯವರನ್ನ ರೆಕೋರ ಏನು ದಾದಿಯವರಿಗೆ ಶಾಂತಿ ದೂತ ಅಂತ ಹೇಳಿಬಿಟ್ಟು ಯಾವುದು ಅಂತಾರಾಷ್ಟ್ರೀಯ ಶಾಂತಿ ದೂತ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರಿ. ಅಂದ್ರೆ ದಾದಿ ಸಂಕಲ್ಪದೊಳಗೆ ಎಷ್ಟು ತಾಕತ್ತಿತ್ತು ನೋಡ್ರಿ. ಅಂಥವು ಭಾಳ ದೊಡ್ಡ ಏನಪ್ಪ ಅಂತಂದ್ರೆ ಸೇವೆಗಳನ್ನು ಭಾಳಷ್ಟು ಸಹಜವಾಗಿ ಮಾಡಿಸಿದ್ದಾರೆ. ಮತ್ತು ಇನ್ನೊಂದು ಏನಂದ್ರೆ ಕೊರ ಡೈಮಂಡ್ ಹಾಲ್ ಕಟ್ಟಬೇಕಾದ್ರೆ ರೀ, ಅಥವಾ ಓಂ ಶಾಂತಿ ಭವನ್ ಕಟ್ಟಬೇಕಾದ್ರೆ, ಜ್ಞಾನ ಸೌರ ಕಟ್ಟಬೇಕಾದ್ರೆ ಆವಾಗೆಲ್ಲ ಬಾಬನ ಮನೆಗಳು ರಕ್ಕೋರ ಭಾಳ ಕಡಿಮೆ ಮನೆಗಳು, ಬಾಬನ ಮಕ್ಕಳು ಭಾಳ ಕಡಿಮೆ. ಅಷ್ಟು ದೊಡ್ಡ ಎಲ್ಲ ಸೇವಾ ಹೆಂಗೆ ಆಗೋದ್ರಿ. ಆವಾಗ ಎಲ್ಲರೂ ಇನ್ನು ಭಾಳ ಸಂಕಲ್ಪ ಮಾಡ್ತಾರೆ ಅಂಥೇಳಿ ದಾದಿ ಅಂದ್ರತ್ತ. ಆವಾಗ ಒಂದು 5 ಲಕ್ಷ ಬಾಬನ ಮಕ್ಕಳಿದ್ದರಿ. 5 ಲಕ್ಷ 4 ಲಕ್ಷ ಬಾಬನ ಮಕ್ಕಳಿದ್ರಿ. ದಾದಿ ಹೇಳಿದ್ರತ್ತ ಯಾರೂ ತಲೆ ಕೆಡಿಸ್ಕೋಬೇಡ್ರಿ, ಎಲ್ಲರೂ ಡೈಲಿ 1 ರೂಪಾಯಿ ಹಾಕ್ರಂದ್ರೆ. ಏನ್ರಿ 1 ರೂಪಾಯಿ ಅಂದರೆ ಯಾರು 1 ರೂಪಾಯಿ ಏನೇನು ಹಾಕೋದಿಲ್ಲ, ಯಾರು ಅನುಕೂಲ ಇದ್ದವ್ರು ಹೆಚ್ಚು ಹಾಕ್ತಿರ್ತಾರೋ. ಅಂದ್ರೆ ಬಾಬಂದು ಪ್ಲ್ಯಾನ್ ಮತ್ತು ದಾದಿದು ಬುದ್ಧಿದು ಕ್ಯಾಚಿಂಗ್ ಪವರ್ ಎಂಥೆಂಥ ದೊಡ್ಡ ಕಾರ್ಯಗಳನ್ನು ಎಷ್ಟು ಸಹಜವಾಗಿ ದಾದಿಯವ್ರು ಮಾಡಿದ್ದಾರೆ. ಈಗ ಮದುವನ್ ಭಾಳ ಸಂಪನ್ನ ಐತ್ರಿ. ಆದ್ರೆ ದಾದಿಗಳು ಟ್ಯಾಕ್ಸ್ಯಾಗ ಓಡಾಡ್ಯಾರ್ರಿ. ಈಗ ಸಂತೋಷ್ ದಿದಿ ಹೇಳ್ತಿದ್ರಲ್ರಿ, ದಾದಿಯವ್ರು ನಮ್ಮ ಸೆಂಟ್ರಿಗೆ ಬಂದ್ರೆ ರೀ ಮಲ್ಕೊಳಕ್ಕೆ ಒಂದು ಪಲ್ಲಂಗ್ ಇರ್ತಿದ್ದಿಲ್ಲ ಅಂತ. ಏನ್ರಿ ಮಲ್ಕೊಳಕ್ಕೆ ಒಂದು ಕಾಟ್ ಇರ್ತಿದ್ದಿಲ್ಲ ಅಂತ. ಮತ್ತು ದಾದಿಯವರು ಇಷ್ಟೆಲ್ಲ ದೇಶದಾಗ ಅಡ್ಡಾಡೋದು ಮತ್ತು ಭಾರತ ದೇಶದೊಳಗನೆ ಎಲ್ಲ ಕಡೆ ಹೋಗ್ತಿದ್ರಿ ಬರ್ತಿದ್ರಿ. ನಿಮಗೆ ಗೊತ್ತೈತ್ರಿ ಪ್ರಕಾಶ್ ಮಣಿ ದಾದಿಯವ್ರು ಬೆಳಗಾಂಕ್ಕೂ ಸಾಕಷ್ಟು ಬಂದಾರ್ರಿ. ಏನಪ್ಪ ಅಂತಂದ್ರೆ ಜಮಖಂಡಿಗೂ ಬಂದಾರ್ರಿ. ಅನೇಕ ಸುತ್ತಮುತ್ತಲು ಊರುಗಳಿಗೂ ದಾದಿಯವ್ರ ಕಾಲಿಟ್ಟಾರ್ರಿ. ಅಂದ್ರೆ ಎಲ್ಲ ಕಡೆ ದಾದಿಯವ್ರು ಹೆಂಗಿದ್ದಾಗ ಆರೋಗ್ಯ ಶಾಲೆ ಇದ್ದಾಗ ಎಲ್ಲ ಕಡೆನೂ ಬಂದಾರಣ. ಅದಕ್ಕೆ ನೀವು ಹಿಂಗೆ ಅನುಭವ ಮಾಡ್ಕೊರ್ಲ ನಮ್ಮ ಊರಿಗೂ ದಾದಿ ಬಂದಾರಂಥೇಳಿ. ಸಂತೋಷ್ ದಿದಿ ಹೇಳಿದ್ರಂತ, ದಾದಿ ನೀವು ಭಾಳ ಓಡಾಡ್ತೀರಿ, ಅದಕ್ಕೆ ನಾವೆಲ್ಲ ಸೆಂಟ್ರದವ್ರು ವಿಚಾರ ಮಾಡಿದ್ವಿ ನಿಮ್ಮೊಂದು ಹೆಲಿಕಾಪ್ಟರ್ ಕೊಡಿಸ್ಬೇಕಂಥೇಳಿ ಸಾಬಣ್ಣವ್ರು. ಆವಾಗ ಇಲ್ಲ ನನಗೇನು ಹೆಲಿಕಾಪ್ಟರ್, ಮತ್ತು ನೀವು ಇಷ್ಟೆಲ್ಲ ಓಡಾಡ್ತೀರಿ, ನಿಮ್ದು ಬರೀ ಏನಪ್ಪ ಅಂತಂದ್ರೆ ಟೂರ್ನಾಗ ನಿಮ್ದು ಟೈಮ್ ಹೋಗ್ತೈತಿ. ಸೊ ಹಾಗಾಗಿ ಇನ್ನಷ್ಟು ಸೇವಾ ಫಾಸ್ಟ್ ಆಕತಿ, ಇನ್ನಷ್ಟು ನೀವು ಎಲ್ಲ ಕಡೆ ಓಡಾಡ್ಬೋದು. ಅದಕ್ಕೆ ನಾವೆಲ್ಲರೂ ವಿಚಾರ ಮಾಡಿವು, ನಾ ಎಲ್ಲರನ್ನೂ ಕೇಳ್ಕೊಂಡು ಇಟ್ಕೊಂಡಿದ್ನಿ ದಾದಿಯವ್ರಿಗೆ ನಾವೆಲ್ಲರೂ ಕೂಡ ಒಂದು ಹೆಲಿಕಾಪ್ಟರ್ ಕೊಡ್ಸುನು ಅಂಥೇಳಿ. ದಾದಿ ಅಂದ್ರತ್ತ ಬ್ಯಾಡ್ ಅಂದ್ರತ್ತ. ಎದಕ್ಕೆ ರೀ ಅಂದ ಕೂಡಲೇ ಮದುವಂದಾಗ ನಾವು ಒಬ್ಬಕ್ಕಿ ದಾದಿ ಇಲ್ಲ, ಭಾಳಷ್ಟು ದಾದಿಗಳದಾರು, ಭಾಳಷ್ಟು ದಾದಾಗಳದಾರು. ದಾದಿಗೆ ಯಾವಾಗಲೂ ಲಕ್ಷ್ಯ ಇರ್ತಿತ್ತಂತ. ನಾ ಏನು ಮಾಡ್ತಾನೋ ನಾನು ನೋಡಿ ಎಲ್ಲರೂ ಮಾಡ್ತಾರೋ. ಭಲೆ ಅವ್ರಿಗೆ ಅವಶ್ಯಕತೆ ಇದ್ರೂ ಕೂಡ ಏನ್ರಿ ಈಗ ಮತ್ತು ದಾದಿ ಒಬ್ರು ಹೆಲಿಕಾಪ್ಟ್ರನ್ನ ಅಡ್ಡಾಡಕತ್ತಾರ ಮತ್ತು ಉಳ್ದವ್ರಿಗೆ ಸಂಕಲ್ಪ ಬರೋದನ್ನರ್ಲ. ಆ ಸಮಯದೊಳಗೆ ಹೆಲಿಕಾಪ್ಟರ್ ಕೊಂಡ್ಕೊಳ್ಳೋದಂತಂದ್ರೆ ಅದೇನು ಸಾಮಾನ್ಯ ಮಾತು ಇದ್ದಿದ್ದಿಲ್ಲ. ಆದರೆ ಎಲ್ಲ ಸೆಂಟ್ರದವ್ರು ಹೆಂಗೋ ಮಾಡಿ ಕೊಡ್ತಾನಂದ್ರೂ ದಾದಿಯವ್ರು ಅದನ್ನು ಏನು ಮಾಡಲಿಲ್ಲ ರೀ, ಸ್ವೀಕಾರ ಮಾಡಲಿಲ್ಲ. ಎಲ್ಲರಿಗೂ ಬಹುಶಃ ಹಸಿವಾಗಿರ್ಬೋದು ರೀ. ಇನ್ನೊಂದಿಷ್ಟು ವಿಷಯಗಳದಾವ್ರಿ, ಭಾಳಷ್ಟು ಮಹತ್ವದ ವಿಷಯಗಳದಾವ್ರಿ. ಹಾಗಾಗಿ ನೀವೆಲ್ಲ ಭೋಗ ತಗೋರಿ, ಯೋಗ ಮಾಡೋಣ್ರಿ, ಆಮೇಲೆ ಉಳ್ದದ್ದನ್ನು ನಂತರ ಶೇರ್ ಮಾಡೋಣ್ರಿ. ಓಂ ಶಾಂತಿ. ಇಟ್ 1 ರೀ, ದಾದಿಯವ್ರೇನು ಅವ್ಯಕ್ತ ಆದ್ರಲ್ರಿ, ಅವ್ಯಕ್ತ ಆದ ಕೂಡಲೇ ಯಾರಿಗೂ ಮನಸ್ಸಿದ್ದಿದ್ದಿಲ್ಲ ರೀ. ದಾದಿಯವ್ರಿಗೆ ಆರಾಮ ಇದ್ದಿದ್ದಿಲ್ಲ, ಸೀರಿಯಸ್ ಇದ್ದರು. ಏನು ದಾದಿಯವರು ಹೋಗ್ತಾರಂತ ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ನರ್ವಸ್ ಆಗಿದ್ದರು. ದಾದಿಯವ್ರನ್ನ ಯಾರೂ ಬಿಟ್ಕೊಡಕ್ಕೆ ತಯಾರಿದ್ದಿದ್ದಿಲ್ಲ. ಎಲ್ಲರೂ ದಾದಿಯವ್ರನ್ನ ಸ್ನೇಹದ ಹಗ್ಗದೊಳಗೆ ಕಟ್ಟಿ ಹಾಕಿಬಿಟ್ಟಿದ್ರು ಅಕ್ಕೋರ. ದಾದಿ ಶರೀರ ಬಿಟ್ಟರೆ ಆತ್ಮ ಹೋತ್ರಿ ಅಕ್ಕೋರ. ಹೋಗಿ ಕೆಲವೊಂದು ಸೆಕೆಂಡಕ್ಕೆ ಮತ್ತೆ ಬಂದ್ರಂತ ಡಾಕ್ಟ್ರ್ ಹೇಳಿದ್ರಂತ, ದಾದಿ ಬಂದ್ರಂತ. ದಾದಿ ಕಣ್ಣು ತೆಗೆದ್ರಿ, ಕೆಲವೊಂದು ಸೆಕೆಂಡ್ ಅಷ್ಟೇ ರೀ ಅನ್ನೋರು. ದಾದಿ ಕಣ್ಣು ತೆಗೆದ್ರು ಮತ್ತೆ ಕಣ್ಣು ಮುಚ್ಚಿದ್ರು. ಬಾಬಾ ಅಂದ್ರತಿ ಎಲ್ಲರೂ ನಿನ್ನನ್ನು ಬಿಟ್ಕೊಡಕ್ಕೆ ತಯಾರಿಲ್ಲ, ಎಲ್ಲರೂ ನಿಮ್ಮನ್ನು ನೆನ್ಪು ಮಾಡಕತ್ತಾರು, ನೀವು ಹೋಗ್ರಿ ಅಂತ ದಾದಿನ ಕಳಿಸಿದ್ರಂತ. ದಾದಿ ಹೋಗಿ ಮತ್ತು ವಾಪಸ್ ಹೋದ್ರಂತ. ದಾದಿ ಹೇಳಿದ್ರಂತ, ಬಾಬಾ ಇದು ಶರೀರ ಸಾಥ್ ಕೊಡ್ತಾ ಇಲ್ಲ, ಸಹಯೋಗ ಕೊಡ್ತಾ ಇಲ್ಲ, ನಾ ಈ ಶರೀರದೊಳಗೆ ಇದೇನು ಮಾಡೋಕ್ಕಾಗೋದಿಲ್ಲ ಅಂತ ವಾಪಸ್ ಬಂದ್ರಂತ ದಾದಿ. ಅಂದ್ರೆ ಎಲ್ಲರಿಗೂ ಬಾಬಾ ದಾದಿನ ಯಾಕೆ ಕರೆಸ್ಕೊಂಡಾರು? ಶರೀರನ ಸಹಯೋಗ ಕೊಡ್ತಾ ಇಲ್ಲ ಅಂದ್ರೆ ಮತ್ತು ದಾದಿ ಏನು ಮಾಡ್ತಾರೋ? ಅದು ಎಲ್ಲರಿಗೋಸ್ಕರ ಬಾಬಾ ಮಾಡಿದ್ದರ್ರಿ ಅದನ್ನು. ಓಂ ಶಾಂತಿ.